So hey everyone, welcome to all of you. In this video we will start the continuing part of income from salary. 10 marks. ಇದು ಕ್ವಶನ್ ಅಲ್ಲಿ ನಾವು ಕೇಸ್ ಸ್ಟಡಿ ಕ್ವಶನ್ ಡಿಸ್ಕಸ್ ಮಾಡೋಣ್ರಿ. ಬರ್ರಿ ನೋಡ್ರಿ ಕ್ವಶನ್ ಇದು. ಮಿಸ್ಟರ್ ಶರಣ ಈಸ್ ಅ ಪರ್ಚೇಸ್ ಆಫೀಸರ್ ಇನ್ ಎಕ್ಸ್ ಕಂಪನಿ ಲಿಮಿಟೆಡ್. ಎಕ್ಸ್ ಕಂಪನಿ ಲಿಮಿಟೆಡ್ ಅಂದ್ರೆ ಏನ್ರಿಪ್ಪ, ಅದು ಪ್ರೈವೇಟ್ ಕಂಪನಿ. ಏನ್ರಿದು ಪ್ರೈವೇಟ್ ಕಂಪನಿ, ಗವರ್ಮೆಂಟ್ ಅಂತ ಏನು ಕೊಟ್ಟಿಲ್ಲ ಇಲ್ಲಿ. ಏನ್ರಿಪ್ಪ ಪ್ರೈವೇಟ್ ಎಂಪ್ಲಾಯ್. ಪ್ರೈವೇಟ್ ಎಂಪ್ಲಾಯ್ ಅಂದ್ರೆ ಏನ್ರಿಪ್ಪ, ಇವರಿಗೆ ಇದು ಬರಂಗಿಲ್ಲ ಏನ್ರಿ, ಪ್ರೊಫೆಷನಲ್ ಟ್ಯಾಕ್ಸ್ ಕೊಡಕ್ಕೆ ಬರಂಗ, ಇದು ಸಾರಿ ಇದು ಎಂಟರ್ಟೈನ್ಮೆಂಟ್ ಅಲೌನ್ಸ್ ಕೊಡಕ್ಕೆ ಬರಂಗಿಲ್ಲ ಇವರಿಗೆ. ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 16 ಒಳಗೆ ರೋಮನ್ ನಂಬರ್ 2 ಎಂಟರ್ಟೈನ್ಮೆಂಟ್ ಅಲೌನ್ಸ್ ಕೊಡಕ್ಕೆ ಬರಂಗಿಲ್ಲ. ಯಾಕ್ರಿಪ್ಪ ಪ್ರೈವೇಟ್ ಎಂಪ್ಲಾಯ್ 5000 rupees ಕೊಡಕ್ಕೆ ಬರಂಗಿಲ್ಲ. ಪ್ರೈವೇಟ್ ಎಂಪ್ಲಾಯ್ ಇನ್ ಅ ಸಿಟಿ ಹ್ಯಾವಿಂಗ್ 12 lakh ಪಾಪ್ಯುಲೇಷನ್. 12 lakhs ಪಾಪ್ಯುಲೇಷನ್ ಅಂದ್ರೆ ಮೋರ್ ದ್ಯಾನ್ 10 lakh ಬಟ್ ಲೆಸ್ ದ್ಯಾನ್ 25 lakh. 12 lakh ಅಂದ್ರೆ ಏನ್ರಿಪ್ಪ, ಮೋರ್ ದ್ಯಾನ್ 10 lakh ಪಾಪ್ಯುಲೇಷನ್ ಬಟ್ ಲೆಸ್ ದ್ಯಾನ್ 25 lakh. ಅಂದ್ರೆ ಎಷ್ಟ್ರಿಪ್ಪ ಇದು 10%. ಎಷ್ಟ್ರಿ 10% ಆಫ್ ಸ್ಯಾಲರಿ RFE ಮಾಡ್ಬೇಕಿಲ್ಲ. ರೆಂಟ್ ಫ್ರೀ ಅಕಾಮಡೇಷನ್, ರೆಂಟ್ ಫ್ರೀ ಹೌಸ್, ಮೋರ್ ದ್ಯಾನ್ 10 lakh ಲೆಸ್ ದ್ಯಾನ್ 25 lakh. 10 lakh to 25 lakh ಪಾಪ್ಯುಲೇಷನ್ ಇದು. ಮೋರ್ ದ್ಯಾನ್ 10 lakh ಅಂದ್ರೆ 12 lakh, ಲೆಸ್ ದ್ಯಾನ್ 25 lakh ಅಂದ್ರೆ ಎಷ್ಟ್ರಿಪ್ಪ 10% ಆಫ್ ಸ್ಯಾಲರಿ ಆ್ಯಡ್ 10% ಕಾಸ್ಟ್ ಆಫ್ ಫರ್ನಿಚರ್, ವ್ಯಾಲ್ಯೂ ಆಫ್ ರೆಂಟ್ ಫ್ರೀ ಹೌಸ್ ಬರ್ತೈತೆ ನಿಮ್ದು. He furnishes the following particulars of his income for the previous year 2021-22. Okay. A. Basic salary rupees 46,000 for the year. Per month ಅಲ್ಲ, ಫಾರ್ ದ ಇಯರ್. ಇಯರ್ಲಿ ಡೈರೆಕ್ಟ್ ತಗೋಬೇಕಿದ್ದು 46,000 ಅಂತ. ಪರ್ ಮಂತ್ ಕೊಟ್ಟಿತ್ತಂದ್ರೆ ಇಂಟು 12 ಮಾಡ್ಬೇಕೈತ್ರಿ. ಬಟ್ ಈ ಫಾರ್ ದ ಇಯರ್ ಐತ್ರಿಪ್ಪ, ಡೈರೆಕ್ಟ್ ಅಮೌಂಟ್ ತಗೋಬೇಕು 46,000 ಅಂತ. ಬಿ. ಡಿಯರ್ನೆಸ್ ಅಲವೆನ್ಸ್ rupees 5,000 per month. 5,000 into 12 ಮಾಡ್ಬೇಕು. rupees 200 per month enters into retirement benefit. ಅಂದ್ರೆ ಏನ್ರಿಪ್ಪ, ಅದು 200 into 12 ಅದು ಏನ್ರಿ ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್. ಅಲ್ಲೇ ತಗೋಬೇಕ್ರಿಪ್ಪ, ಅದು RPF ಮಾಡ್ತೀರಿ ನೀವು, ರಿಕಗ್ನೈಸ್ ಪ್ರೊವಿಡೆಂಟ್ ಫಂಡ್ ಅಲ್ಲೇ ತಗೋಬೇಕು. ಆಮೇಲೆ HRA ಮಾಡ್ತೀರಿ ಅಲ್ಲೇ ತಗೋಬೇಕು. ಆಮೇಲೆ ಏನ್ರಿಪ್ಪ RFA ರೆಂಟ್ ಫ್ರೀ ಹೌಸ್ ಅಲ್ಲೇ ತಗೋಬೇಕಿದ್ದು. ಡಿಯರ್ನೆಸ್ ಅಲವೆನ್ಸ್. ಎಜುಕೇಶನ್ ಅಲವೆನ್ಸ್ ಫಾರ್ 2 children rupees 150 per month per child. 150 into 12 ಮಾಡ್ಬೇಕಾ, ಇಂಟು ಎಷ್ಟು ಚಿಲ್ಡ್ರನ್ ರೀಪ, ಅದು 2 children into 2 ಮಾಡ್ಬೇಕು. ಲೆಸ್ ಎಕ್ಸಾಮ್ಟೆಡ್ 100 into 12 into 2 ಮಾಡ್ಬೇಕು. ಕಮಿಷನ್ ಆನ್ ಸೇಲ್ಸ್, ಕಮಿಷನ್ ಕೊಟ್ಟಾರಿಪ್ಪ ಅಲ್ಲಿ. ಕಮಿಷನ್ ಆನ್ ಸೇಲ್ಸ್ ಅಟ್ 1% ಆಫ್ ದ ಟರ್ನ್ ಓವರ್ ಅಚೀವ್ಡ್ ಬೈ ಹಿಮ್ rupees 10 lakh. 10 lakh ಮೇಲೆ 1% ಕಮಿಷನ್ ಕೊಡಬೇಕು. ಎಂಟರ್ಟೈನ್ಮೆಂಟ್ ಅಲವೆನ್ಸ್ rupees 700 per month. 700 into 12 ಮಾಡಬೇಕು. ಟ್ರಾವೆಲಿಂಗ್ ಅಲವೆನ್ಸ್ ಫಾರ್ ಹೀಸ್ ಅಫಿಷಿಯಲ್ ಟೂರ್ rupees 30,000 and the actual expenditure incurred on tour amounted to rupees 20,000. 30,000 minus 20,000 ಮಾಡಬೇಕು. ಉಳಿಕಿದೆ ಎಷ್ಟಪ್ಪ 10,000, ಅದು ಏನ್ರಿಪ್ಪ ಟ್ಯಾಕ್ಸೇಬಲ್. ಜಿ. he was given a dress worth rupees 3,500 as gift. ಗಿಫ್ಟ್ ಏನ್ರಿಪ್ಪ, ಗಿಫ್ಟ್ ಬಗ್ಗೆ ಏನಿದೆ ರೂಲ್ ಇತ್ತು ನೋಡ್ರಿಪ್ಪ, 5,000 ಕಿಂತ ಕಮ್ಮಿ ಏನ್ರಿ ಗಿಫ್ಟ್ ಅಮೌಂಟ್ ಲಿಮಿಟ್ ಎಷ್ಟ್ರಿಪ್ಪ 5,000. 5,000 ಕಿಂತ ಕಮ್ಮಿ ಅಮೌಂಟ್ ಐತ್ರಿಪ್ಪ, ಪೂರ ಅಮೌಂಟ್ ಎಕ್ಸಾಮ್ಟ್. 5,000 ಕಿಂತ ಜಾಸ್ತಿ ಐತೆ ನೋಡ್ರಿಪ್ಪ, ಎಷ್ಟು ಜಾಸ್ತಿ ಐತೆ ನೋಡ್ರಿ ಅಷ್ಟೇ ಟ್ಯಾಕ್ಸೇಬಲ್. ತಿಳಿದ್ರಿ, ಗಿಫ್ಟ್ ಅಮೌಂಟ್ 5,000 ಒಳಗಡೆ ಇತ್ತಂದ್ರೆ ಏನ್ರಿಪ್ಪ ಎಕ್ಸಾಮ್ಟೆಡ್ ಪೂರ ಅಮೌಂಟ್. 5,000 ಕಿಂತ ಜಾಸ್ತಿ ಅಂದ್ರೆ ಡಿಫರೆನ್ಸ್ ಅಮೌಂಟ್ ಟ್ಯಾಕ್ಸೇಬಲ್. ಈಗ 3,500 ಐತ್ರಿಪ್ಪ, ಇದು 5,000 ಕಿಂತ ಕಮ್ಮಿ ಐತ್ರಿ ಅಮೌಂಟ್ ಇದು, ಅದಕ್ಕೆ ಏನ್ರಿಪ್ಪ ಇದು ಎಕ್ಸಾಮ್ಟೆಡ್, ಗಿಫ್ಟ್ ಅಮೌಂಟ್ ಎಕ್ಸಾಮ್ಟೆಡ್ 5,000 ಕಿಂತ ಒಳಗಡೆ. ನೆಕ್ಸ್ಟ್ ಎಚ್ ಬರ್ರಿಪ್ಪ. ಹಿ ರಿಸೈಡ್ಸ್ ಇನ್ ಅ ಬಂಗ್ಲೋ ಬಿಲಾಂಗಿಂಗ್ ಟು ದ ಕಂಪನಿ ಆ್ಯಂಡ್ ಪೇಸ್ 10% ಆಫ್ ಹೀಸ್ ಬೇಸಿಕ್ ಸ್ಯಾಲರಿ ಆಸ್ ಅ ರೆಂಟ್ ಟು ದ ಕಂಪನಿ. ನೋಡೋಣ್ರಿ ಇದು. ಆಮೇಲೆ RFAಗೆ ಸಂಬಂಧಿತ್ರಿ, ರೆಂಟ್ ಫ್ರೀ ಹೌಸ್ಗೆ ಸಂಬಂಧಿತ್ರಿ. ಈ ವಾಚ್ಮೆನ್ ಆ್ಯಂಡ್ ಅ ಕುಕ್ ಆರ್ ಪ್ರೊವೈಡೆಡ್ ಬೈ ದ ಕಂಪನಿ ಎಟ್ ದ ಬಂಗ್ಲೋ ಹೂ ಆರ್ ಪೇಡ್ rupees 400 per month ಈಚ್. ವಾಚ್ಮ್ಯಾನ್ 400 into 12, ಕುಕ್ 400 into 12. ಆಮೇಲೆ ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಬಂದ್ ನೋಡ್ರಿ, ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ತಗೋಬೇಕಿದೆ. ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಟು ಅ ರಿಕಗ್ನೈಸ್ಡ್ ಪ್ರೊವಿಡೆಂಟ್ ಫಂಡ್ RPF ಈಸ್ rupees 8,000 ಫಾರ್ ದ ಇಯರ್ ಆ್ಯಂಡ್ ಇಂಟ್ರೆಸ್ಟ್ ಕ್ರೆಡಿಟೆಡ್ ಟು ದಿ ಫಂಡ್ ಈಸ್ ಅಟ್ 14% ಪರ್ annum ಅಮೌಂಟೆಡ್ ಟು rupees 17,500. ನೋಡೋಣ್ರಿ ಇದು. ಆಮೇಲೆ ಕಂಪ್ಯೂಟ್ ಹೀಸ್ ಇನ್ಕಮ್ ಫ್ರಾಮ್ ಸ್ಯಾಲರಿ ಫಾರ್ ದ ಅಸೆಸ್ಮೆಂಟ್ ಇಯರ್ 2022-23 ಅಸ್ಯೂಮಿಂಗ್ ದ assessee has not opted for section 115 BSc. not opted ಏನ್ರಿ, not opted ಏನ್ರಿದು, not opted ಅಂದ್ರೆ ಏನ್ರಿ, not opted ಅಂದ್ರೆ ನಾರ್ಮಲ್ ಪ್ರಾಬ್ಲಮ್. not opted ಅಂಡರ್ ಸೆಕ್ಷನ್ 115 BSc ಅಂದ್ರೆ ಏನ್ರಿಪ್ಪ ನಾರ್ಮಲ್ ಪ್ರಾಬ್ಲಮ್ ಇದು. not opted ಅಂದ್ರೆ ಏನ್ರಿ, ನಾರ್ಮಲ್ ಪ್ರಾಬ್ಲಮ್. ಬರ್ರಿ ಹೆಡ್ಡಿಂಗ್ ಬರ್ರಿಪ್ಪ, ಹೆಡ್ಡಿಂಗ್ ಬರೀರಿ. ಏನಿದು, ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಾಮ್ ಸ್ಯಾಲರಿ ಆಫ್ ಮಿಸ್ಟರ್ ಶರಣ ಫಾರ್ ದ ಅಸೆಸ್ಮೆಂಟ್ ಇಯರ್ 2022-23 ಪರ್ಟಿಕ್ಯುಲರ್ಸ್ ಅಮೌಂಟ್. ಫಸ್ಟ್ ಐಟಮ್ ಏನ್ರಿಪ್ಪ, ಇಲ್ಲೇ ಫಸ್ಟ್ ಐಟಮ್ ಬೇಸಿಕ್ ಸ್ಯಾಲರಿ rupees 46,000
ಫಾರ್ ದ ಇಯರ್ ಬರ್ರಿಪ್ಪ, ಬೇಸಿಕ್ ಸ್ಯಾಲರಿ ಅಂತ ಬರ್ರಿ. ಎ ಬೇಸಿಕ್ ಸ್ಯಾಲರಿ ರೆಡಿ ಮಾಡಿ ಕೊಟ್ಬಿಟ್ಟಾರಿಪ್ಪ 46,000 ಫಾರ್ ದ ಇಯರ್ ಅಂತ. ಡೈರೆಕ್ಟ್ ತಗೋರಿಪ್ಪ 46,000 ಪರ್ ಮಂತ್ ಕೊಟ್ಟಿಲ್ಲ ಅವರು. ನೆಕ್ಸ್ಟ್ ರೀ ಡಿಯರ್ನೆಸ್ ಅಲಾವೆನ್ಸ್ ರುಪೀಸ್ 5,000 ಪರ್ ಮಂತ್. ಡಿಯರ್ನೆಸ್ ಅಲಾವೆನ್ಸ್ ತಗೋರಿಪ್ಪ 5,000 ಪರ್ ಮಂತ್. ಬಿ ಡಿಯರ್ನೆಸ್ ಅಲಾವೆನ್ಸ್ ಎಷ್ಟಿದ್ದು 5,000 ಪರ್ ಮಂತ್ ಅಲ್ಲ, ಅದು 5,000 ಇಂಟು 12 ಎಷ್ಟಿಪ್ಪ? 5,000 ಇಂಟು 12 60,000 60,000 ರೀಪ್ಪ. 5,000 ಇಂಟು 12 ಅಂದರೆ ಎಷ್ಟಿಪ್ಪ? 60,000 ಕರೆಕ್ಟಾ? ನೆಕ್ಸ್ಟ್ ಬರ್ರಿ 5,000 ಇಂಟು 12 ಕರೆಕ್ಟಾ? ನೆಕ್ಸ್ಟ್ ಎಜುಕೇಷನ್ ಅಲಾವೆನ್ಸ್ ಫಾರ್ 2 ಚಿಲ್ಡ್ರನ್. ಬರೀರಿಪ್ಪ ಚಿಲ್ಡ್ರನ್ ಎಜುಕೇಷನ್ ಅಲಾವೆನ್ಸ್ ಅಂತ ಬರೀರಿ ಇಲ್ಲಿ. ಸಿ ಚಿಲ್ಡ್ರನ್ ಎಜುಕೇಷನ್ ಅಲಾವೆನ್ಸ್. ಅದು ಫಸ್ಟ್ ಹೆಡ್ಡಿಂಗ್ ಮಾಡ್ತಿದ್ದೀವಿ, ಇದು ಅಂಡರ್ಲೈನು. ಓಕೆ, ಆ್ಯಕ್ಚುಯಲ್ ರಿಸೀವ್ಡ್ ಬರಬೇಕಿಲ್ಲ. ಆ್ಯಕ್ಚುಯಲ್ ರಿಸೀವ್ಡ್ ಆಮೇಲೆ ಲೆಸ್ ಎಕ್ಸಾಮ್ಟೆಡ್ ಎಷ್ಟಿತ್ತು ಬ್ರ್ಯಾಕೆಟಲ್ಲೇ? ಎಜುಕೇಷನ್ ಮೇಲೆ ಎಷ್ಟಿಪ್ಪ? 100 ರೂಪೀಸ್. ಎಜುಕೇಷನ್ ಮೇಲೆ 100 ರೂಪೀಸ್ ಇಂಟು 12 ಇಂಟು 2. ಇದು ಫಿಕ್ಸ್ ಅಲ್ಲ, ಇದು ನಮ್ಮದು ಫಿಕ್ಸ್ ರೀಪ. ಇದು ಎಜುಕೇಷನ್ ಅಲಾವೆನ್ಸ್ ಮೇಲೆ ಲೆಸ್ ಎಕ್ಸಾಮ್ಟೆಡ್ 100 ಇಂಟು 12 ಇಂಟು 2 ಬರ್ತೈತೆ ರೀ. ಆ್ಯಕ್ಚುಯಲ್ ರಿಸೀವ್ಡ್ ಬೇಕು ನಮಗೆ. ಫಸ್ಟ್ ಏನು ಬೇಕ್ರಿಪ್ಪ? ಆ್ಯಕ್ಚುಯಲ್ ರಿಸೀವ್ಡ್ ಚಿಲ್ಡ್ರನ್ ಎಜುಕೇಷನ್ ಅಲಾವೆನ್ಸ್ ಎಲ್ಲಿತ್ತು ರೀ? ಎಜುಕೇಷನ್ ಅಲಾವೆನ್ಸ್ ಫಾರ್ 2 ಚಿಲ್ಡ್ರನ್. ಓಕೆ, ಎಷ್ಟು ಚಿಲ್ಡ್ರನ್ ರೀಪ? 2 ಚಿಲ್ಡ್ರನ್. 150 ಪರ್ ಮಂತ್. 150 ಪರ್ ಮಂತ್ ಇತ್ತಿರಲಿ. 150 ಪರ್ ಮಂತ್. 150 ಇಂಟು 12 ಇಂಟು 2 ಚಿಲ್ಡ್ರನ್. ಹೌದಲ್ಲ? 2 ಚಿಲ್ಡ್ರನ್. 150 ಇಂಟು 12 ಇಂಟು 2 ಮಾಡಿರಿ. 150 ಇಂಟು 12 ಬ್ರ್ಯಾಕೆಟಲ್ಲೇ 150 ಪರ್ ಮಂತ್ ಇಂಟು ಎಷ್ಟು ಚಿಲ್ಡ್ರನ್ ರೀಪ? ಅದು 2 ಚಿಲ್ಡ್ರನ್ ಮೇಲೆ 2 ಚಿಲ್ಡ್ರನ್ ಮಾಡಿದ್ರೆ ಎಷ್ಟು ಬರ್ತೈತೆ ರೀ? ಎಷ್ಟಂದರೆ 150 ಇಂಟು 12 ಇಂಟು 2 ಎಷ್ಟು? 3,600. ಈ ಕೆಳಗಡೆ 100 ಇಂಟು 12 ಇಂಟು 2 ಎಷ್ಟಿಪ್ಪ? 2,400. ಈಗೇನು ಮಾಡ್ತೀರಿ? 3,600 ಮೈನಸ್ 2,400 ಎಷ್ಟು ಬಂತಿರಿಪ್ಪ? 1,200. ಓಕೆ, ಇದು ಏನ್ರಿಪ್ಪ? ಚಿಲ್ಡ್ರನ್ ಎಜುಕೇಷನ್ ಅಲಾವೆನ್ಸ್. ಇದು. ನೆಕ್ಸ್ಟ್ ಬರ್ರಿ ಡಿ ಕಮಿಷನ್ ಐತ್ರಿ. ಡಿ ಕಮಿಷನ್ ತಗೋರಿ. ಡಿ ಕಮಿಷನ್. ಕಮಿಷನ್ ಬಗ್ಗೆ ಏನು ಹೇಳ್ತಾರೆ ಡಿ ಅಲ್ಲೇ? ಕಮಿಷನ್ ಆನ್ ಸೇಲ್ಸ್. 1 ಮಿನಿಟ್. ಓಕೆ, ಎಲ್ಲಿ ಕಮಿಷನ್? ಡಿ ಕಮಿಷನ್ ಆನ್ ಸೇಲ್ಸ್ ಅಟ್ 1%. ಕಮಿಷನ್ ರೇಟ್ ಎಷ್ಟಿಪ್ಪ? ಇದು 1%. ಅಚೀವ್ಡ್ ಬೈ ಹಿಮ್ ರುಪೀಸ್ 10 lakh. ಸೇಲ್ಸ್ ಎಷ್ಟಿತ್ರಿಪ್ಪ? ಅದು ಸೇಲ್ಸ್ 10 lakh. 10 lakh ಮೇಲೆ 1% ತಗೋಬೇಕು ನೀವು. ಕಮಿಷನ್ ತಗೋರಿ. ಕಮಿಷನ್ 10 lakh. 10 lakh ಮೇಲೆ ಎಷ್ಟು ಪರ್ಸೆಂಟ್ ಇಪ್ಪ? ಅದು 1%. 1/100 ಮಾಡಿರಿ. ಕಮಿಷನ್ 10 lakh ಮೇಲೆ 1% ಮಾಡಿರಿಪ್ಪ. ಎಷ್ಟು ಬರ್ತೈತೆ ರೀ ಕಮಿಷನ್ ನಿಮ್ದು? 10,000 ಅಲ್ಲ, ಅದು 10,000 ಬರ್ತೈತೆ ಕಮಿಷನ್ ನಿಮ್ದು. 10,000 ಮಾಡಿರಿ. ಕರೆಕ್ಟ್? 10,000 ಕಮಿಷನ್ ನಿಮ್ದು. ಬರ್ರಿ ನೆಕ್ಸ್ಟ್ ಡಿ ಆದಮೇಲೆ ಏನ್ರಿಪ್ಪ? ಡಿ ಆದಮೇಲೆ ಇ ಏನೈತ್ರಿಪ್ಪ? ಇದು ಎಂಟರ್ಟೈನ್ಮೆಂಟ್ ಅಲಾವೆನ್ಸ್ ರುಪೀಸ್ 700 ಪರ್ ಮಂತ್. ಎಂಟರ್ಟೈನ್ಮೆಂಟ್ ಅಲಾವೆನ್ಸ್ ಎಷ್ಟಿಪ್ಪ? ಅದು 700 ಪರ್ ಮಂತ್. ತಗೋರಿ ಎಂಟರ್ಟೈನ್ಮೆಂಟ್ ಅಲಾವೆನ್ಸ್. ಎಂಟರ್ಟೈನ್ಮೆಂಟ್ ಅಲಾವೆನ್ಸ್ ಎಷ್ಟು? 700 ಪರ್ ಮಂತ್ ಅಲ್ಲದು. 700 ಇಂಟು 12 ಎಷ್ಟಿಪ್ಪ? ಎಂಟರ್ಟೈನ್ಮೆಂಟ್ ಅಲಾವೆನ್ಸ್ 700 ಇಂಟು 12 ಮಾಡಿರಿ. ಎಷ್ಟು ಬರ್ತೈತೆ ರೀ ಎಂಟರ್ಟೈನ್ಮೆಂಟ್ ಅಲಾವೆನ್ಸ್ ನಿಮ್ದು? 8,400. ಎಷ್ಟು ರೀ? 8,400 ಎಂಟರ್ಟೈನ್ಮೆಂಟ್ ಅಲಾವೆನ್ಸ್. ಕರೆಕ್ಟಾ? ಈ ಮುಗೀತು ರೀ. ನೆಕ್ಸ್ಟ್ ಏನ್ರಿಪ್ಪ? ಈಗ ಈ ಮುಗಿದ ಮೇಲೆ ಎಫ್ ಏನೈತ್ರಿಪ್ಪ? ಇದು ಟ್ರಾವೆಲಿಂಗ್ ಅಲಾವೆನ್ಸ್. ಏನ್ರಿ? ಎಫ್ ಟ್ರಾವೆಲಿಂಗ್ ಅಲಾವೆನ್ಸ್ ಫಾರ್ ಹೀಸ್ ಆಫಿಷಿಯಲ್ ಟೂರ್ 30,000. ಓಕೆ,
ಆ್ಯಂಡ್ ದ ಆ್ಯಕ್ಚುಯಲ್ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಆನ್ ಟೂರ್ ಅಮೌಂಟೆಡ್ ಟು ರುಪೀಸ್ 20,000. ಅಂದರೆ ಟೂರ್ ಅಲವೆನ್ಸ್ ಕಂಪನಿಯಿಂದ ನಿಮ್ಗೆ ಎಷ್ಟು ಕೊಡ್ತಾರಿಪ್ಪ 30,000 rupees. ಬಟ್ ನೀವು ಅದರ 30,000 ಒಳಗೆ ನೀವು ಬರೀ ಎಷ್ಟು ಖರ್ಚು ಮಾಡ್ತೀರಿಪ್ಪ, ಬರೀ ಎಷ್ಟು ಖರ್ಚು ಮಾಡ್ತೀರಿ 20,000. ಡಿಫ್ರೆನ್ಸ್ ಅಮೌಂಟ್ ಟ್ಯಾಕ್ಸೇಬಲ್. 30,000 ಮೈನಸ್ 20,000 ಡಿಫ್ರೆನ್ಸ್ ಅಮೌಂಟ್ ಟ್ಯಾಕ್ಸೇಬಲ್. 30,000 ಮೈನಸ್ 20,000 ಮಾಡ್ಬೇಕು ನೀವು. ಟ್ರಾವೆಲಿಂಗ್ ಅಲವೆನ್ಸ್ ಬ್ರಾಕೆಟಲ್ಲೇ 30,000 ಮೈನಸ್ 20,000 ತಗೋರಿ. ಟ್ರಾವೆಲಿಂಗ್ ಅಲವೆನ್ಸ್ ಎಫ್ ಅಲ್ಲದು ಟ್ರಾವೆಲಿಂಗ್ ಅಲವೆನ್ಸ್ ಬ್ರಾಕೆಟಲ್ಲಿ ಎಷ್ಟು ಇಪ್ಪದ್ದು 30,000 ಅಲ್ಲದು. ಫಸ್ಟ್ 30,000 ಒಳಗೆ ಎಷ್ಟು ಲೆಸ್ ಮಾಡ್ಬೇಕಂತೀರಿಪ್ಪ 20,000. 30,000 ಮೈನಸ್ 20,000 ಟ್ಯಾಕ್ಸೇಬಲ್ ಅಮೌಂಟ್ ಎಷ್ಟಿಪ್ಪ ನಿಮ್ದು ಈಗ 10,000. ಎಷ್ಟು ರೀ 10,000 ಕರೆಕ್ಟಾ? ಅವರು ಕೊಟ್ಟ ನೋಡ್ರಿಪ್ಪ ಇಲ್ಲೇ ಟ್ರಾವೆಲಿಂಗ್ ಅಲವೆನ್ಸ್ ಫಾರ್ ಹಿಸ್ ಅಫಿಷಿಯಲ್ ಟೂರ್ 30,000 ಮೈನಸ್ 20,000 ಮಾಡ್ರಿ. ನಿಮಗೆ ಟ್ರಾವೆಲಿಂಗ್ ಅಲವೆನ್ಸ್ ಸಿಗ್ತೈತೆ ರೀ. 30,000 ಮೈನಸ್ 20,000 10,000 ಬಂತು ರೀ. ಓಕೆ, ನೆಕ್ಸ್ಟ್ ಬರ್ರಿ ಇಲ್ಲಿ. ಇದು ಮುಗಿದ ಮೇಲೆ ಜಿ ಏನಿತ್ರಿಪ್ಪ ಇದು? ಹಿ ವಾಸ್ ಗಿವನ್ ಅ ಡ್ರೆಸ್ ವರ್ತ್ rupees 3,500 ಆಸ್ ಗಿಫ್ಟ್. ಗಿಫ್ಟ್ ಆಸ್ ಡ್ರೆಸ್ ಅಂತ ತಗೋಬರಿ. ಡ್ರೆಸ್ ಆಸ್ ಗಿಫ್ಟ್ ಅಂತ ತಗೋರಿಪ್ಪ. ಡ್ರೆಸ್ ಗಿಫ್ಟ್ ರಿಸೀವ್ಡ್ ಅಂತ ತಗೋರಿಪ್ಪ ಸಾಕು. ಏನ್ರಿದು ಜಿ ಅಲ್ಲದು EFG. ಹಾಂ, ಗಿಫ್ಟ್ ರಿಸೀವ್ಡ್ ಬ್ರಾಕೆಟಲ್ಲಿ ಏನ್ರಿಪ್ಪ ಅದು ಡ್ರೆಸ್ ಅಲ್ಲದು ಡ್ರೆಸ್. ಓಕೆ, ಏನ್ರಿ ಗಿಫ್ಟ್ ಏನ್ರಿಪ್ಪ ನಿಮ್ದು ಡ್ರೆಸ್ ಹೌದಲ್ಲ. ಗಿಫ್ಟ್ ರಿಸೀವ್ಡ್ ಏನು ಗಿಫ್ಟ್ ರಿಸೀವ್ ಮಾಡತ್ತೀರಿಪ್ಪ ನೀವು ಜಿಯಲ್ಲೇ? ಹಿ ವಾಸ್ ಗಿವನ್ ಅ ಡ್ರೆಸ್ ವರ್ತ್ rupees 3,500 ಆಸ್ ಗಿಫ್ಟ್. ಹಾಂ, ಗಿಫ್ಟ್ ಅಮೌಂಟ್ ನೋಡ್ಬೇಕು ನೀವು. ಫಸ್ಟ್ ಗಿಫ್ಟ್ ಅಮೌಂಟ್ 5,000ಕಿಂತ ಕಮ್ಮಿ ಅಂದ್ರೆ ಏನ್ರಿಪ್ಪ ಪೂರ ಅಮೌಂಟ್ ಎಕ್ಸಾಮ್ಟೆಡ್. 5,000ಕಿಂತ ಜಾಸ್ತಿ ಅಂದರೆ ಡಿಫ್ರೆನ್ಸ್ ಅಮೌಂಟ್ ಟ್ಯಾಕ್ಸೇಬಲ್. ತಿಳಿತೀರಿ ನಿಮಗೆ? ಹಾಂ, 5,000ಕಿಂತ ಒಳಗಳಂದ್ರೆ ಪೂರ ಅಮೌಂಟ್ ಎಕ್ಸಾಮ್ಟೆಡ್. 5,000ಕಿಂತ ಜಾಸ್ತಿ ಅಂದರೆ ಡಿಫ್ರೆನ್ಸ್ ತೊಗೋಬೇಕು ನೀವು. ಈಗ ನೋಡ್ರಿಪ್ಪ, ಈಗ ಎಷ್ಟೈತಿ ರೀ ಗಿಫ್ಟ್ ಅಮೌಂಟ್ 3,500. ಎಷ್ಟ್ರಿಪ್ಪ 3,500. ಅದಕ್ಕೆ ಏನು ಮಾಡ್ತೀರಿಪ್ಪ ಗಿಫ್ಟ್ ಅಮೌಂಟ್ ಬ್ರಾಕೆಟಲ್ಲೇ ಲೆಸ್ ದ್ಯಾನ್ 5,000 rupees 5,000 ಐತ್ರಿ. ಇದು ಲೆಸ್ ದ್ಯಾನ್ rupees 5,000. ಅದಕ್ಕೆ ನೀವು ಏನು ಮಾಡ್ತೀರಿಪ್ಪ ಲೆಸ್ ದ್ಯಾನ್ rupees 5,000 ಐತ್ರಿ. ಅದಕ್ಕೆ ಏನು ಮಾಡ್ತೀರಿ ಲೆಸ್ ದ್ಯಾನ್ rupees 5,000 ಅಂದರೆ ಎಷ್ಟು ಐತ್ರಿಪ್ಪ ಅದು? ದ್ಯಾಟ್ ಈಸ್ ಎಷ್ಟಿದು? ದ್ಯಾಟ್ ಈಸ್ 3,500. ಎಷ್ಟು ರೀ 3,500. ನೋಡ್ರಿ, ಗಿಫ್ಟ್ ರಿಸೀವ್ಡ್ ಡ್ರೆಸ್ ಐತ್ರಿ. ಎಷ್ಟೈತ್ರಿ ಅಮೌಂಟ್ ಅದು? ಲೆಸ್ ದ್ಯಾನ್ rupees 5,000. ದ್ಯಾಟ್ ಈಸ್ ಎಷ್ಟೈತ್ರಿಪ್ಪ 3,500. 5,000 ನಿಮ್ದು ಲಿಮಿಟ್. 5,000ಗಿಂತ ಒಳಗಡೆ ಕೊಟ್ಟಾರಿಪ್ಪ ಅವರು, ಬರೀ 3,500 ಕೊಟ್ಟಾರಿಪ್ಪ. ಅದಕ್ಕೆ ಏನ್ರಿಪ್ಪ ಎಕ್ಸಾಮ್ಟೆಡ್ ಬರಂಗಿಲ್ಲ. ಅದು ಬರಂಗಿಲ್ಲ. ಎಷ್ಟು ಏನು ಬರೀಬೇಕ್ರಿ ನೀವು? ಎಕ್ಸಾಮ್ಟೆಡ್ ಅಂತ ಬರೀಬೇಕ್ರಿ. ಎಕ್ಸಾಮ್ಟೆಡ್ ಯಾಕ್ರಿಪ್ಪ? ಅಮೌಂಟ್ 3,500 ಐತ್ರಿ. ಅದಕ್ಕೆ 5,000ಗಿಂತ ಒಳಗಡೆ ಐತ್ರಿಪ್ಪ. ಈಗ ಬೈ ಚಾನ್ಸ್ 5,000ಗಿಂತ ಜಾಸ್ತಿ ಕೊಟ್ಬಿಟ್ಟಾರಿಪ್ಪ. ಎಷ್ಟು ಈಗ 5,000ಗಿಂತ ಜಾಸ್ತಿ ಅಂದರೆ ಎಷ್ಟು ಕೊಟ್ಟಾರಿಪ್ಪ? ಈಗ ಸಪೋಸ್ 6,000 ಕೊಟ್ಬಿಟ್ಟಾರಿ. ಎಷ್ಟು ರೀ 6,000. ಎಷ್ಟು ರೀ 6,000 ಕೊಟ್ಬಿಟ್ಟಾರಿಪ್ಪ. ಈಗ ಗಿಫ್ಟ್ ಅಮೌಂಟ್ ಏನು ಮಾಡ್ತೀರಿ? 5,000ಗಿಂತ ಜಾಸ್ತಿ ಐತ್ರಿ. 6,000 5,000ಗಿಂತ ಜಾಸ್ತಿ ಐತ್ರಿ. ಅದಕ್ಕೆ ಏನು ಮಾಡ್ತೀರಿಪ್ಪ ನೀವು ಇಲ್ಲೇ ಬ್ರಾಕೆಟಲ್ಲೇ 6,000 ಮೈನಸ್ 5,000 ಮಾಡ್ತೀರಿಪ್ಪ. ಎಷ್ಟು ಡಿಫ್ರೆನ್ಸ್ ಇರಪ್ಪ? 6,000 ಮೈನಸ್ 5,000 1,000 ನೀವು ಇಲ್ಲಿ ಬರೀಬೇಕು. 1,000 ಅಂತ ಬರೀಬೇಕು ನೀವು ಇಲ್ಲೇ ಬರೀಬೇಕು. ಇಲ್ಲೇ ಬರೀಬೇಕು ನೀವು 1,000 ಅಂತ. 6,000 ಮೈನಸ್ 1,000 ಅಂತ ಬರೀಬೇಕು ಇಲ್ಲೇ. ತಿಳಿತ್ರಿ? ಯಾವಾಗ ಗಿಫ್ಟ್ ಅಮೌಂಟ್ 5,000ಗಿಂತ ಜಾಸ್ತಿ ಕೊಟ್ಟಿದ್ದಂದ್ರೆ. ತಿಳಿತ್ರಿ? ಓಕೆ, ಈಗ ಎಷ್ಟು ಐತ್ರಿಪ್ಪ ಗಿಫ್ಟ್ ಅಮೌಂಟ್? ಲೆಸ್ ದ್ಯಾನ್ rupees 5,000 ಐತ್ರಿಪ್ಪ. ಎಷ್ಟು ರೀ 3,500 ಅಲ್ಲ ಅದು? 3,500 ಐತ್ರಿಪ್ಪ ಈಗ ಅಮೌಂಟ್. ಗಿಫ್ಟ್ ಅಮೌಂಟ್ 3,500 ಕೊಟ್ಟಾರಿಪ್ಪ ಅವ್ರು ಗಿಫ್ಟ್ ಅಮೌಂಟ್. ನೋಡ್ರಿ ಇಲ್ಲೇ ಹಿ ವಾಸ್ ಗಿವನ್ ಅ ಡ್ರೆಸ್ ವರ್ತ್ rupees 3,500 ಗಿಫ್ಟ್ ಐತ್ರಿಪ್ಪ. ಅದಕ್ಕೆ ಲೆಸ್ ದ್ಯಾನ್ 5,000. ಅದಕ್ಕೆ ಗಿಫ್ಟ್ ಅಮೌಂಟ್ ಲೆಸ್ ದ್ಯಾನ್ rupees 5,000 ದ್ಯಾಟ್ ಈಸ್ 3,500 ಕೊಟ್ಟಾರಿಪ್ಪ. ಅದಕ್ಕೆ ಏನ್ರಿ ಎಕ್ಸಾಮ್ಟೆಡ್. ಈಗ FG ಮುಗಿತ್ರಿ. ಈಗ ಏನ್ರಿಪ್ಪ ಎಚ್ ಏನೈತ್ರಿಪ್ಪ ಅದು? ಎಚ್ ಹಿ ರಿಸೈಡ್ಸ್ ಇನ್ ಅ ಬಂಗ್ಲೋ ಅಂದ್ರೆ ಏನ್ರಿಪ್ಪ? ರೆಸಿಡೆಂಟ್ ಹೌಸ್ ಬಿಲಾಂಗಿಂಗ್ ಟು ದ ಕಂಪನಿ ಆ್ಯಂಡ್ ಪೇಸ್ 10% ಆಫ್ ಹೀಸ್ ಬೇಸಿಕ್ ಸ್ಯಾಲರಿ ಆಸ್ ಅ ರೆಂಟ್ ಟು ಕಂಪನಿ. ಇದು ಏನಿದು? ರೆಂಟ್ ಫ್ರೀ ಹೌಸ್. ಇದು ಏನಿದು? ರೆಂಟ್ ಫ್ರೀ ಹೌಸ್ ತಗೋರಿಲ್ಲ. ರೆಂಟ್ ಫ್ರೀ ಹೌಸ್ ಅದು. HRA ರಿಸೀವ್ಡ್ ಅಲ್ಲದು. HRA ರಿಸೀವ್ಡ್ ಅಂತ ಕೊಡ್ತಾರೆ ಇಲ್ಲಿ. ಹೌಸ್ ರೆಂಟ್ ಅಲಾವೆನ್ಸ್ ರಿಸೀವ್ಡ್ ಅಂತ ಕೊಡ್ತಾರೆ ರೀ. HRA ಬಂದಂದ್ರೆ ಈಗ ಬಂಗ್ಲೋ ಅಂತ ಕೊಡ್ಬಿಟ್ಟಾರೆ ಇವರು. ಬಂಗ್ಲೋ ಅಂತ ಅದು ಏನ್ರಿಪ್ಪ ಅದು? ರೆಂಟ್ ಫ್ರೀ ಹೌಸ್ ಅದು. ಏನ್ರಿ? ರೆಂಟ್ ಫ್ರೀ ಹೌಸ್ ಅದು. ರೆಂಟ್ ಫ್ರೀ ಹೌಸ್. ಇದು ಏನು ಮಾಡ್ಬೇಕ್ರಿಪ್ಪ? ವರ್ಕಿಂಗ್ ನೋಟ್ ಮಾಡ್ಬೇಕು ನೀವು. ಏನ್ರಿ ಇಲ್ಲೇ ವರ್ಕಿಂಗ್ ನೋಟ್ ಮಾಡ್ಬೇಕು ನೀವು ಇಲ್ಲೇ ವರ್ಕಿಂಗ್ ನೋಟ್.
ವರ್ಕಿಂಗ್ ನೋಟ್ ಮಾಡೋಣ್ರಿ. ಏನ್ರಿ ವರ್ಕಿಂಗ್ ನೋಟ್. ಈಗ ವರ್ಕಿಂಗ್ ನೋಟ್ ಹೆಂಗೆ ಮಾಡ್ತೀರಿಪ್ಪ? ಈಗ ವರ್ಕಿಂಗ್ ನೋಟ ವರ್ಕಿಂಗ್ ನೋಟ್ ಮಾಡಬೇಕಲ್ಲ. ಈಗ ವರ್ಕಿಂಗ್ ನೋಟ್ ಮಾಡ್ಬೇಕು ನಾವು. ವರ್ಕಿಂಗ್ ನೋಟ್ ಮಾಡ್ಬೇಕಂದ್ರೆ ಏನ್ರಿಪ್ಪ? ಕ್ಯಾಲ್ಕುಲೇಷನ್ ಐತ್ರಿ. ಈಗ ಕ್ಯಾಲ್ಕುಲೇಷನ್ ವರ್ಕಿಂಗ್ ನೋಟ್ ಕ್ಯಾಲ್ಕುಲೇಷನ್ ಐತ್ರಿಪ್ಪ. ಈಗ ಪಾಪ್ಯುಲೇಷನ್ ರೆಡಿ ಮಾಡ್ಕೊಬಿಟ್ಟಾರೆ ಅವರು. ಪಾಪ್ಯುಲೇಷನ್ ರೆಡಿ ಮಾಡ್ಕೊಬಿಟ್ಟಾರೆ ಅವರು. he resides in a bungalow belonging to the company. Belonging to the company ಅಂದ್ರೆ ಏನ್ರಿಪ್ಪ? belonging to the company. he resides in a bungalow. ಬಂಗ್ಲೋ ಅಲ್ಲೇ ರಿಸೈಡ್ ಮಾಡ್ತಾನ್ರಿಪ್ಪ, ಬಂಗ್ಲೋ ಅಲ್ಲೇ ಇರ್ತಾನ್ರಿ. belonging to the company ಅಂದ್ರೆ ಏನ್ರಿಪ್ಪ? owned by the company, owned by the employer. belonging to the company ಅಂದ್ರೆ ಏನ್ರಿಪ್ಪ? owned by the company, ಇಲ್ಲಾಂದ್ರೆ owned by the employer. and pays 10% of his basic salary. 10% of his basic salary. ನೋಡೋಣ್ರಿ ಇದು. ನೀವು ಕ್ಯಾಲ್ಕುಲೇಷನ್ ಆಫ್ ರೆಂಟ್ ಫ್ರೀ ಹೌಸ್ ಮಾಡ್ರಿ ಫಸ್ಟ್. ಏನ್ರಿ? ಕ್ಯಾಲ್ಕುಲೇಷನ್ ಆಫ್ ರೆಂಟ್ ಫ್ರೀ ಹೌಸ್. ಕ್ಯಾಲ್ಕುಲೇಷನ್ ಆಫ್ ರೆಂಟ್ ಫ್ರೀ ಹೌಸ್ ಮಾಡ್ರಿ ಫಸ್ಟ್ ನೀವು. ಕ್ಯಾಲ್ಕುಲೇಷನ್ ಆಫ್ ರೆಂಟ್ ಫ್ರೀ ಹೌಸ್. ವೇಟ್ ಅ ಮಿನಿಟ್. ಓಕೆ, ಕ್ಯಾಲ್ಕುಲೇಷನ್ ಮಾಡಬೇಕಲ್ಲ ಬೈ. ಬರ್ರಿ ವರ್ಕಿಂಗ್ ನೋಟಲ್ಲೇ ಬರ್ರಿ ಪಾ. ಇಲ್ಲೇ ವರ್ಕಿಂಗ್ ನೋಟ್ ಇಲ್ಲೇ ನಂಬರ್ 1 ಏನ್ರಿ? ರೆಂಟ್ ಫ್ರೀ ಹೌಸ್. ಓಕೆ, ಇದು ಅಂಡರ್ಲೈನ್ ಮಾಡ್ತೀನಿ ನಾನು. ರೆಂಟ್ ಫ್ರೀ ಹೌಸ್ ಅಂಡರ್ಲೈನ್ ಕಂಟ್ರೋಲ್. ಓಕೆ, ಏನಿದು? ಹೌಸ್ ಈಸ್, ಹೌದಲ್ಲ? ಹೌಸ್ ಈಸ್ ಬಿಲಾಂಗಿಂಗ್ ಟು ದಿ ಕಂಪನಿ ಅಲ್ಲ ಅದು. ಹೌಸ್ ಈಸ್ ಓನ್ಡ್ ಬೈ ದ ಕಂಪನಿ. ಕಂಪನಿ ಆರ್ ಎಂಪ್ಲಾಯರ್. ತಿಳಿದ್ರಿ ನಿಮಗೆ? ಹೌಸ್ ಈಸ್ ಬಿಲಾಂಗಿಂಗ್ ಟು ದಿ ಕಂಪನಿ. ನೋಡ್ರಿ ಕೊಟ್ಬಿಟ್ಟಾರ ಅವರು. he resides in a bungalow belonging to the company. ಅಂದ್ರೆ ಏನ್ರಿಪ್ಪ? owned by the employer, owned by the company. house is owned by the company or belonging to the company. ತಿಳಿತು ನಿಮಗೆ? house is owned by the company or employer. ಇದು ಬರಿಬೇಕು ನೀವು. ಓಕೆ, ಸರಿ. ಏನು ಮಾಡ್ತೀರಿ ನೀವು? owned by the company ಅಂದ್ರೆ ಏನ್ರಿಪ್ಪ? ಪಾಪ್ಯುಲೇಷನ್ ಎಷ್ಟೈತ್ರಿ? ಪಾಪ್ಯುಲೇಷನ್ ತಗೋ ಬರೀರಿಪ್ಪ. ಏನ್ರಿ? ಪಾಪ್ಯುಲೇಷನ್ ಬರೀರಿ. ಪಾಪ್ಯುಲೇಷನ್ is between 10 lakhs to 25 lakh. 10 lakhs to 25 lakhs. ರೆಂಟ್ ಫ್ರೀ ಹೌಸ್ ಪಾಪ್ಯುಲೇಷನ್ ಇಸ್ ಬಿಟ್ವೀನ್ 10 lakhs to 25 lakh. ಎಲ್ಲೈತ್ರಿಪ್ಪ ಇದು ಪಾಪ್ಯುಲೇಷನ್? ಅವರು ಕೊಡ್ಬಿಟ್ಟಾರೆ ನಿಮಗೆ. ಏನು ನೋಡಿಲ್ಲ? ಸಿಟಿ ಹ್ಯಾವಿಂಗ್ ಮೇಲೆ ನೋಡ್ರಿಲ್ಲ. ಸಿಟಿ ಹ್ಯಾವಿಂಗ್ 12 lakhs ಪಾಪ್ಯುಲೇಷನ್. 12 lakhs ಅಂದ್ರೆ ಏನ್ರಿಪ್ಪ? ಮೋರ್ ದೆನ್ 10 lakh ಬಟ್ ಲೆಸ್ ದೆನ್ 25 lakh. 12 lakhs. ಓಕೆ, ಬ್ರಾಕೆಟಲ್ಲಿ 12 lakh ಅಂತ ಬರೀರಿಪ್ಪ. 12 lakhs ಹೌದಲ್ಲ? 12 lakhs ಅಂದ್ರೆ ಏನ್ರಿಪ್ಪ? 10 lakh ಜಾಸ್ತಿ, 25 lakh ಕಮ್ಮಿ. ಆವಾಗ ಒಂದು ಇದು ಐತ್ರಿ ನಿಮ್ಮ ಕಡೆ. ಎಷ್ಟು ತಗೋಬೇಕೀಗ? 10% ಅಲ್ಲ ಅದು? 10%. 10% ಆಫ್ ಸ್ಯಾಲರಿ. 10% ಆಫ್ ಸ್ಯಾಲರಿ. 10 ಡಿವೈಡೆಡ್ ಬೈ 100. 10% ಆಫ್ ಸ್ಯಾಲರಿ. ಸ್ಯಾಲರಿ ನಮಗೆ ಗೊತ್ತಿಲ್ಲ. ಆಮೇಲೆ ಮಾಡೋಣ್ರಿ. ಇದು ಆದಮೇಲೆ ಏನ್ರಿಪ್ಪ? ಆ್ಯಡ್ 10%. ಆ್ಯಡ್ 10% ಆಫ್ ಕಾಸ್ಟ್ ಆಫ್ ಫರ್ನಿಚರ್. ಆ್ಯಡ್ 10% ಕಾಸ್ಟ್ ಆಫ್ ಫರ್ನಿಚರ್. ಆಮೇಲೆ ನಿಮ್ಗೆ ಏನು ಸಿಗ್ತೈತ್ರಿಪ್ಪ? ಈಗ ವ್ಯಾಲ್ಯೂ ಆಫ್ ರೆಂಟ್ ಫ್ರೀ ಹೌಸ್ ನಿಮಗೆ ಸಿಗ್ತೈತೆ ರೀ. ಓಕೆ, ಏನು ಸಿಗ್ತೈತೆ ನಿಮಗೆ? ವ್ಯಾಲ್ಯೂ ಆಫ್ ರೆಂಟ್ ಫ್ರೀ ಹೌಸ್. ವ್ಯಾಲ್ಯೂ ಆಫ್ ರೆಂಟ್ ಫ್ರೀ ಹೌಸ್ ನಿಮಗೆ ಸಿಗ್ತೈತೆ ರೀ. ಹೌದಲ್ಲ? ಇಷ್ಟ ಮಾಡಬೇಕಲ್ಲ? ನೋಡ್ರಿ, ರೆಂಟ್ ಫ್ರೀ ಹೌಸ್ ಬಿಲಾಂಗಿಂಗ್ ಟು ದಿ ಕಂಪನಿ ಅಂತ ಐತ್ರಿ. ಏನ್ರಿಪ್ಪ? ಬಿಲಾಂಗಿಂಗ್ ಟು ದಿ ಕಂಪನಿ ಅಂದ್ರೆ ಏನ್ರಿಪ್ಪ? ಇದು ಓನ್ಡ್ ಬೈ ದ ಕಂಪನಿ ಆರ್ ಎಂಪ್ಲಾಯರ್.
ಪಾಪ್ಯುಲೇಷನ್ ಇಸ್ ಬಿಟ್ವೀನ್ 10 lakhs to 25 lakh ಪಾಪ್ಯುಲೇಷನ್ ಅಂದರೆ 12 lakh ಅಂತ ಕೊಟ್ಟಾರೆ ಅವರು ಏನ್ರಿ 12 lakh ಅಂತ 12 lakh ಅಂದ್ರೆ ಏನ್ರಿಪ್ಪ 10 lakh ಜಾಸ್ತಿ 25 lakh ಅಂತ ಕಮ್ಮಿ. ಅವಾಗ ರೇಟ್ ಎಷ್ಟು ತಗೋಬೇಕು ನೀವು 10% ಆಫ್ ಸ್ಯಾಲರಿ ತಗೋಬೇಕು ನೀವು ತಗೋಬೇಕು 10% ಆಫ್ ಸ್ಯಾಲರಿ ಅಂತ 10/100 ಇಂಟು ನಿಮಗೆ ಸ್ಯಾಲರಿ ಬೇಕು. ಈಗ ಸ್ಯಾಲರಿ ನಿಮಗೆ ಗೊತ್ತಿಲ್ಲ. ಆ್ಯಡ್ ಫಿಕ್ಸ್ ಇದ್ದು 10% ಆಫ್ ಕಾಸ್ಟ್ ಆಫ್ ಫರ್ನಿಚರ್ ಫಿಕ್ಸ್ ಇದ್ದು ಆಮೇಲೆ ವ್ಯಾಲ್ಯೂ ಆಫ್ ರೆಂಟ್ ಫ್ರೀ ಹೌಸ್ ನಿಂದ ಫಾರ್ಮುಲಾ. ಓಕೆ ನಿಮ್ಗೆ ಏನು ಬೇಕ್ರಿಪ್ಪ ಫಸ್ಟ್ ಈಗ ಸ್ಯಾಲರಿ ಬೇಕು. ಏನು ಬೇಕ್ರಿ ಇದು ಸ್ಯಾಲರಿ ಅಂತ ಐತಲ್ಲ ಅಲ್ಲೇ ಸ್ಯಾಲರಿ ಅಂತ ಇದು ನಿಮಗೆ ಸ್ಯಾಲರಿ ಬೇಕ್ರಿಪ್ಪ. ಇದು ಸ್ಯಾಲರಿ ಮಾಡೋಣ್ರಿ ಫಸ್ಟ್ hash salary for the calculation of RF house rent free house calculation of salary for the calculation of a rent free house ಇದು ಮಾಡಬೇಕು ನೀವು. salary for the calculation of rent free house ಈಗ ಸಾಲ್ವ್ ಮಾಡೋಣ್ರಿ. ಸ್ಟಾರ್ಟ್ ಮಾಡೋಣ್ರಿ. ಕ್ಯಾಲ್ಕುಲೇಷನ್ ಸ್ಯಾಲರಿ ಫಾರ್ ದಿ ಕ್ಯಾಲ್ಕುಲೇಷನ್ ಆಫ್ ರೆಂಟ್ ಫ್ರೀ ಹೌಸ್. ಬರ್ರಿ ಇಲ್ಲಿ ನಿಮ್ದು ರೆಂಟ್ ಫ್ರೀ ಹೌಸ್ ಎಲ್ಲೈತ್ರಿಪ್ಪ ಇಲ್ಲ ಐತ್ರಿ. ರೆಂಟ್ ಫ್ರೀ ಹೌಸ್ ನಿಮ್ದು ಎಲ್ಲೈತ್ರಿ ಇಲ್ಲ ಐತ್ರಿ. ರೆಂಟ್ ಫ್ರೀ ಹೌಸ್ ಎಲ್ಲೈತ್ರಿ ಇಲ್ಲ ಐತ್ರಿ ನಿಮ್ದು ರೆಂಟ್ ಫ್ರೀ ಹೌಸ್ ಇಲ್ಲಿ ಅಲ್ಲದು ರೆಂಟ್ ಫ್ರೀ ಹೌಸ್ ನಿಮ್ದು. ಇದಕ್ಕಿಂತ ಮೇಲೆ ಬರ್ರಿ ಇದಕ್ಕಿಂತ ಮೇಲೆ ಫಸ್ಟ್ ಏನೈತ್ರಿಪ್ಪ ಇಲ್ಲಿ ಇದಕ್ಕಿಂತ ಮೇಲೆ ಏನ್ರಿ ಬೇಸಿಕ್ ಸ್ಯಾಲರಿ ಎಷ್ಟ್ರಿಪ್ಪ ಅದು 46,000 ತಗೋರಿ. ಬೇಸಿಕ್ ಸ್ಯಾಲರಿ ಫಸ್ಟ್ ಬೇಸಿಕ್ ಸ್ಯಾಲರಿ ತಗೋರಿಪ್ಪ ಇಲ್ಲಿ. ಏನ್ರಿದು ಫಸ್ಟ್ ಬೇಸಿಕ್ ಸ್ಯಾಲರಿ ಎಷ್ಟು ರೀ ಬೇಸಿಕ್ ಸ್ಯಾಲರಿ 46,000 ಅಲ್ಲ ಅದು ಬೇಸಿಕ್ ಸ್ಯಾಲರಿ 46,000 ಕರೆಕ್ಟಾ. ಹಾಂ ಆಮೇಲೆ ಏನ್ರಿಪ್ಪ ಬೇಸಿಕ್ ಸ್ಯಾಲರಿ ಆದಮೇಲೆ ನೆಕ್ಸ್ಟ್ ಏನ್ರಿಪ್ಪ ನೆಕ್ಸ್ಟ್ ಇಲ್ಲೈತೆ ನೋಡ್ರಿಪ್ಪ ಅಲ್ಲಿ ಡಿಯರ್ನೆಸ್ ಅಲಾವೆನ್ಸ್ ಏನ್ರಿ ಡಿಯರ್ನೆಸ್ ಅಲಾವೆನ್ಸ್ ತಗೋರಿ. ಡಿಯರ್ನೆಸ್ ಅಲಾವೆನ್ಸ್ ಅಂತ ತಗೋರಿ. ಡಿಯರ್ನೆಸ್ ಅಲಾವೆನ್ಸ್ ಬ್ರಾಕೆಟಲ್ಲಿ ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಡಿಯರ್ನೆಸ್ ಅಲಾವೆನ್ಸ್ ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಬರಬೇಕು. ಬೇಸಿಕ್ ಸ್ಯಾಲರಿ 46,000 ಡಿಯರ್ನೆಸ್ ಅಲಾವೆನ್ಸ್ ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಎಲ್ಲೈತ್ರಿಪ್ಪ ಡಿಯರ್ನೆಸ್ ಅಲಾವೆನ್ಸ್ ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಇಲ್ಲಿ ಬರ್ರಿ ಇಲ್ಲ ಇಲ್ಲೇ ನೋಡಿಲ್ಲ ಕ್ವಶನಲ್ಲಿ ಬಿ ಡಿಯರ್ನೆಸ್ ಅಲಾವೆನ್ಸ್ ರುಪೀಸ್ 5,000 ಪರ್ ಮಂತ್. ಓಕೆ 5,000 ಇಂಟು 12 ಪ್ರಾಬ್ಲಮ್ ಇಲ್ಲ. ಬಟ್ ಇಲ್ಲಿ ನೋಡ್ರಿ ಬ್ರಾಕೆಟಲ್ಲೇ ರುಪೀಸ್ 200 ಪರ್ ಮಂತ್ ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್. ನಮಗೆ ಬರೀ ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಬೇಕೀಗ ರೆಂಟ್ ಫ್ರೀ ಹೌಸ್ ಮಾಡಾಕ 200 ಪರ್ ಮಂತ್ ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ನಮ್ಗೆ ಇದು ಬೇಕು. 200 ಇಂಟು 12 ಮಾಡಿರಿ ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಇದು ಬೇಕು ನಮಗೆ. ಈಗ ಮಾಡಿರಿ ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಎಷ್ಟಿಪ್ಪ ಅದು 200 ಇಂಟು 12 ಮಾಡಿರಿ ಎಷ್ಟು ಬರ್ತೈತಿಪ್ಪ ಇದು. ಬೇಸಿಕ್ ಸ್ಯಾಲರಿ ಡಿಯರ್ನೆಸ್ ಅಲಾವೆನ್ಸ್ ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಎಷ್ಟು ಇದು ಇಲ್ಲಿ ಮಾಡಿಬಿಡ್ತಾಡ್ರಿಪ್ಪ ಇದು ಭಾಳ ದೂರ ಆಗಿತ್ತು ಇದು. 200 ಇಂಟು 12 ಮಾಡಿರಿಪ್ಪ ಎಷ್ಟು ಬರ್ತೈತ್ರಿಪ್ಪ ಅದು 2,400 ಅಲ್ಲ ಅದು 2,400 ಕರೆಕ್ಟಾ. 200 ಇಂಟು 12 ಮಾಡಿರಿಪ್ಪ 2,400 ಇದು ಏನ್ರಿ ಡಿಯರ್ನೆಸ್ ಅಲಾವೆನ್ಸ್ ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಎಲ್ಲೈತ್ರಿಪ್ಪ ಇದು ಬ್ರಾಕೆಟಲ್ಲಿ ಐತ್ರಿ. ಡಿಯರ್ನೆಸ್ ಅಲಾವೆನ್ಸ್ ರುಪೀಸ್ 200 ಪರ್ ಮಂತ್ ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್. ಓಕೆ ಬರ್ರಿ ಡಿಯರ್ನೆಸ್ ಅಲಾವೆನ್ಸ್ ಮುಗಿತ್ರಿ 60,000 ಬರಂಗಿಲ್ಲ ಓನ್ಲಿ 200 ಏನ್ರಿದು 200 ಇಂಟು 12 ಬರ್ತದೆ. ನೆಕ್ಸ್ಟ್ ಚಿಲ್ಡ್ರನ್ ಎಜುಕೇಷನ್ ಅಲಾವೆನ್ಸ್ ತಗೋರಿ. ನೆಕ್ಸ್ಟ್ ಚಿಲ್ಡ್ರನ್ ಎಜುಕೇಷನ್ ಅಲಾವೆನ್ಸ್ ಎಷ್ಟಿಪ್ಪ ಅದು ಚಿಲ್ಡ್ರನ್ ಎಜುಕೇಷನ್ ಅಲಾವೆನ್ಸ್ ಎಷ್ಟು ಬಂತ್ರಿ ಇದು ಚಿಲ್ಡ್ರನ್ ಎಜುಕೇಷನ್ ಅಲಾವೆನ್ಸ್ ಅಮೌಂಟ್ 1,200 ತಗೋರಿ. 1,200 ಚಿಲ್ಡ್ರನ್ ಎಜುಕೇಷನ್ ಅಲಾವೆನ್ಸ್ 1,200 ಚಿಲ್ಡ್ರನ್ ಎಜುಕೇಷನ್ ಅಲಾವೆನ್ಸ್ ಕರೆಕ್ಟಾ. ಚಿಲ್ಡ್ರನ್ ಎಜುಕೇಷನ್ ಅಲಾವೆನ್ಸ್ ಮುಗೈತ್ರಿ. ನೆಕ್ಸ್ಟ್ ಬರ್ರಿ ಏನೈತ್ರಿ ಚಿಲ್ಡ್ರನ್ ಎಜುಕೇಷನ್ ಅಲಾವೆನ್ಸ್ ಮುಗಿದ ಮೇಲೆ ಕಮಿಷನ್ ತಗೋರಿಪ್ಪ. ನೆಕ್ಸ್ಟ್ ಕಮಿಷನ್ ಅಂತ ಕಮಿಷನ್ ಎಷ್ಟು ಬಂತ್ರಿಪ್ಪ ಇಲ್ಲಿ ಮೇಲೆ ಕಮಿಷನ್ 10,000 ಬಂತ್ರಿ. ಕಮಿಷನ್ ಎಷ್ಟ್ರಿಪ್ಪ 10,000 ಬರೀರಿ. ಕಮಿಷನ್ 10,000 ಅಂತ ಬರೀರಿ. ಕಮಿಷನ್ 10,000 ಕರೆಕ್ಟಾ. ಕಮಿಷನ್ 10,000 ಮುಗೀತ್ರಿ. ನೆಕ್ಸ್ಟ್ ಬರ್ರಿಪ್ಪ ಕಮಿಷನ್ 10,000 ಆಮೇಲೆ ಏನ್ರಿಪ್ಪ
ಎಂಟರ್ಟೈನ್ಮೆಂಟ್ ಅಲವೆನ್ಸ್ ಏನ್ರಿ ಎಂಟರ್ಟೈನ್ಮೆಂಟ್ ಅಲವೆನ್ಸ್ ಎಷ್ಟ್ರಿಪ್ಪ ಅದು ಎಂಟರ್ಟೈನ್ಮೆಂಟ್ ಅಲವೆನ್ಸ್ 8400 ಎಂಟರ್ಟೈನ್ಮೆಂಟ್ ಅಲವೆನ್ಸ್ ಎಷ್ಟಿದ್ದು 8000 ಕಮಿಷನ್ ಎಂಟರ್ಟೈನ್ಮೆಂಟ್ ಅಲವೆನ್ಸ್ 8400 ಬರೀರಪ್ಪ ಎಂಟರ್ಟೈನ್ಮೆಂಟ್ ಅಲವೆನ್ಸ್ ಎಂಟರ್ಟೈನ್ಮೆಂಟ್ ಅಲವೆನ್ಸ್ ಎಷ್ಟಿದ್ದು 8400 ಅಲ್ಲ ಅದು ಅಮೌಂಟ್ 8400 ಎಂಟರ್ಟೈನ್ಮೆಂಟ್ ಅಲವೆನ್ಸ್ 8400 ಆಯ್ತಲ್ಲ ಎಂಟರ್ಟೈನ್ಮೆಂಟ್ ಅಲವೆನ್ಸ್ 8400 ನೆಕ್ಸ್ಟ್ ಬರ್ರಿ ಟ್ರಾವೆಲಿಂಗ್ ಅಲವೆನ್ಸ್ ತಗೋರಿ ಟ್ರಾವೆಲಿಂಗ್ ಅಲವೆನ್ಸ್ ಎಷ್ಟು ಬಂತ್ರಿಪ್ಪ ಇದು ಟ್ರಾವೆಲಿಂಗ್ ಅಲವೆನ್ಸ್ ಇಲ್ಲಿ ನೋಡ್ರಿಪ್ಪ ಟ್ರಾವೆಲಿಂಗ್ ಅಲವೆನ್ಸ್ ಎಷ್ಟಿತ್ತು ಟ್ರಾವೆಲಿಂಗ್ ಅಲವೆನ್ಸ್ 10,000 ಟ್ರಾವೆಲಿಂಗ್ ಅಲವೆನ್ಸ್ 10,000 ಬಂತ್ರಿ ತಗೋರಿ ಟ್ರಾವೆಲಿಂಗ್ ಅಲವೆನ್ಸ್ 10,000 ಟ್ರಾವೆಲಿಂಗ್ ಅಲವೆನ್ಸ್ 10,000 ಕರೆಕ್ಟಾ ನೆಕ್ಸ್ಟ್ ಏನೈತ್ರಿಪ್ಪ ಟ್ರಾವೆಲಿಂಗ್ ಅಲವೆನ್ಸ್ ಮುಗಿದ ಮೇಲೆ ನೆಕ್ಸ್ಟ್ ಗಿಫ್ಟ್ ರಿಸೀವ್ಡ್ ಐತ್ರಿಪ್ಪ ಏನ್ರಿ ಗಿಫ್ಟ್ ರಿಸೀವ್ಡ್ ತಗೋರಿ ಗಿಫ್ಟ್ ರಿಸೀವ್ಡ್ ಏನ್ರಿ ಗಿಫ್ಟ್ ರಿಸೀವ್ಡ್ ಎಲ್ಲಿದ್ರಪ್ಪ ಗಿಫ್ಟ್ ರಿಸೀವ್ಡ್ ಇಲ್ಲಿ ನಿಮ್ದು ರೆಂಟ್ ಫ್ರೀ ಹೌಸ್ ಇದ್ರ ಮೇಲೆ ಐತೆ ನೋಡ್ರಿಪ್ಪ ಗಿಫ್ಟ್ ರಿಸೀವ್ಡ್ ಇಲ್ಲಿ ಮೇಲೆ ಗಿಫ್ಟ್ ರಿಸೀವ್ಡ್ ಎಷ್ಟೈತಿಪ್ಪ ಅದು ಎಕ್ಸಾಮ್ಟೆಡ್ ಗಿಫ್ಟ್ ರಿಸೀವ್ಡ್ ಎಷ್ಟಿಪ್ಪ ಎಕ್ಸಾಮ್ಟೆಡ್ ತಗೋರಿ ಎಕ್ಸಾಮ್ಟೆಡ್ ಅಂತ ಗಿಫ್ಟ್ ರಿಸೀವ್ಡ್ ಎಕ್ಸಾಮ್ಟೆಡ್ ಈಗ ಮುಗಿತಲ್ಲ ಎಲ್ಲ ಈಗೆಲ್ಲ ಮುಗಿತಲ್ಲ ಇದು ಬೇಸಿಕ್ ಸ್ಯಾಲರಿ ಡಿಯರ್ನೆಸ್ ಅಲವೆನ್ಸ್ ಎಜುಕೇಷನ್ ಕಮಿಷನ್ ಎಂಟರ್ಟೈನ್ಮೆಂಟ್ ಟ್ರಾವೆಲಿಂಗ್ ಗಿಫ್ಟ್ ರಿಸೀವ್ಡ್ ಎಲ್ಲ ಮುಗಿತ್ರಿ ಈಗ ಟೋಟಲ್ ಮಾಡ್ರಿಪ್ಪ ಎಷ್ಟು ಬರ್ತೈತ್ರಿ ಈಗ ಇದು ಟೋಟಲ್ ಮಾಡ್ರಿ ಎಷ್ಟು ಬಂತು ನೋಡ್ರಿಪ್ಪ ಇದು ನಿಮ್ದು ಏನ್ರಿಪ್ಪ ಸ್ಯಾಲರಿ ಇಲ್ಲಿ ಸ್ಯಾಲರಿ ಅಂತ ಬರ್ರಿ ಸ್ಯಾಲರಿ ಓಕೆ ಸ್ಯಾಲರಿ ಟೋಟಲ್ ಮಾಡಿರಪ್ಪ ಅದು ಎಷ್ಟು ಬರ್ತೈತ್ರಿ ಟೋಟಲ್ ಮಾಡೋಣ್ರಿ ಟೋಟಲ್ ಎಷ್ಟಿದು 46,000 ಪ್ಲಸ್ 2,400 ಪ್ಲಸ್ 1,200 ಪ್ಲಸ್ 10,000 ಪ್ಲಸ್ 8,400 ಪ್ಲಸ್ 10,000 ಎಷ್ಟು ಬಂತ್ರಿಪ್ಪ ಅದು ಟೋಟಲ್ ಇದು 78,000 ಎಷ್ಟು ಬಂತ್ರಿ 78,000 ಇದು 78,000 ಏನ್ರಿಪ್ಪ ಇದು ಬೋಲ್ಡ್ ಮಾಡೋಣ್ರಿ 78,000 ಇದು 78,000 ಏನ್ರಿಪ್ಪ ಇದು ಸ್ಯಾಲರಿ ಇದು ಏನ್ರಿದು ಸ್ಯಾಲರಿ ಇದು ನಿಮ್ದು ಸ್ಯಾಲರಿ 78,000 ನಿಮ್ದು ಏನ್ರಿಪ್ಪ ಸ್ಯಾಲರಿ ಈಗ ಸ್ಯಾಲರಿ ಇದು ಸ್ಯಾಲರಿ ಎಲ್ಲೇ ತೊಗೋಬೇಕು ನೀವು ಈಗ ಇಲ್ಲೇ ತೊಗೋಬೇಕು 10% ಆಫ್ ಸ್ಯಾಲರಿ ಅಂತ ಐತಲ್ಲ ಅಲ್ಲಿ 10% ಆಫ್ ಸ್ಯಾಲರಿ ಅಂತ ಈಗ 10% ನಿಮ್ಮ ಕಡೆ ಐತ್ರಿಪ್ಪ ನಿಮಗೆ ಸ್ಯಾಲರಿ ಬೇಕು ಸ್ಯಾಲರಿ ಎಷ್ಟು ಬಂತ್ರಿಪ್ಪ ಈಗ 78,000 ಎಷ್ಟು ಬಂತ್ರಿ ಸ್ಯಾಲರಿ 78,000 ಇಲ್ಲಿ ತಗೋರಿಪ್ಪ 78,000 ಈಗ 78,000 ಓಕೆ ಈಗ ಮಾಡ್ರಿಪ್ಪ ಈಗ ಮಾಡ್ರಿ 10% ಆಫ್ 78,000 ಎಷ್ಟು ಬಂತ್ರಿಪ್ಪ ಇದು 7,800 ಅಲ್ಲ ಅದು 7,800 ಕರೆಕ್ಟಾ 7,800 ಈಗ ಆ್ಯಡ್ 10% ಕಾಸ್ಟ್ ಆಫ್ ಫರ್ನಿಚರ್ ಏನ್ರಿ ಆ್ಯಡ್ 10% ಕಾಸ್ಟ್ ಆಫ್ ಫರ್ನಿಚರ್ ಈಗ ನೋಡ್ರಿಪ್ಪ ಇಲ್ಲಿ ಎಲ್ಲಿ ಅಡ್ಜಸ್ಟ್ಮೆಂಟ್ ಐತ್ರಿಪ್ಪ ಇದು ಇಲ್ಲಿ ಐತ್ರಿ ಅಡ್ಜಸ್ಟ್ಮೆಂಟ್ ಹೆಚ್ಚ he resides in a bungalow belonging to the company and pays 10% of his basic salary as a rent to the company ಇಲ್ಲಿ ಫರ್ನಿಚರ್ ಬಗ್ಗೆ ಕೊಟ್ಟಿಲ್ಲ ಏನ್ರಿ ವೇಟ್ ಅ ಮಿನಿಟ್ ಹಾಂ ಏನಿದು ಇಲ್ಲಿ ನೋಡ್ರಿಪ್ಪ ಇಲ್ಲಿ ಎಚ್ ಅಡ್ಜಸ್ಟ್ಮೆಂಟಲ್ಲಿ ಎಚ್ ಅಡ್ಜಸ್ಟ್ಮೆಂಟಲ್ಲಿ ನೋಡ್ರಿಪ್ಪ ಇಲ್ಲಿ ಪೂರ ಅಡ್ಜಸ್ಟ್ಮೆಂಟ್ ನೋಡ್ರಿ ಇದು ಎಚ್ ಅಡ್ಜಸ್ಟ್ಮೆಂಟ್ ಪೂರ ಅಡ್ಜಸ್ಟ್ಮೆಂಟ್ ನೋಡ್ರಿ ಇಲ್ಲೇ ಫರ್ನಿಚರ್ ಬಗ್ಗೆ ಏನೂ ಕೊಟ್ಟಿಲ್ಲ ಫರ್ನಿಚರ್ ಅಮೌಂಟ್ 1 lakh ಐತ್ರಿಪ್ಪ ಕಾಸ್ಟ್ ಆಫ್ ಫರ್ನಿಚರ್ 1 lakh 2 lakh ಏನೂ ಕೊಟ್ಟಿಲ್ಲ ಅಂದರೆ 10% ಕಾಸ್ಟ್ ಆಫ್ ಫರ್ನಿಚರ್ ಬರಂಗಿಲ್ಲ ಏನ್ರಿ 10% ಆಫ್ ಕಾಸ್ಟ್ ಆಫ್ ಫರ್ನಿಚರ್ ಬರಂಗಿಲ್ಲ ಅದಕ್ಕೆ ಏನ್ರಿಪ್ಪ ಇದು ನಿಲ್ ಇದು ಬರಂಗಿಲ್ಲ ಯಾಕ್ರಿಪ್ಪ ಕೊಟ್ಟಿಲ್ಲ ಅವರು ಫರ್ನಿಚರ್ ಕಾಸ್ಟ್ ಕೊಟ್ಟಿಲ್ಲ ನಮಗೆ ಅದಕ್ಕೆ ಏನ್ರಿಪ್ಪ ನಿಲ್ ಬರ್ತೈತೆ ರೀ ಈಗ ಮಾಡ್ರಿಪ್ಪ ಇದು ಟೋಟಲ್ ಎಷ್ಟು ಬರ್ತೈತ್ರಿಪ್ಪ ಇದು ಈಗ ಹಾಂ ಈಗ ಮಾಡಿರಿ ಇದು ಅಂಡರ್ಲೈನ್ ಮಾಡ್ತೀನಿ ಈಗ ಮಾಡ್ರಿಪ್ಪ ಈಗ ಏನು ಮಾಡ್ತೀರಿ ತಡೀರಿ ಇದು ಕೆಳಗಡೆ ತೊಗೋತೀನಿ ನಾನು ಈಗ 7,800 ಪ್ಲಸ್ ಮಾಡಬೇಕಲ್ಲ ಅದು 7,800 ಪ್ಲಸ್ ನಿಲ್ ಎಷ್ಟು ಬರ್ತೈತಿಪ್ಪ ಸೇಮ್ ಅಮೌಂಟ್ 7,800 ಯಾಕಂದರೆ ಫರ್ನಿಚರ್ ಕಾಸ್ಟ್ ಅವರು ಕೊಟ್ಟಿಲ್ಲ ಅದಕ್ಕೆ ಅದು ಫರ್ನಿಚರ್ ಕಾಸ್ಟ್ ಮೇಲೆ 10% ಮಾಡೋಕ್ಕೆ ಬರೋಂಗಿಲ್ಲ 7,800 ಬಂದ್ರಿಪ್ಪ ಈಗ ಬರ್ರಿ ಅಡ್ಜಸ್ಟ್ಮೆಂಟಲ್ಲೇ ಮೇಲೆ ಬರ್ರಿ ಎಚ್ ಅಡ್ಜಸ್ಟ್ಮೆಂಟಲ್ಲಿ ಯಾವ ಅಡ್ಜಸ್ಟ್ಮೆಂಟ್ ಎಚ್ ಅಡ್ಜಸ್ಟ್ಮೆಂಟ್
he resides in a bungalow belonging to the company and pays 10% of basic salary. pays a ಪೇ ಅಂದರೆ ಪೇ ಮಾಡ್ತಾರ್ರಿಪ್ಪ 10% ಆಫ್ ಅ ಬೇಸಿಕ್ ಸ್ಯಾಲರಿ 10% ಆಫ್ ಅ ಬೇಸಿಕ್ ಸ್ಯಾಲರಿ ಆಸ್ ರೆಂಟ್ ಟು ದಿ ಕಂಪನಿ. ಯಾರು ಪೇ ಮಾಡ್ತಾರಿಪ್ಪ? ಇದು ಎಂಪ್ಲಾಯಿ ಪೇ ಮಾಡ್ತಾರೆ. ಯಾರಿ? ಎಂಪ್ಲಾಯಿ. ಹಿ ಅಂದರೆ ಯಾರಿಪ್ಪ? ಎಂಪ್ಲಾಯಿ. 10% ಆಫ್ ಬೇಸಿಕ್ ಸ್ಯಾಲರಿ ಮೇಲೆ ರೆಂಟ್ ಪೇ ಮಾಡ್ತಾರಿಪ್ಪ ಕಂಪನಿಗೆ, ಟು ಕಂಪನಿ. ಅದಕ್ಕೆ ಏನ್ರಿಪ್ಪ? ಅದು ರೆಂಟ್ ಲೆಸ್ ಮಾಡ್ಬೇಕು. ಏನ್ರಿ? ರೆಂಟ್ ಏನು ಮಾಡ್ಬೇಕ್ರಿಪ್ಪ? ಲೆಸ್ ಮಾಡ್ಬೇಕದು. ರೆಂಟ್ ಲೆಸ್ ಮಾಡ್ಬೇಕು. ಅದಕ್ಕೆ ಏನ್ರಿಪ್ಪ? ಇಲ್ಲಿ ಲೆಸ್ ಅಂತ ಬರೀರಿಲ್ಲ. ಎಲ್ಲೇ ಸಾರಿ 7,800 ಆ್ಯಡ್ 10% ಆಫ್ ಕಾಸ್ಟ್ ಆಫ್ ಫರ್ನಿಚರ್. ಕರೆಕ್ಟಾ? ಈಗ ಏನ್ರಿಪ್ಪ? ಅವ್ರು ರೆಂಟ್ ಪೇ ಮಾಡ್ತಾರಲ್ರಿ, ಅದು ರೆಂಟ್ ಲೆಸ್ ಮಾಡ್ಬೇಕು. ಲೆಸ್ ಏನಿದು? ಆ್ಯಕ್ಚುವಲ್ ರೆಂಟ್ ಪೇಡ್ ಬೈ ದ ಎಂಪ್ಲಾಯಿ. ಎಂಪ್ಲಾಯಿ ಪೇ ಮಾಡ್ತಾರಿಪ್ಪ. ಆ್ಯಕ್ಚುವಲ್ ರೆಂಟ್ ಪೇಡ್ ಬೈ ದ ಎಂಪ್ಲಾಯಿ ರೀಪ, ಎಂಪ್ಲಾಯರ್ ಅಲ್ಲ, ಎಂಪ್ಲಾಯಿ ಪೇ ಮಾಡ್ತಾರಿಪ್ಪ. ಎಲ್ಲಿ ಎಷ್ಟು ರೆಂಟ್ ಪೇ ಮಾಡ್ತಾರಂತರಿಪ್ಪ ಇಲ್ಲಿ? ಎಂಪ್ಲಾಯ್ ಏನ್ರಿ? ಓಕೆ. ಆ್ಯಂಡ್ ಪೇಸ್ 10% ಆಫ್ ಹೀಸ್ ಬೇಸಿಕ್ ಸ್ಯಾಲರಿ ಮೇಲೆ 10% ರೆಂಟ್ ಪೇ ಮಾಡ್ತಾರಿಪ್ಪ ಎಂಪ್ಲಾಯಿ. ಎಂಪ್ಲಾಯಿ. ಅದಕ್ಕೆ ಏನ್ರಿಪ್ಪ? ಅದು ಲೆಸ್ ಮಾಡ್ಬೇಕು ನೀವು. ಇಲ್ಲಿ ಬರೀರಿಪ್ಪ ಇಲ್ಲೇ ಬ್ರಾಕೆಟಲ್ಲೇ ಎಷ್ಟು ಪರ್ಸೆಂಟ್ ಇರ್ಬೋದು? 10%. 10/100 ಇಂಟು ಬೇಸಿಕ್ ಸ್ಯಾಲರಿ ಮೇಲೆ 10%. ಎಲ್ಲೈತ್ರಿಪ್ಪ ಬೇಸಿಕ್ ಸ್ಯಾಲರಿ? ನಮ್ದು ಇಲ್ಲೈತ್ರಿ ಬೇಸಿಕ್ ಸ್ಯಾಲರಿ. ಎಷ್ಟೈತ್ರಿಪ್ಪ ಬೇಸಿಕ್ ಸ್ಯಾಲರಿ? 46,000. ಎಷ್ಟು ರೀ? 46,000 ಮೇಲೆ 10% ಮಾಡ್ತಾರಿಪ್ಪ ಪೇ. ಇದು ಮಾಡಿ ತಗೋರಿ ಇಲ್ಲ. 46,000 ನಿಮ್ಮದು ಬೇಸಿಕ್ ಸ್ಯಾಲರಿ ಮೇಲೆ ಅವರು ಕೊಟ್ಟಾರ ನೋಡ್ರಿಪ್ಪ ಇಲ್ಲಿ 10% ಆಫ್ ಬೇಸಿಕ್ ಸ್ಯಾಲರಿ. ಅದಕ್ಕೆ ಬೇಸಿಕ್ ಸ್ಯಾಲರಿ ನಿಮ್ದು ಎಷ್ಟೈತ್ರಿಪ್ಪ? ಬೇಸಿಕ್ ಸ್ಯಾಲರಿ 46,000 ಮೇಲೆ 10%. 46,000 ಮೇಲೆ 10% ಮಾಡ್ತಾರಿಪ್ಪ ಪೇ. ಮಾಡಿರಿ ತಗೋರಿಪ್ಪ. ಇದು ಎಷ್ಟು ಬರ್ತೈತೆ ರೀ? ಇದು 46,000 ಇಂಟು 10%, 4,600. ಈಗ ಲೆಸ್ ಮಾಡಿರಿಪ್ಪ. 7,800 ಮೈನಸ್ 7,000 ತಡೀರಿ. ಓಕೆ. 7,800 ಮೈನಸ್ 4,600 ಮಾಡಿರಿಪ್ಪ. ಎಷ್ಟು ಬಂತ್ರಿ? ಇದು 3,200. ಎಷ್ಟು ರೀ? 3,200. ಇದು 3,200 ಏನಿತ್ತು ನೋಡ್ರಿಪ್ಪ. ಇದು ಏನು ನಿಮ್ದು? ಇದು ನಿಮ್ದು ವ್ಯಾಲ್ಯೂ ಆಫ್ ರೆಂಟ್ ಫ್ರೀ ಹೌಸ್. ಇದು ನಿಮ್ದು ಏನ್ರಿಪ್ಪ? ವ್ಯಾಲ್ಯೂ ಆಫ್ ರೆಂಟ್ ಫ್ರೀ ಹೌಸ್. ತಿಳಿತಾ? ಫಸ್ಟ್ ರೆಂಟ್ ಫ್ರೀ ಹೌಸ್ ಈಸ್ ಓನ್ಡ್ ಬೈ ದ ಕಂಪನಿ ಅವರ್ ಎಂಪ್ಲಾಯರ್. ಯಾಕ್ರಿಪ್ಪ? ಹೌಸ್ ಇಸ್ ಬಿಲಾಂಗ್ ಟು ದಿ ಕಂಪನಿ ಅಂತ ಕೊಟ್ಟಾರೆ ಅವರು. ಅದಕ್ಕೆ ಏನ್ರಿಪ್ಪ? ಓನ್ಡ್ ಬೈ ದ ಎಂಪ್ಲಾಯರ್ ಕಂಪನಿ ಅಂತ ಬರೀರಿ. ಆಮೇಲೆ ಪಾಪ್ಯುಲೇಷನ್ ಇಸ್ ಬಿಟ್ವೀನ್ 10 lakh to 25 lakh ಐತ್ರಿಪ್ಪ. 12 lakh ಅಂದರೆ 10 lakh to 25 lakh ಐತ್ರಿ. 10 lakh to 25 lakh ಅಂದರೆ ಎಷ್ಟು ಪರ್ಸೆಂಟ್ ತೊಗೋಬೇಕು ನೀವು? ಸ್ಯಾಲರಿ ಮೇಲೆ 10% ತೊಗೋಬೇಕು ನೀವು. ಸ್ಯಾಲರಿ ಆಮೇಲೆ ಆ್ಯಡ್ 10% ಕಾಸ್ಟ್ ಆಫ್ ಫರ್ನಿಚರ್. ಆಮೇಲೆ ಲೆಸ್ ಆ್ಯಕ್ಚುವಲ್ ರೆಂಟ್ ಪೇಡ್ ಬೈ ದ ಎಂಪ್ಲಾಯಿ. ಆಮೇಲೆ ವ್ಯಾಲ್ಯೂ ಆಫ್ ರೆಂಟ್ ಫ್ರೀ ಹೌಸ್. ಸ್ಯಾಲರಿ ನಿಮಗೆ ಗೊತ್ತಿದ್ದಿಲ್ಲ. ಅದಕ್ಕೆ ಏನು ಮಾಡಿರಿಪ್ಪ ನೀವು? ಬೇಸಿಕ್ ಸ್ಯಾಲರಿ ಆಮೇಲೆ ಡಿಯರ್ನೆಸ್ ಅಲವೆನ್ಸ್. ಓನ್ಲಿ ಡಿಯರ್ನೆಸ್ ಅಲವೆನ್ಸ್ ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್. ಅಲ್ಲೇ ಡಿಯರ್ನೆಸ್ ಅಲವೆನ್ಸ್ ಎಷ್ಟ್ರಿಪ್ಪ? ಅದು ಡಿಯರ್ನೆಸ್ ಅಲವೆನ್ಸ್ ಇಲ್ಲೇ 5,000 ಪರ್ ಮಂತ್ ಐತ್ರಿ. ನಮಗೆ ಸಂಬಂಧ ಇಲ್ಲ. ನಮ್ಗೆ ಏನು ಬೇಕ್ರಿಪ್ಪ? ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಬೇಕು ನಮಗೆ. 200 ಐತ್ರಿಪ್ಪ ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್. ಅದಕ್ಕೆ ಏನ್ರಿಪ್ಪ? 200 ಇಂಟು 12. ಆಮೇಲೆ ಚಿಲ್ಡ್ರನ್ ಎಜುಕೇಷನ್ ಅಲವೆನ್ಸ್, ಕಮಿಷನ್, ಎಂಟರ್ಟೈನ್ಮೆಂಟ್ ಅಲವೆನ್ಸ್, ಟ್ರಾವೆಲಿಂಗ್, ಗಿಫ್ಟ್ ರಿಸೀಟ್ ಎಕ್ಸಾಮ್ ಐತ್ರಿಪ್ಪ. ಅದಕ್ಕೆ ಎಕ್ಸಾಮ್ ಟೋಟಲ್ ಮಾಡಿರಿಪ್ಪ. ಸ್ಯಾಲರಿ ಬಂದ್ರಿ 78,000. ಇದು 78,000 ಏನು ಮಾಡ್ಬೇಕ್ರಿ? ಇಲ್ಲೇ ತೊಗೋಬೇಕು. ಅದ್ರ ಮೇಲೆ 10% ಮಾಡಿರಿ 7,800. ಆ್ಯಡ್ 10% ಕಾಸ್ಟ್ ಆಫ್ ಫರ್ನಿಚರ್. ಅದು ಪೂರಾ ಅಡ್ಜಸ್ಟ್ಮೆಂಟ್ ನೋಡ್ರಿ. ಇದು ಅಡ್ಜಸ್ಟ್ಮೆಂಟ್ ನೋಡ್ರಿ ಪೂರಾ ನೀವು. ಇಲ್ಲೇ ಕಾಸ್ಟ್ ಆಫ್ ಫರ್ನಿಚರ್ ಬಗ್ಗೆ ಏನೂ ಕೊಟ್ಟಿಲ್ಲ. ಅದಕ್ಕೆ ಫರ್ನಿಚರ್ ಬರಂಗಿಲ್ಲ ಇಲ್ಲೇ. ಅದಕ್ಕೆ ಏನ್ರಿಪ್ಪ? ನಿಲ್. 7,800 ಪ್ಲಸ್ ನಿಲ್ 7,800 ಲೆಸ್ ಆ್ಯಕ್ಚುವಲ್ ರೆಂಟ್ ಪೇಡ್ ಬೈ ದ ಎಂಪ್ಲಾಯಿ. ಅವರು ಕೊಡ್ತಾರಿಪ್ಪ. ಎಂಪ್ಲಾಯಿ ರೆಂಟ್ ಪೇ ಮಾಡ್ತಾರಂತ್ರಿಪ್ಪ ಅಲ್ಲಿ. ಹಿ ಅಂದರೆ ಯಾರಿಪ್ಪ? ಎಂಪ್ಲಾಯಿ. ಎಷ್ಟು ರೇಪ ಪೇ ಮಾಡ್ತಾರಿಪ್ಪ? ಪೇ 10%. ಇದರ ಮೇಲೆ ಬೇಸಿಕ್ ಸ್ಯಾಲರಿ ಮೇಲೆ ಆ್ಯಸ್ ಅ ರೆಂಟ್. ಓಕೆ. ಅದಕ್ಕೆ ನಿಮ್ದು ಬೇಸಿಕ್ ಸ್ಯಾಲರಿ ಎಷ್ಟೈತ್ರಿಪ್ಪ? ಬೇಸಿಕ್ ಸ್ಯಾಲರಿ ನಿಮ್ದು 46,000 ಮೇಲೆ 10% ಕೊಡ್ರಿಪ್ಪ. 46,000 ಮೇಲೆ 10% ಎಷ್ಟು ಬಂತ್ರಿಪ್ಪ? 4,600. ಈಗ 7,800 ಮೈನಸ್ 4,600 ಎಷ್ಟು ಬಂತ್ರಿಪ್ಪ? 3,200. ಇದು ಏನ್ರಿಪ್ಪ? ಅಂದ್ರೆ ವ್ಯಾಲ್ಯೂ ಆಫ್ ರೆಂಟ್ ಫ್ರೀ ಹೌಸ್. ಈಗ ತಗೋರಿಪ್ಪ ವ್ಯಾಲ್ಯೂ ಆಫ್ ರೆಂಟ್ ಫ್ರೀ ಹೌಸ್ 3,200. ಇಲ್ಲೇ ಬಂದು ನೋಡ್ರಿಪ್ಪ. ರೆಂಟ್ ಫ್ರೀ ಹೌಸ್ ವ್ಯಾಲ್ಯೂ ಆಫ್ ರೆಂಟ್ ಫ್ರೀ ಹೌಸ್ ಎಷ್ಟ್ರಿಪ್ಪ? ಇದು 3,200. ಎಷ್ಟು ರೀ? 3,200 ಬಂದು ನೋಡ್ರಿಪ್ಪ. 3,200 ನಿಮ್ದು ಏನು ರೀ? ವ್ಯಾಲ್ಯೂ ಆಫ್ ರೆಂಟ್ ಫ್ರೀ ಹೌಸ್. ಅಡ್ಜಸ್ಟ್ಮೆಂಟ್ ಮುಗೀತು ರೀ. ಈಗ ಅಡ್ಜಸ್ಟ್ಮೆಂಟ್ ಏನು ರೀ?
ಐ ಏನ್ರಿಪ್ಪ ಇದು ವಾಚ್ಮ್ಯಾನ್ ಸ್ಯಾಲರಿ ಮತ್ತು ಕುಕ್ ಸ್ಯಾಲರಿ. ವಾಚ್ಮ್ಯಾನ್ ಸ್ಯಾಲರಿ ಮತ್ತು ಕುಕ್ ಸ್ಯಾಲರಿ ತಗೋರಿ. ಐ ಅಲ್ಲದು ಐ ವಾಚ್ಮ್ಯಾನ್ ಐ ವಾಚ್ಮ್ಯಾನ್ ಕರೆಕ್ಟ್ ಐತಲ್ಲ ಇದು ವಾಚ್ಮ್ಯಾನ್ ಸಾರಿ ಏನಿದು ವಾಚ್ಮ್ಯಾನ್ ಸ್ಯಾಲರಿ ಮತ್ತು ವಾಚ್ಮ್ಯಾನ್ ಸ್ಯಾಲರಿ ಮತ್ತು ಏನು ಯಾರಿದ್ದಪ್ಪ ಕುಕ್ ಸ್ಯಾಲರಿ ಕರೆಕ್ಟಾ. ವಾಚ್ಮ್ಯಾನ್ ಸ್ಯಾಲರಿ ಮತ್ತು ಕುಕ್ ಸ್ಯಾಲರಿ ಎಲ್ಲಿತ್ರಿಪ್ಪ ಅದು ಐ ಅಡ್ಜಸ್ಟ್ಮೆಂಟ್. ಎ ವಾಚ್ಮ್ಯಾನ್ ಆ್ಯಂಡ್ ಅ ಕುಕ್ ಆರ್ ಪ್ರೊವೈಡೆಡ್ ಬೈ ದ ಕಂಪನಿ ಆಟ್ ದ ಬಂಗ್ಲೋ ಹೂ ಆರ್ ಪೇಡ್ ₹400 ಪರ್ ಮಂತ್ ಈಚ್ ರೀಪ್ಪ. ಈಚ್ ಇಬ್ಬರಿಗೆ ಎಷ್ಟು ಅಂತ್ರಿಪ್ಪ 400 ಇಬ್ಬರಿಗೆ. ಈಚ್ ಅಂದ್ರೆ ಏನ್ರಿಪ್ಪ ಇಬ್ಬರಿಗೆ. ಕುಕ್ ವಾಚ್ಮ್ಯಾನ್ ಮತ್ತು ಕುಕ್ ಎಷ್ಟ್ರಿಪ್ಪ 400 ಈಚ್ ಪರ್ ಮಂತ್. 400 ಪರ್ ಮಂತ್ ಈಚ್. ಅದಕ್ಕೆ ಏನ್ರಿಪ್ಪ ಇಲ್ಲೇ ಇವರಿಗೆ 400 ಇಂಟು 12. ಆಮೇಲೆ ಇವರಿಗೆ 400 ಸೇಮ್ 400 ಈಚ್ ಅಲ್ಲ ಅದು. ಅದಕ್ಕೆ ಏನು 400 ಇಂಟು 12 ಮಾಡಿರಿಪ್ಪ. ಇದು ಎಷ್ಟು ಬರ್ತೈತೆ ರೀ 400 ಇಂಟು 12 ಮಾಡಿರಿಪ್ಪ. ಎಷ್ಟು ಬರ್ತೈತೆ ಇದು 400 ಇಂಟು 12 400 ಇಂಟು 12 ಎಷ್ಟು ರೀ 4800. ಎಷ್ಟು ರೀ 4800. ಆಮೇಲೆ ಇಲ್ಲೇ ಸೇಮ್ 4800. ಈಗ ಮಾಡಿರಿ 4800 ಪ್ಲಸ್ 4800 ಎಷ್ಟು ರೀಪ್ಪ ಇದು 4800 ಇಂಟು 9600 ಬಂತ್ರಿಪ್ಪ ಟೋಟಲ್ ಅಮೌಂಟ್. ಎಷ್ಟು ರೀ 9600 ಟೋಟಲ್ ಅಮೌಂಟ್. 4800 ಪ್ಲಸ್ 4800 ಎಷ್ಟು ರೂಪಾಯಿ 9600. ಓಕೆ ಐ ಮುಗಿತ್ರಿ. ಐ ಅಡ್ಜಸ್ಟ್ಮೆಂಟ್ ಮುಗಿತ್ರಿ. ಈಗೇನ್ರಿಪ್ಪ ಜೆ ಅಡ್ಜಸ್ಟ್ಮೆಂಟ್. ಜೆ ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಟು ಅ ರಿಕಗ್ನೈಸ್ಡ್ ಪ್ರೊವಿಡೆಂಟ್ ಫಂಡ್. ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ರಿಕಗ್ನೈಸ್ಡ್ ಪ್ರೊವಿಡೆಂಟ್ ಫಂಡ್ ₹8000. ಇಲ್ಲಿ ಪರ್ಸೆಂಟೇಜ್ ಕೊಟ್ಟಿಲ್ಲ ಅವರು. ನೀವು ಬರೀರಿಪ್ಪ ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ RPF ಅಂತ ಬರೀರಿ ನೀವು ಇಲ್ಲೇ. ಜೆ ಅಲ್ಲದು ಜೆ ಬರೀರಿ. ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ RPF. ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ RPF ಅಂತ ಬರೀರಿ ನೀವು. ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ RPF ಅಂತ ಬರೀರಿ. ಈಗ ಚಾಲೂ ಮಾಡೋಣ ನಾವು. ಈಗ ನಾವು ಚಾಲೂ ಮಾಡೋಣ ರೀ. ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ RPF ಅಂತ ಚಾಲೂ ಮಾಡೋಣ ರೀ. ಓಕೆ ಬರೀಲೆ ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ RPF. ಇಲ್ಲೇ ಹೆಡ್ಡಿಂಗ್ ಬರೀರಿಲ್ಲೇ ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ RPF ಅಂತ. ಈಗ ಇದ ಒಳಗೆ ಆ್ಯಕ್ಚುಯಲ್ ರಿಸೀವ್ಡ್ ಅಲ್ಲ ಅದು ಆ್ಯಕ್ಚುಯಲ್ ರಿಸೀವ್ಡ್ ಆಮೇಲೆ ಲೆಸ್ ಮಾಡಬೇಕಲ್ಲ. ಲೆಸ್ ಎಕ್ಸಾಮ್ಟೆಡ್ ಎಟ್ 12%. ಫಿಕ್ಸ್ ಆಯಿತು. ಲೆಸ್ ಎಕ್ಸಾಮ್ಟೆಡ್ ಎಟ್ 12% ಆಫ್ ಸ್ಯಾಲರಿ. ಹಾಂ ಈಗ ಆ್ಯಕ್ಚುಯಲ್ ರಿಸೀವ್ಡ್ ಅಲ್ಲ ಇದು ಆ್ಯಕ್ಚುಯಲ್ ರಿಸೀವ್ಡ್. ಬರ್ರಿ ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ RPF. ಬರ್ರಿ ಇಲ್ಲೇ ಎಲ್ಲಿತ್ತು ಇಲ್ಲೇ ಜೆ ಅಡ್ಜಸ್ಟ್ಮೆಂಟಲ್ಲಿ. ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಟು ಅ ರಿಕಗ್ನೈಸ್ಡ್ ಪ್ರೊವಿಡೆಂಟ್ ಫಂಡ್ ಈಸ್ ₹8000. ರೆಡಿಮೇಡ್ ಅಮೌಂಟ್ ಕೊಟ್ಬಿಟ್ಟಾರಿಪ್ಪ. ಆಸ್ ಅ 14%, 15%, 13%. ಏನು ಕೊಟ್ಟಿಲ್ಲ ರೆಡಿಮೇಡ್ ಅಮೌಂಟ್. ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಟು ಅ RPF ಈಸ್ ₹8000. ರೆಡಿಮೇಡ್ ಕೊಟ್ಬಿಟ್ಟಾರಿ ಅಮೌಂಟ್. ಎಷ್ಟು ರೀ ₹8000 ಅಂತ. ನೀವು ಡೈರೆಕ್ಟ್ ತಗೋರಿಪ್ಪ ₹8000 ಡೈರೆಕ್ಟ್ ತಗೋರಿ. ನಾವು ರೆಡಿಮೇಡ್ ಬ್ರಾಕೆಟಲ್ಲೇ ರೆಡಿ ಅಮೌಂಟ್ ಇಸ್ ಗಿವನ್ ಏನ್ರಿ ರೆಡಿಮೇಡ್ ಏನ್ರಿ ರೆಡಿಮೇಡ್ ಅಮೌಂಟ್ ಈಸ್ ಗಿವನ್. ರೆಡಿಮೇಡ್ ಅಮೌಂಟ್ ಐತ್ರಿಪ್ಪ. ಪರ್ಸೆಂಟೇಜ್ ಕೊಟ್ಟಿಲ್ಲ ಅವರು. 12% ಮಾಡಿರಿ, ಸಾರಿ 14 ಮಾಡಿರಿಪ್ಪ, 15 ಮಾಡಿರಿ, 13 ಮಾಡಿರಿ, ಏನೂ ಕೊಟ್ಟಿಲ್ಲ. ರೆಡಿಮೇಡ್ ಅಮೌಂಟ್ ಕೊಟ್ಬಿಟ್ಟಾರಿಪ್ಪ. ರೆಡಿಮೇಡ್ ಅಮೌಂಟ್ ಇಸ್ ಗಿವನ್. ಎಷ್ಟ್ರಿಪ್ಪ ಅದು ₹8000. ಎಷ್ಟು ರೀ ₹8000. ಬರ್ರಿಪ್ಪ ನೀವು ರೆಡಿಮೇಡ್ ಅಮೌಂಟ್ ₹8000 ಅಂತ ಬರೀರಿ. ಇಲ್ಲೇ 8000 ಸಾರಿ ಎಷ್ಟಿದು 8000 ಬರೀರಿಪ್ಪ. ಈಗೇನ್ರಿ ಈಗ ಸ್ಯಾಲರಿ ಬೇಕಲ್ಲ ನಮಗೆ 12% ಮಾಡಬೇಕು. ಬ್ರಾಕೆಟ್ ಬರೀರಿಲ್ಲ. ಎಷ್ಟು ಪರ್ಸೆಂಟ್ ಇರ್ಬೋದು 12%. ಫಿಕ್ಸ್ ಆಯಿತು. 12/100 ಇಂಟು ಈಗ ನಮಗೆ ಸ್ಯಾಲರಿ ಬೇಕಲ್ಲ. ಸ್ಯಾಲರಿ ನಮ್ಮ ಕಡೆ ಇಲ್ಲ. ಸ್ಯಾಲರಿ ಮಾಡ್ಬೇಕು ಈಗ ವರ್ಕಿಂಗ್ ನೋಟಲ್ಲೇ. ಸ್ಯಾಲರಿ ಮಾಡೋಣ್ರಿಪ್ಪ. ಎಲ್ಲಿ ಮಾಡೋಣ್ರಿ ಸ್ಯಾಲರಿ
ಸ್ಯಾಲರಿ ಇಲ್ಲೇ ಮಾಡೋಣ ರೀ. ವರ್ಕಿಂಗ್ ನೋಟ್ ನಂಬರ್ 2 salary for the calculation of RPF salary for the calculation of RPF ಅಂದರೆ ರಿಕಗ್ನೈಸ್ ಪ್ರೊವಿಡೆಂಟ್ ಫಂಡ್. ಇಲ್ಲೇ ಫಾರ್ಮುಲಾ ಬರೀಬೇಕು ನೀವು ಏನ್ರಿ, ಸ್ಯಾಲರಿ ಈಸ್ ಈಕ್ವಲ್ ಟು ಬೇಸಿಕ್ ಸ್ಯಾಲರಿ ಪ್ಲಸ್ ಡಿಯರ್ನೆಸ್ ಅಲಾವೆನ್ಸ್ ಬ್ರಾಕೆಟ್ ಅಲ್ಲ, ಡಿಯರ್ನೆಸ್ ಅಲಾವೆನ್ಸ್ ಯಾವತ್ತು ಹೋಗಿರಿಪ್ಪ, ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಆಮೇಲೆ ಪ್ಲಸ್ ಕಮಿಷನ್ ಏನ್ರಿ, ಪ್ಲಸ್ ಕಮಿಷನ್ ತಗೋಬೇಕಲ್ಲ. ಇದು ಫಾರ್ಮುಲಾ ರೀಪ್ಪ. ಸ್ಯಾಲರಿ ಇಸ್ ಈಕ್ವಲ್ ಟು ಬೇಸಿಕ್ ಸ್ಯಾಲರಿ ಪ್ಲಸ್ ಡಿಯರ್ನೆಸ್ ಅಲಾವೆನ್ಸ್ ಯಾವಾಗ ತೊಗೋಬೇಕ್ರಿಪ್ಪ, ಎಂಟ್ರೆನ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಬರಬೇಕು, ಆಮೇಲೆ ಪ್ಲಸ್ ಕಮಿಷನ್. ಈಗ ಚಾಲೂ ಮಾಡಿರಿ, ಫಾರ್ಮುಲಾ ಫಿಲ್ ಮಾಡಕ್ಕೆ ಚಾಲೂ ಮಾಡಿರಿ. ಇದು ಫಸ್ಟ್ ನಮ್ಗೆ ಏನು ಬೇಕ್ರಿಪ್ಪ, ನಮಗೆ ಬೇಸಿಕ್ ಸ್ಯಾಲರಿ ಬೇಕು. ಏನು ಬೇಕ್ರಿಪ್ಪ, ನಮಗೆ ಬೇಸಿಕ್ ಸ್ಯಾಲರಿ ಬೇಕು. ಎಲ್ಲಿತ್ತಪ್ಪ ಬೇಸಿಕ್ ಸ್ಯಾಲರಿ, ಇಲ್ಲೈತೆ ನೋಡಿಪ್ಪ ಬೇಸಿಕ್ ಸ್ಯಾಲರಿ. ಎಷ್ಟು ರೀ ಬೇಸಿಕ್ ಸ್ಯಾಲರಿ, ಇದು 46,000 rupees ತೊಗೋರಿ. 46,000 rupees ಅಂತ ಬರೀರಿ. ಎಷ್ಟು ರೀ, 46,000 rupees ಬರ್ರಿ. ಬೇಸಿಕ್ ಸ್ಯಾಲರಿ ನಮ್ದು 46,000 ಕರೆಕ್ಟಾ. ಆಮೇಲೆ ಪ್ಲಸ್ ನಮ್ಗೆ ಏನು ಬೇಕ್ರಿಪ್ಪ, ಡಿಯರ್ನೆಸ್ ಅಲಾವೆನ್ಸ್ ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್. ಡಿಯರ್ನೆಸ್ ಅಲಾವೆನ್ಸ್ ರೆಡಿಮೇಡ್ ನಮ್ಮ ಕಡೆ ಐತಿರಿಪ್ಪ, ಇಲ್ಲಿ ಡಿಯರ್ನೆಸ್ ಅಲಾವೆನ್ಸ್ ಐತಲ್ಲ, ಅಲ್ಲೇ ಡಿಯರ್ನೆಸ್ ಅಲಾವೆನ್ಸ್ ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ 200 into 12 ಎಷ್ಟು ರೂಪಾಯಿ, ಇದು 2,400 ತಗೋರಿ. ಡಿಯರ್ನೆಸ್ ಅಲಾವೆನ್ಸ್ ನಮ್ದು 2,400. ಆಮೇಲೆ ಪ್ಲಸ್ ಏನ್ರಿ, ಮತ್ತು ಕಮಿಷನ್ ಬೇಕು ನಮಗೆ. ಏನು ಬೇಕ್ರಿ, ಕಮಿಷನ್ ಎಲ್ಲೈತಿರಪ್ಪ, ಕಮಿಷನ್ ಇಲ್ಲಿ ಐತೆ ನೋಡ್ರಿಪ್ಪ. ಕಮಿಷನ್ ಎಷ್ಟು ರೀ, ಕಮಿಷನ್ ಅಮೌಂಟ್ 10,000 rupees. ಎಷ್ಟು ರೀ, 10,000 rupees ಕಮಿಷನ್ ಅಮೌಂಟ್ ತಗೋರಿ. ಕಮಿಷನ್ 10,000. ಈಗ ಮಾಡಿರಿ ಎಷ್ಟು ಬರ್ತೈತ್ರಿಪ್ಪ, ಈಕ್ವಲ್ ಟು 46,000 ಪ್ಲಸ್ 2,400 ಪ್ಲಸ್ 10,000 ಎಷ್ಟು ಬಂತ್ರಿಪ್ಪ, ಇದು ಸ್ಯಾಲರಿ ಟೋಟಲ್ ನಿಮ್ದು. ಸ್ಯಾಲರಿ ಫಾರ್ ದಿ ಕ್ಯಾಲ್ಕುಲೇಷನ್ ಆಫ್ RPF 46,000 ಪ್ಲಸ್ 2,400 ಪ್ಲಸ್ 10,000 ಎಷ್ಟು ಬಂತು ರೀ, ಇದು 58,400. ಎಷ್ಟು ರೀ, 58,400 ಬರೀರಿಪ್ಪ. 58,400 ಇದು ನಿಮ್ದು ಏನ್ರಿಪ್ಪ, ಇದು ಸ್ಯಾಲರಿ ನಿಮ್ದು. ಏನ್ರಿ ಇದು ಸ್ಯಾಲರಿ ಬರೀರಿಪ್ಪ, ಇಲ್ಲ ಸ್ಯಾಲರಿ ಅಂತ ಬರೀರಿ. ಸ್ಯಾಲರಿ ಎಷ್ಟು ಬಂತು ಇದು ಸ್ಯಾಲರಿ, 58,400. ಓಕೆ, ಇದು ನಿಮ್ದು ಸ್ಯಾಲರಿ ಫಾರ್ ಕ್ಯಾಲ್ಕುಲೇಷನ್ ಆಫ್ RPF ಸ್ಯಾಲರಿ. ಇದು ಎಲ್ಲಿ ತೊಗೋಬೇಕು ನೀವೀಗ, ಅಲ್ಲಿ ತೊಗೋಬೇಕು RPF ಒಳಗೆ. 58,400 ಇಲ್ಲಿ ತೊಗೋರಿಪ್ಪ. ಇಲ್ಲಿ 12% ಆಫ್ ಸ್ಯಾಲರಿ ಅಂತ ಐತಲ್ಲ, ಅಲ್ಲೇ 12% ಆಫ್ ಸ್ಯಾಲರಿ ಅಂತ. ಈಗ ಇಲ್ಲಿ ತೊಗೋರಿಪ್ಪ. ಎಷ್ಟ್ರಿಪ್ಪ, 12% ಇಂಟು 58,400 ಅಲ್ಲ, ಅದು 58,400. 58,400 ಮಾಡಿರಿಪ್ಪ. ಈಗ ಎಷ್ಟು ಬರ್ತೈತೆ ರೀ ಇಲ್ಲೇ, 58,400 ಇಂಟು 12% ಎಷ್ಟು ಬಂತ್ರಿಪ್ಪ, ಇದು 7,008 ಬಂತ್ರಿ. ಇದು ಎಷ್ಟ್ರಿಪ್ಪ, 7,008 ಬಂತ್ರಿ. ಈಗ ಏನು ಮಾಡ್ಬೇಕು, ಇದು ಲೆಸ್ ಮಾಡ್ಬೇಕು. ಲೆಸ್ ಮಾಡ್ರಿಪ್ಪ. 8,000 ಮೈನಸ್ 7,008 ಎಷ್ಟು ಬಂತ್ರಿಪ್ಪ, ಇದು 992 ಬಂತ್ರಿ. ಇದು 992 ಬಂತ್ರಿ ಆನ್ಸರ್. ಎಷ್ಟಿಲ್ಲ, 992. ಓಕೆ, ಇದು ಏನ್ರಿಪ್ಪ, ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ RPF. ನೆಕ್ಸ್ಟ್ ಬರ್ರಿ, ಏನೈತ್ರಿ, ಆ್ಯಂಡ್ ಮತ್ತೆ ಕಂಟಿನ್ಯೂ. ಆ್ಯಂಡ್ ಇಂಟ್ರೆಸ್ಟ್ ಕ್ರೆಡಿಟೆಡ್ ಟು ದಿ ಫಂಡ್ ಈಸ್ ಅಟ್ 14% per annum ಅಮೌಂಟೆಡ್ ಟು rupees 17,500 ತಗೋರಿಲ್ಲ. ನೆಕ್ಸ್ಟ್ ಅದ ಒಳಗಲ್ಲ, ಅದು ಅದ ಒಳಗೆ ಸೀದಾ ಏನೂ ಕೊಟ್ಟಿಲ್ಲ, ಅದ ಒಳಗ್ರಿಪ್ಪ. ಎಲ್ಲೇ ಬರ್ರಿಪ್ಪ, ಸ್ವಲ್ಪ ಜಾಗ ಬಿಟ್ಟ. ಇಲ್ಲಿ ಬರೀರಿ. ಇಂಟ್ರೆಸ್ಟ್ ಏನ್ರಿದು, ಇಂಟ್ರೆಸ್ಟ್ ಕ್ರೆಡಿಟೆಡ್ credited towards RPF. Interest credited towards RPF ತಗೋರಿ. ಇಂಟ್ರೆಸ್ಟ್ ಕ್ರೆಡಿಟೆಡ್ ಟುವರ್ಡ್ಸ್ RPF. ಕಂಟ್ರೋಲ್ ಅಂಡರ್ಲೈನ್ ಮಾಡ್ರಿ. ಇಂಟ್ರೆಸ್ಟ್ ಕ್ರೆಡಿಟೆಡ್ ಟುವರ್ಡ್ಸ್ RPF. ಈಗ ಏನು ಮಾಡ್ಬೇಕ್ರಿಪ್ಪ, ಇಲ್ಲೇ ಸೇಮ್ ಆ್ಯಕ್ಚುವಲ್ ರಿಸೀವ್ಡ್ ಲೆಸ್ exempted at 9.5
ಪರ್ಸೆಂಟೇಜ್ ಲೆಸ್ ಎಕ್ಸಾಮ್ಟೆಡ್ ಎಟ್ 9.5%. ಓಕೆ, ಇದು ನಿಮ್ದು ಇಂಟ್ರೆಸ್ಟ್ ಕ್ರೆಡಿಟೆಡ್ ಟುವರ್ಡ್ಸ್ RPF. ನಮ್ಗೆ ಏನು ಬೇಕ್ರಿಪ್ಪ, ಫಸ್ಟ್ ಆ್ಯಕ್ಚುಯಲ್ ರಿಸೀವ್ಡ್ ಬೇಕು ನಮಗೆ. ಎಲ್ಲಿದ್ರಿಪ್ಪ ಆ್ಯಕ್ಚುಯಲ್ ರಿಸೀವ್ಡ್ ಹೈಲೈಟ್ ನೋಡ್ರಿಪ್ಪ. ಆ್ಯಂಡ್ ಇಂಟ್ರೆಸ್ಟ್ ಕ್ರೆಡಿಟೆಡ್ ಟು ದಿ ಫಂಡ್ ಈಸ್ ಅಟ್ 14%. ಆ್ಯಕ್ಚುಯಲ್ ರಿಸೀವ್ಡ್ ಎಷ್ಟ್ರಿಪ್ಪ ಅದು? ಅಟ್ 14%. ಆ್ಯಕ್ಚುಯಲ್ ರಿಸೀವ್ಡ್ ಎಟ್ 14%. 14% ಎಷ್ಟ್ರಿಪ್ಪ ಅದು ಅಮೌಂಟ್? 17,500. ಅಮೌಂಟ್ ಎಷ್ಟ್ರಿಪ್ಪ ಇದು? 17,500 ತಗೋರಿ. 17,500 ಅಂತ ಇಲ್ಲಿ ತಗೋರಿ. 17,500 ಕರೆಕ್ಟಾ? ಈಗ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕಲ್ಲ, ಇಲ್ಲಿ ಎಕ್ಸಾಮ್ಟೆಡ್ ಎಟ್ 9.5% ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕಲ್ಲ. ಫಸ್ಟ್ ಅಮೌಂಟ್ ತಗೋಬೇಕು. 17,500 ಆಮೇಲೆ ಇಂಟು 9.5 ಮೇಲೆ ಡಿವೈಡೆಡ್ ಬೈ ಕೆಳಗಡೆ ಅದು ರೇಟ್ ಎಷ್ಟಿತ್ತು? ರೇಟ್ ಅದು ಮೇಲೆ 14% ಅಂದರೆ 14 ತಗೋರಿ. ಈಗ ಮಾಡಿರಿ, ಎಷ್ಟು ಬಂತು ಇದು? 17,500 ಇಂಟು 9.5 ಡಿವೈಡೆಡ್ ಬೈ 14 ಎಷ್ಟು ಬಂತ್ರಿಪ್ಪ ಇದು? 11,000 ಎಷ್ಟು ಬಂತ್ರಿ ಇದು? 11,875. ಎಷ್ಟು ರೀ? 11,875 ತಗೋರಿ. ಇಲ್ಲ 11,875 ಬಂತ್ರಿ. ಇಲ್ಲ 11,875. ಈಗ ಏನು ಮಾಡ್ತೀರಿಪ್ಪ? ಈಗ ಕಂಟ್ರೋಲ್ ಅಂಡರ್ಲೈನ್. ಈಗ 17,500 ಮೈನಸ್ 11,875 ಎಷ್ಟ್ರಿಪ್ಪ ಅದು? 5,625. ಎಷ್ಟು ರೀ? 5,625 ಬರೀಲ್ಲ. 5,625 ಅಂತ 5,625. ಓಕೆ, ಈಗ ಆಲ್ಮೋಸ್ಟ್ ಎಲ್ಲ ಮುಗೀತು ರೀ. ಮುಗೀತಲ್ಲ ಈಗ. ABCDEFGHIJ ಎಲ್ಲ ಮುಗೀತೀರಿ ಅಡ್ಜಸ್ಟ್ಮೆಂಟ್ಸ್. ಈಗ ಟೋಟಲ್ ಮಾಡಿರಿಪ್ಪ. ಟೋಟಲ್ ಮಾಡಿರಿ. ಎಷ್ಟು ಬರ್ತೀರಿಪ್ಪ ಇದು ಟೋಟಲ್? ಈ ಸೈಡ್ ಮಾಡಿರಿ ಟೋಟಲ್. ಮಾಡಿರಿಪ್ಪ. ಇದು ಈ ಕಾಲಮ್ ಟೋಟಲ್ ಮಾಡಿರಿಪ್ಪ. ಎಷ್ಟು ಬರ್ತೀರಿಪ್ಪ ಇದು? ಫಸ್ಟ್ 46,000 ಪ್ಲಸ್ 60,000 ಪ್ಲಸ್ 1,200 ಪ್ಲಸ್ 10,000 ಪ್ಲಸ್ 8,400 ಪ್ಲಸ್ 10,000 ಪ್ಲಸ್ 3,200 ಪ್ಲಸ್ 9,600 ಪ್ಲಸ್ 992 ಪ್ಲಸ್ 5,625 ಎಷ್ಟು ಬಂತ್ರಿಪ್ಪ ಇದು? 1,55,000. ತಡೀರಿ, ಎಲ್ಲಿ ಬರಿಬೇಕದು? ಕೆಳಗಡೆ ಇದು ಅಂಡರ್ಲೈನ್ ಮಾಡ್ತೀನಿ. ಕಂಟ್ರೋಲ್ ಅಂಡರ್ಲೈನ್. ಈಗ ಇಲ್ಲೇ ಬರಿಬೇಕು ಅಮೌಂಟ್. ಕಂಟ್ರೋಲ್ಡ್ ಬೋಲ್ಡ್. ಎಷ್ಟಿದು? 1,55,017 ಬಂತ್ರಿ. ಇದು 1,55,017 ಬಂತ್ರಿ. ಆನ್ಸರ್ ಇಲ್ಲ. 1,55,017 ಬಂತ್ರಿ. ಇದು ಏನ್ರಿಪ್ಪ ಇದು? ಇದು ಗ್ರಾಸ್ ಸ್ಯಾಲರಿ. ಇದು ಏನ್ರಿ? ಇದು ಗ್ರಾಸ್ ಸ್ಯಾಲರಿ. ಬರೀರಿಪ್ಪ ಇಲ್ಲೇ ಗ್ರಾಸ್ ಸ್ಯಾಲರಿ ಬರೀರಿಪ್ಪ ಇಲ್ಲೇ ಗ್ರಾಸ್ ಸ್ಯಾಲರಿ ಅಂತ. ಬಂತಲ್ಲ ಅಲ್ಲೇ ಗ್ರಾಸ್ ಸ್ಯಾಲರಿ. ಓಕೆ, ಗ್ರಾಸ್ ಸ್ಯಾಲರಿ. ಈ ಗ್ರಾಸ್ ಸ್ಯಾಲರಿ ಒಳಗೆ ಏನು ಮಾಡ್ಬೇಕು ನೀವು? ಲೆಸ್ ಮಾಡ್ಬೇಕು ನೀವು. ಲೆಸ್ ಡಿಡಕ್ಷನ್ಸ್ ಲೆಸ್ ಮಾಡಬೇಕಲ್ಲ ನೀವು. ಏನ್ರಿ? ಡಿಡಕ್ಷನ್ಸ್ ಲೆಸ್ ಮಾಡ್ಬೇಕು ನೀವು. ಮಾಡ್ರಿಪ್ಪ. ಲೆಸ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 16. ಲೆಸ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 16. ಇದು ಅಂಡರ್ಲೈನ್ ಮಾಡ್ತೀನಿ. ಕಂಟ್ರೋಲ್ ಯು. ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 16. ಇದಕ್ಕೆ ಈಗ ರೋಮನ್ ನಂಬರ್ 1 ಅಲ್ಲ. ಈಗ ರೋಮನ್ ನಂಬರ್ 1 ಸ್ಟ್ಯಾಂಡರ್ಡ್ ಡಿಡಕ್ಷನ್. ಆಮೇಲೆ ರೋಮನ್ ನಂಬರ್ 2 ಏನ್ರಿಪ್ಪ? ಎಂಟರ್ಟೈನ್ಮೆಂಟ್ ಅಲವೆನ್ಸ್. ನಂಬರ್ 3 ಏನ್ರಿಪ್ಪ? ಪ್ರೊಫೆಷನಲ್ ಟ್ಯಾಕ್ಸ್. ನಂಬರ್ 3 ಪ್ರೊಫೆಷನಲ್ ಟ್ಯಾಕ್ಸ್. ಹೌದಲ್ಲ? ಫಸ್ಟ್ ನಂಬರ್ 1 ಸ್ಟ್ಯಾಂಡರ್ಡ್ ಡಿಡಕ್ಷನ್, ನಂಬರ್ 2 ಎಂಟರ್ಟೈನ್ಮೆಂಟ್ ಅಲವೆನ್ಸ್, ನಂಬರ್ 3 ಪ್ರೊಫೆಷನಲ್ ಟ್ಯಾಕ್ಸ್. ಓಕೆ, ಲಾಸ್ಟ್ ನಿಮಗೆ ಏನು ಸಿಗ್ತೈತ್ರಿಪ್ಪ? ಇನ್ಕಮ್ ಫ್ರಮ್ ಸ್ಯಾಲರಿ ನಿಮಗೆ ಸಿಗ್ತೈತ್ರಿಪ್ಪ. ಈಗ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಎಲ್ಲರಿಗೂ ಲೆಸ್ ಮಾಡ್ಬೇಕು. ಇದು ತಗೋಬೇಕು. ಗೌರ್ಮೆಂಟ್ ಎಂಪ್ಲಾಯ್ ಇರಲಿ, ಪ್ರೈವೇಟ್ ಎಂಪ್ಲಾಯ್ ಇರಲಿ, ಎಲ್ಲರಿಗೂ ತಗೋಬೇಕಿದು. ಎಷ್ಟ್ರಿಪ್ಪ? ಅದು ಸ್ಟ್ಯಾಂಡರ್ಡ್ ಡಿಡಕ್ಷನ್ ನಿಮ್ದು 50,000 rupees. ಎಷ್ಟು ರೀ? ಸ್ಟ್ಯಾಂಡರ್ಡ್ ಡಿಡಕ್ಷನ್ ನಿಮ್ದು 50,000 rupees. ಸ್ಟ್ಯಾಂಡರ್ಡ್ ಡಿಡಕ್ಷನ್ ನಿಮ್ದು ಎಷ್ಟ್ರಿಪ್ಪ? 50,000 rupees. ಈಗ ಎಂಟರ್ಟೈನ್ಮೆಂಟ್ ಅಲೌನ್ಸ್ ಕೊಡಬೇಕು ಬೇಡ? ಇವರಿಗೆ ಎಂಟರ್ಟೈನ್ಮೆಂಟ್ ಅಲೌನ್ಸ್ ಕೊಡ್ಬೇಕು ಬೇಡ? ಎಂಟರ್ಟೈನ್ಮೆಂಟ್ ಅಲೌನ್ಸ್ ಕೊಡೋಕೆ ಬರಂಗಿಲ್ಲ. ಯಾಕ್ರಿಪ್ಪ? ಎಂಟರ್ಟೈನ್ಮೆಂಟ್ ಅಲೌನ್ಸ್ ಕೊಡೋಕೆ ಬರಂಗಿಲ್ಲ. ಯಾಕ್ರಿ?
ಕೆಳಗಡೆ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 16 ಒಳಗೆ ಎಂಟರ್ಟೈನ್ಮೆಂಟ್ ಅಲೌನ್ಸ್ ಕೊಡಕ್ಕೆ ಬರಂಗಿಲ್ಲ. ಯಾಕ್ರಿಪ್ಪ? ಎಕ್ಸ್ ಲಿಮಿಟೆಡ್, ಎಕ್ಸ್ ಕಂಪನಿ ಲಿಮಿಟೆಡ್ ಅಲ್ಲೇ ಕೆಲಸ ಮಾಡ್ತಾನ್ರಿ ಅವರು. ಫಸ್ಟ್ ಎಕ್ಸ್ ಕಂಪನಿ ಲಿಮಿಟೆಡ್ ಅಲ್ಲೇ ಅಂದ್ರೆ ಏನ್ರಿಪ್ಪ? ಪ್ರೈವೇಟ್ ಕಂಪನಿ. ಪ್ರೈವೇಟ್ ಕಂಪನಿ ಅಂದ್ರೆ ಏನ್ರಿಪ್ಪ? ಪ್ರೈವೇಟ್ ಎಂಪ್ಲಾಯಿ. ಪ್ರೈವೇಟ್ ಎಂಪ್ಲಾಯಿಗೆ ಎಂಟರ್ಟೈನ್ಮೆಂಟ್ ಅಲೌನ್ಸ್ ಕೊಡಕ್ಕೆ ಬರಂಗಿಲ್ಲ. ಪ್ರೈವೇಟ್ ಎಂಪ್ಲಾಯಿಗೆ ಎಂಟರ್ಟೈನ್ಮೆಂಟ್ ಅಲೌನ್ಸ್ ಕೊಡಕ್ಕೆ ಬರಂಗಿಲ್ಲ. ಅದಕ್ಕೆ ಏನ್ರಿಪ್ಪ? ನಿಲ್. ಅದಕ್ಕೆ ಏನ್ರಿ? ನಿಲ್. ಪ್ರೊಫೆಷನಲ್ ಟ್ಯಾಕ್ಸ್ ಎಲ್ಲಿ ಕೊಟ್ಟಂದ್ರೆ ಅವರು? ಪೂರಾ ಕ್ವಶನ್ ಓದ್ರಿ ನೀವು. ಇದು ಪೂರಾ ಕ್ವಶನ್ ನೋಡ್ರಿ ನೀವು, ಪೂರಾ ಕ್ವಶನ್ ಓದ್ರಿ ಇದು. ಇದ್ರಾಗ ಅವರು ಪ್ರೊಫೆಷನಲ್ ಟ್ಯಾಕ್ಸ್ ಬಗ್ಗೆ ಕೊಟ್ಟಿಲ್ಲ. ಪ್ರೊಫೆಷನಲ್ ಟ್ಯಾಕ್ಸ್ ಬಗ್ಗೆ ಕೊಟ್ಟಿಲ್ಲ. ಹಿ ಪೇಡ್, ಕಂಪನಿ ಪೇಡ್ ಏನೂ ಕೊಟ್ಟಿಲ್ಲ. ಅಂದರೆ ಇದನ್ನು ಬರಂಗಿಲ್ಲ. ಕೊಟ್ಟಿಲ್ಲ ಅಂದರೆ ಈಗ ಹೆಂಗೆ ಮಾಡ್ತೀರಿ? ಬರಂಗಿಲ್ಲ. ಈಗ 50,000 ಪ್ಲಸ್ 0 ಪ್ಲಸ್ 0 ಎಷ್ಟ್ರಿಪ್ಪ? 50,000. ಇಲ್ಲೇ ಎಷ್ಟ್ರಿ? 50,000 ತಗೋರಿ. ಎಷ್ಟ್ರಿ? 50,000 ಕರೆಕ್ಟಾ? ಹಾಂ, ಈಗ ಏನು ಮಾಡ್ತೀರಿ? ಈಗ ಲೆಸ್ ಮಾಡಿರಿ. 1,55,000 ಏನಿದು? 1,55,017 ಮೈನಸ್ 50,000 ಎಷ್ಟು ಬಂತ್ರಿಪ್ಪ ಇದು? 1,05,017 ಅಲ್ಲ, ಕರೆಕ್ಟ್ ಅಲ್ಲ? 1,05,017 1,05,017 ಇದು ನಿಮ್ದು ಏನ್ರಿದ್ದು? ಇನ್ಕಮ್ ಫ್ರಮ್ ಸ್ಯಾಲರಿ. ಇದು ಏನ್ರಿದ್ದು? ನಿಮ್ದು ಇನ್ಕಮ್ ಫ್ರಮ್ ಸ್ಯಾಲರಿ. ಈ ಥರ ಮಾಡ್ಬೇಕು ನೋಡ್ರಿಪ್ಪ. ಇದು ನಿಮ್ದು ಇನ್ಕಮ್ ಫ್ರಮ್ ಸ್ಯಾಲರಿ ಫೈನಲಿ. ಈ ಥರ ಮಾಡ್ಬೇಕು. ಕರೆಕ್ಟಾ? ಇದು ನಿಮ್ದು ಕ್ವಶನ್ 10 ಮಾರ್ಕ್ಸ್. ಇದು ನಿಮ್ದು ಕ್ವಶನ್. ನೆಕ್ಸ್ಟ್ ಇದು ನಿಮ್ದು ಸೊಲ್ಯೂಷನ್. ಇದು ನಿಮ್ದು ಸೊಲ್ಯೂಷನ್. ಗ್ರಾಸ್ ಸ್ಯಾಲರಿ ಮಟ್ಟ, ಗ್ರಾಸ್ ಸ್ಯಾಲರಿ ಮಟ್ಟ ಸೊಲ್ಯೂಷನ್ ನಿಮ್ದು. ಆಮೇಲೆ ಇಲ್ಲೇ ಮುಂದೈತ್ರಿಪ್ಪ ಮತ್ತೆ ಗ್ರಾಸ್ ಸ್ಯಾಲರಿ ಆದಮೇಲೆ ಇಲ್ಲಿಂದ ಚಲೋ ನೋಡ್ರಿಪ್ಪ. ಇಲ್ಲಿಂದ ಕ್ಯಾಲ್ಕುಲೇಷನ್ಸ್, ಇಲ್ಲಿಂದ ಕ್ಯಾಲ್ಕುಲೇಷನ್ಸ್ ವರ್ಕಿಂಗ್ ನೋಟ್, ಫಸ್ಟ್ ವರ್ಕಿಂಗ್ ನೋಟ. ಆಮೇಲೆ ಇಲ್ಲೇ ಸ್ಯಾಲರಿ ಫಾರ್ ದಿ ಕ್ಯಾಲ್ಕುಲೇಷನ್ ಆಫ್ RF ಇಲ್ಲೇ ಮಾಡ್ತೀನಿ. ಹಾಂ, ಸ್ಯಾಲರಿ ಫಾರ್ ಕ್ಯಾಲ್ಕುಲೇಷನ್ ಆಫ್ RF ಇಲ್ಲಿ ಐತೆ ನೋಡ್ರಿಪ್ಪ. ಇಲ್ಲಿಂದ ಚಾಲೂ ಮಾಡಿರಿ ವರ್ಕಿಂಗ್ ನೋಟ್ಸ್. ಇಲ್ಲೇ ನಿಮ್ದು ಮುಗಿತ್ರಿಪ್ಪ ಸೊಲ್ಯೂಷನ್. ಇನ್ಕಮ್ ಫ್ರಮ್ ಸ್ಯಾಲರಿ ಎಷ್ಟು ಬಂತ್ರಿಪ್ಪ? ಅದು 1,05,017 ಬಂತ್ರಿ. ಈ ಥರ ಕೊಡ್ಬೋದು ನಿಮಗೆ. ಇದು आई थिंक डिफिकल्ट क्वेश्चन. सो हिंदी मीडियम अब यहाँ पे क्वेश्चन डिस्कस कर लेंगे. क्या है बोल के? क्या है? सबसे पहले मिस्टर शर्मा इज अ परचेज ऑफिसर इन एक्स कंपनी लिमिटेड. कौन सी कंपनी में काम कर रहा है? एक्स कंपनी लिमिटेड में काम कर रहा है. एक्स कंपनी का मतलब ABC कंपनी, XYZ कंपनी मतलब कौन सी कंपनी है? प्राइवेट कंपनी. क्या है? प्राइवेट कंपनी में काम करता है. प्राइवेट कंपनी में अगर काम कर रहा तो कौन सा एम्प्लॉय ने? प्राइवेट एम्प्लॉय. प्राइवेट एम्प्लॉय को डिडक्शन अंडर सेक्शन 16 के अंदर एंटरटेनमेंट अलाउंस नहीं देना. क्यों? प्राइवेट एम्प्लॉय है. अगर गवर्नमेंट एम्प्लॉय है तो 5,000 रुपीज डिडक्शन अंडर सेक्शन 16 के अंदर एंटरटेनमेंट अलाउंस 5,000 रुपीज. लेकिन प्राइवेट एम्प्लॉयज को एंटरटेनमेंट अलाउंस नहीं आता 16 के अंदर. इन अ सिटी हैविंग 12 लाख पॉपुलेशन. 12 लाख पॉपुलेशन बोल के ध्यान दो. तो रेंट फ्री हाउस देता तुम्हारे को भी. पॉपुलेशन दिया तो रेंट फ्री हाउस तुम्हारे को देता. तब 10 लाख पॉपुलेशन है. 10 लाख क्या पॉपुलेशन है? मोर देन 10 लाख, सॉरी 12 लाख पॉपुलेशन है. मतलब मोर देन 10 लाख, लेस देन 25 लाख है ना. पॉपुलेशन तुम्हारे को 12 लाख बोल के दिया है. तो पॉपुलेशन कितनी है तुम्हारी? मोर देन 10 लाख, लेस देन 25 लाख. तो तुम्हारा परसेंटेज कितना आता? पॉपुलेशन के बेस के ऊपर 10%. 10% ऑफ सैलरी एड 10% कॉस्ट ऑफ फर्नीचर. ठीक है? पॉपुलेशन दिया मोर देन 10 लाख, लेस देन 25 लाख. तो ही फर्निचर्स द फॉलोइंग पर्टिकुलर्स ऑफ हिज इनकम फॉर द प्रीवियस ईयर 2021-22. तो तुम्हारे को सभी आइटम्स दिया है यहाँ पे. कंप्यूट क्या मालूम करना तुम्हें? कंप्यूट हिज इनकम फ्रॉम सैलरी फॉर द असेसमेंट ईयर 22-23 अज्यूमिंग द असेसी हैज नॉट ऑप्टेड फॉर सेक्शन 115 BSc. ये अगर नॉट ऑप्टेड बोल के आया, क्या बोल के आया? नॉट ऑप्टेड बोल के आया तो नॉर्मल प्रॉब्लम. हम जो नॉर्मल प्रॉब्लम करते थे सेम टू सेम वैसे ही नॉर्मल प्रॉब्लम तुम लोग करना. नॉट ऑप्टेड बोल के आया तो ऑप्टेड बोल के आया तो देखेंगे आगे. केस स्टडी का क्वेश्चन है वो देखेंगे वहाँ पे. ओके, सबसे पहले हेडिंग लिख लो तुम लोग. क्या है हेडिंग तुम्हारी? कंप्यूटेशन ऑफ इनकम फ्रॉम सैलरी ऑफ मिस्टर शर्मा फॉर द असेसमेंट ईयर 2022-23 पर्टिकुलर्स अमाउंट बोल के. सबसे पहले लिख लो क्या दिया. सबसे पहले ए बेसिक सैलरी ₹46,000 फॉर द ईयर. पर मंथ नहीं है यहाँ पे, डायरेक्ट फॉर द ईयर बोल के दिया तो डायरेक्ट ले लो तुम्हें. बेसिक सैलरी कितना है वो? डायरेक्ट 46,000 फॉर द ईयर, पर मंथ नहीं है. नेक्स्ट बी डियरनेस अलावेंस ₹5,000 पर मंथ. ये ब्रैकेट में देख लेंगे मैं बाद में, अभी ब्रैकेट का हमारे को जरूरत नहीं. सिर्फ हमारे को 5,000 पर मंथ का जरूरत है. डियरनेस अलावेंस यहाँ पे लिख लो. डियरनेस अलावेंस ₹5,000 पर मंथ इंटू 12 कितना आया? 60,000 आया डियरनेस अलावेंस. ओके, नेक्स्ट अभी आओ सी में. क्या दिया? एजुकेशन अलावेंस फॉर 2 चिल्ड्रन. कितने चिल्ड्रन कहते हैं? 2 चिल्ड्रन. कितना? एक को 150 पर मंथ पर चाइल्ड. 150 पर मंथ नहीं, 150 इंटू 12 इंटू कितने चिल्ड्रन? 2 चिल्ड्रन इंटू 2 करना. यहाँ पे लिख लो. यहाँ पे है देखो. हाँ,
सी चिल्ड्रन एजुकेशन अलावेंस, इसके अंदर क्या सबसे पहले एक्चुअल रिसीव्ड, क्या है एक्चुअल रिसीव्ड 150 पर मंथ इंटू 12 इंटू कितने चिल्ड्रन के लिए, वो 2 चिल्ड्रन के लिए, तो कितना आया 3600 आया। उसमें से लेस करना, हमें क्या करना, एग्जेम्प्टेड हमें करना, हमारे को एग्जेम्प्टेड हमारा चिल्ड्रन एजुकेशन अलाउंस के ऊपर फिक्स है हमारा, क्या बोल के 100 इंटू 12 के कितना ना 2400। ये तो हमारे क्वेश्चन के अंदर नहीं दिया, नहीं हम लोग लेना है 100 इंटू 12 इंटू 2 हम लोग लेना, लिमिट हमारी वो कितना यार 3600 माइनस 2400 कितना तुम्हारा 1200। ओके, तो सी हमारा खत्म हुआ। अब क्या डी में आओ, डी में क्या दिया, कमीशन दिया, कितना परसेंटेज है 1% के ऊपर, 1% कितने के ऊपर, किसके ऊपर, सेल के ऊपर, सेल कितना है तुम्हारा 10 लाख, 10 लाख के ऊपर 1% क्या है, कमीशन तुम्हारा। तो लिख लो यहाँ पे कमीशन, कमीशन 10 लाख के ऊपर कितना परसेंटेज, 1%, तो कितना था तुम्हारा 10,000 रुपीज आता, ये क्या तुम्हारा कमीशन। ओके, डी हुआ। अब नेक्स्ट क्या है, ई क्या बोल रहा है, एंटरटेनमेंट अलावेंस है रुपीज 700 पर मंथ बोल के दिया, तो लो एंटरटेनमेंट अलावेंस, एंटरटेनमेंट अलावेंस है 700 पर मंथ इंटू 12 कितना था तुम्हारा 8400। ओके, ई का भी हुआ। अब क्या बचा, एफ बचा, एफ में क्या पूछ रहा है, ट्रैवलिंग अलावेंस फॉर हिज ऑफिशियल टूर, ऑफिस के लिए उसको कंपनी की तरफ से कितना देता है, टूर का कंसेशन उसको 30,000 रुपीज, एंड द एक्चुअल एक्सपेंडिचर इनकर्ड ऑन टूर अमाउंटेड टू रुपीज 20,000, उसको कंपनी वाले कितना दे रहे, 30,000 दे रहे टूर के लिए, ऑफिस टूर के लिए, लेकिन उन्हें कितना खर्च कर रहा है उसके अंदर से खाली 20,000 रुपीज खर्च कर रहा, तो उसके पास कितना बचा 10,000 रुपीज, उसके ऊपर टैक्स देना तुम्हें, 30,000 माइनस 20,000 करना है, पता है ना। ट्रैवलिंग अलावेंस कितना, ट्रैवलिंग अलावेंस है 30,000 उसको अमाउंट देते हैं, उन्हें कितना खर्च कर रहा है सिर्फ 20,000 रुपीज, बचा कितना 10,000 रुपीज, वो टैक्सेबल है। ओके, नेक्स्ट क्या बचा अभी, जी ही वॉज गिवन अ ड्रेस वर्थ रुपीज 3,500 एज गिफ्ट, गिफ्ट है ये, क्या है गिफ्ट, ड्रेस रिसीव कर रहा, तो क्या है गिफ्ट रिसीव्ड है ना, पे गिफ्ट रिसीव्ड, क्या गिफ्ट रिसीव्ड, ड्रेस है, उसका अमाउंट कितना है वो 3,500, कितना है अमाउंट उसका 3,500। देखो यहाँ पे याद रख लो, अगर गिफ्ट का अमाउंट, किसका, गिफ्ट का अमाउंट तुम्हारा 5,000 से कम है, गिफ्ट का अमाउंट तुम्हारा 5,000 से कम है, तो क्या पूरा अमाउंट क्या होता, एग्जेम्प्ट होता। अगर तुम्हारा गिफ्ट का अमाउंट 5,000 से ज्यादा है तो डिफरेंस निकालना, क्या कर निकालना, डिफरेंस निकालना। समझो अगर तुम्हारा गिफ्ट का अमाउंट कितना है 6,000 रुपीज दिया, उन्हें कितना दिया 6,000 रुपीज, तो तुम्हारी लिमिट कितनी है 5,000 रुपीज, तो तुम्हें क्या करते हैं, गिफ्ट रिसीव्ड कितना की है 6,000 रुपीज, उसमें से लिमिट कितना तुम्हारा 5,000 रुपीज, 6,000 माइनस 5,000 कितना बचता है 1,000 रुपीज, 1,000 तुम्हारा टैक्सेबल होता। लेकिन गिफ्ट का अमाउंट यहाँ पे कितना दिया क्वेश्चन के अंदर, सिर्फ 3,500 रुपीज, ये 3,500 रुपीज क्या है 5,000 से क्या है कम है, 5,000 से कम है ये, तो क्या करना बोलो, पूरा अमाउंट एग्जाम करना, लेस देन रुपीज 5,000, तो क्या करना पूरा 3,500 रुपीज क्या करना, एग्जाम करना। अगर 5,000 से 6,000 रुपीज दिया ने, तो 6,000 माइनस 5,000 करना, 1,000 रुपीज टैक्सेबल। ओके, ऐसा करना। तो ये भी हुआ, ये जी भी हुआ। अब क्या बच्चा एच, एच में क्या दिया उन्हें, ही रिसाइड्स इन अ बंगलो, बंगलो में रहता उन्हें, बिलोंगिंग टू दी कंपनी, बिलोंगिंग टू दी कंपनी का मतलब क्या है बोला, ओन्ड बाय द कंपनी, बिलोंगिंग टू दी कंपनी का मतलब क्या है, ओन्ड बाय द कंपनी और ओन्ड बाय द एम्प्लॉयर बोल के, ओन्ड बाय द कंपनी और ओन्ड बाय द एम्प्लॉयर बोल, क्या लेना तुम लोग, क्या लेना, पॉपुलेशन देखना तुम लोग, क्या देखना, पॉपुलेशन देखना। एंड पेज 10% ऑफ हिज बेसिक सैलरी एज अ रेंट टू दी कंपनी बोल के, तो तुम्हें क्या निकालना अभी, एच में हाउस रेंट, ये निकालना, कौन सा, रेंट फ्री हाउस निकालना, क्या निकालना, रेंट फ्री हाउस निकालना, उसके लिए वर्किंग नोट नंबर 1, इसलिए निकालना यहाँ पे वर्किंग नोट है, रेंट फ्री हाउस, रेंट फ्री हाउस, रेंट फ्री हाउस में क्या दिया सबसे पहले, हाउस इज ओन्ड बाय द कंपनी, हाउस इज ओन्ड बाय द, हाउस इज ओन्ड बाय द, हाउस इज ओन्ड बाय द कंपनी और एम्प्लॉयर है ना, हाउस इज ओन्ड बाय द कंपनी और एम्प्लॉयर बोल के। पॉपुलेशन देखो तुम्हें, पॉपुलेशन कितनी है तुम्हारी, पॉपुलेशन कितनी है तुम्हारी, पॉपुलेशन है, पॉपुलेशन इज बिटवीन 10 लाख टू 25 लाख है पॉपुलेशन तुम्हारी, मतलब उन्हें कितना दिया 12 लाख पॉपुलेशन दिया तुम्हारी, कितना दिया 12 लाख पॉपुलेशन दिया, तो तुम्हारी 12 लाख बोले तो कितना है 10 लाख से ज्यादा है लेकिन 25 लाख से कम है, तो तुम लोग कितना परसेंटेज लेते तुम्हें भी, 10 लाख से 25 लाख तक कितना लेते तुम्हें, 10% ऑफ सैलरी, कितना 10% ऑफ सैलरी, 10% ऑफ सैलरी, तो ब्रैकेट में लिख लो 10% बोल के। अब हमारे को क्या नहीं मालूम, उसके बाद में ऐड 10% कॉस्ट ऑफ फर्नीचर फिक्स है। अब क्या बोलो अभी, सैलरी, तुम्हारे को सैलरी मालूम है क्या, तुम्हारे को सैलरी नहीं मालूम है तो तुम्हें क्या मालूम करना, सबसे पहले सैलरी मालूम करना, क्या मालूम करना, सैलरी, इसलिए यहाँ पे है देखो वर्किंग नोट, सैलरी फॉर द कैलकुलेशन ऑफ रेंट फ्री हाउस, रेंट फ्री हाउस निकालना था सबसे पहले, यहाँ पे नहीं, कहाँ है वो रेंट फ्री हाउस, इधर है नहीं वो रेंट फ्री हाउस यहाँ पे है, तो इसके ऊपर जितनी आते हैं देखो सैलरी, बेसिक सैलरी, डीएनएस अलावेंस, कमीशन, बोनस, ऑल अलावेंस, इसके ऊपर रेंट फ्री हाउस के ऊपर जितने आते हैं देखो सभी लेना तुम्हें। क्या दिया अभी बेसिक सैलरी, बेसिक सैलरी कितना है वो 46,000 लेना, वहाँ पे बेसिक सैलरी लेना, वहाँ पे यहाँ पे है नहीं बेसिक सैलरी है ना, यहाँ पे
बेसिक सैलरी ₹46,000 है नहीं, ₹46,000। उसके बाद में डियरनेस अलावेंस क्या लेना, डियरनेस अलावेंस। कौन सा डियरनेस अलावेंस लेना तुम लोग, एंटर्स इनटू रिटायरमेंट बेनिफिट बोल के देना उन्हें, कितना, एंटर्स इनटू रिटायरमेंट बेनिफिट। कहां पे आ, देखो डियरनेस अलावेंस ऊपर आओ, यहाँ पे आओ, डियरनेस अलावेंस है ना पे, डियरनेस अलावेंस 5,000 पर मंथ छोड़ो, वो जरूरत है हमारे को। यहाँ पे देखो ब्रैकेट के अंदर ₹200 पर मंथ एंटर्स इनटू रिटायरमेंट बेनिफिट। हम लोग क्या देखना, सिर्फ कितना एंटर्स हुआ रिटायरमेंट बेनिफिट में देखना, कितना हुआ एंटर्स इनटू रिटायरमेंट बेनिफिट, सिर्फ 200 पर मंथ, इसीलिए उतना ही लेना। डियरनेस अलावेंस एंटर्स इनटू रिटायरमेंट बेनिफिट 200 इंटू 12 कितना होता है, 2,400 हुआ। उसके बाद में क्या है ऊपर, ये होने के बाद में हाँ चिल्ड्रन एजुकेशन अलावेंस है, कितना है, चिल्ड्रन एजुकेशन अलावेंस कितना है, वो चिल्ड्रन एजुकेशन अलावेंस है 1,200, ले लो 1,200 चिल्ड्रन एजुकेशन अलावेंस है ना पे, चिल्ड्रन एजुकेशन अलावेंस है 1,200 रुपीज। ओके नेक्स्ट आओ, ये होने के बाद में क्या दिया, कमीशन दिया, क्या दिया, कमीशन। कमीशन कितना है तुम्हारा, 10,000 है, कमीशन कितना है, 10,000, ले लो कमीशन है ना पे, कमीशन है 10,000 है। ओके कमीशन भी हुआ। अब नेक्स्ट का क्या दिया, कमीशन के बाद में एंटरटेनमेंट अलाउंस दिया, क्या दिया, एंटरटेनमेंट अलाउंस कितना हुआ, एंटरटेनमेंट अलाउंस है 8,400, कर लो 8,400 कमीशन एंटरटेनमेंट अलाउंस है ना यहाँ पे, एंटरटेनमेंट अलाउंस है 8,400। उसके बाद में क्या है, एंटरटेनमेंट अलाउंस होने के बाद में ट्रैवलिंग अलाउंस है, कौन क्या है, ट्रैवलिंग अलाउंस है। ट्रैवलिंग अलाउंस कितना है, वो 10,000 है, तो ले लो ट्रैवलिंग अलाउंस 10,000, ट्रैवलिंग अलाउंस है 10,000 आया नहीं यहाँ पे। ओके नेक्स्ट आओ, अभी ट्रैवलिंग अलाउंस होने के बाद में क्या है, गिफ्ट रिसीव्ड है, क्या है, ट्रैवलिंग अलाउंस होने के बाद में गिफ्ट रिसीव्ड, गिफ्ट रिसीव्ड का अमाउंट कितना है, वो एग्जेम्प्टेड, क्या है, एग्जेम्प्टेड, ले लो अभी गिफ्ट रिसीव्ड का अमाउंट कितना है, वो एग्जेम्प्टेड, तो ले लो। अब उसके बाद में गिफ्ट रिसीव्ड के बाद में क्या है तुम्हारा, RF है, क्या है, RF है, वही तुम लोग मालूम कर रहे हैं, RF है तुम लोग वही मालूम कर रहे हैं, RF है, तो यही मालूम करेंगे अभी। हुआ भी, इन सबको टोटल कर लो, तुम्हारा कितना होता बोलो, 78,000 होता है। इसको तुम लोग क्या बोलते हैं, सैलरी बोलते हैं, क्या बोलते हैं इसको तुम लोग, सैलरी करके बोलते हैं। सैलरी तुम्हारा कितना है अभी, 78,000, यही तुम्हारे को चाहिए अभी 78,000। यहाँ पे देखो 10% ऑफ सैलरी बोल के 10/100 इंटू सैलरी कितना है तुम्हारा अभी, 78,000 आया। उसका कितना लेना, 10% कितना था, 7,800। उसके बाद में एड 10% कॉस्ट ऑफ फर्नीचर बोल रहा है, 10% कॉस्ट ऑफ फर्नीचर बोल के। यहाँ पे पूरा क्वेश्चन पढ़ो, वो एच का पूरा क्वेश्चन पढ़ो तुम्हें। जस्ट इसके अंदर कॉस्ट ऑफ फर्नीचर 1 लाख 2 लाख कुछ भी नहीं दिया, कॉस्ट ऑफ फर्नीचर के बारे में कुछ भी मेंशन नहीं किया, मतलब फर्नीचर नहीं दिया बोल के, फर्नीचर नहीं दिया, तो फर्नीचर नहीं दिया तो कॉस्ट ऑफ फर्नीचर निकालने आता, इसलिए नील। 7,800 प्लस नील कितना होता, 7,800 होता। ओके अब इसके अंदर से एक आइटम दिया, क्या बोल के, एक्चुअल रेंट पेड बाय द एम्प्लॉई बोल के। यहाँ पे देखो एक्चुअल रेंट पेड बाय द एम्प्लॉई, यहाँ पे कहाँ पे बोलो, एच में, ही रिसाइड्स इन अ बंगलो belonging to the company and pays है ना पे, and एच एडजस्टमेंट, and pays 10% ऑफ हिज बेसिक सैलरी, उसकी बेसिक सैलरी का 10% क्या कर रहा उन्हें, रेंट, एज रेंट पे कर रहा कंपनी को, एज रेंट पे कर रहा किसको, कंपनी को, इसलिए लेस एक्चुअल रेंट पेड बाय द एम्प्लॉई। कितना परसेंटेज है, 10%, किसके ऊपर, बेसिक सैलरी के ऊपर। बेसिक सैलरी तुम्हारी कितनी है, बेसिक सैलरी तुम्हारी कितनी है, यहाँ पे देखो बेसिक सैलरी कितनी है तुम्हारी, बेसिक सैलरी अमाउंट है 46,000, इसके ऊपर कितना पे कर रहा हूँ, रेंट है 10%, कितना पे कर रहा है, 10%, तो कितना है 4,600। अब कर लो 7,800 माइनस 4,600, तुम्हारा कितना था, 3,200 था। इसको तुम लोग क्या बोलते हैं, वैल्यू ऑफ रेंट फ्री हाउस। क्या है ये, वैल्यू ऑफ रेंट फ्री हाउस, वर्किंग नोट नंबर 1 है ना यहाँ पे, रेंट फ्री हाउस है, रेंट फ्री हाउस 3,200 हुआ ये। ओके नेक्स्ट ये हुआ हमारा। अब क्या बचा, आय बचा, आय। वॉचमैन एंड कुक आर प्रोवाइडेड बाय द कंपनी at the bungalow who are paid ₹400 per month each। वॉचमैन को 400 रुपीज पर मंथ है, कुक को भी क्या है 400 रुपीज पर मंथ है, तो यहाँ पे ले लो आए बोल के, है ना यहाँ पे। वॉचमैन सैलरी कितना है, 400 इंटू 12। उसके बाद में कुक सैलरी कितना, 400 इंटू 12 कितना था, 4,800 दोनों को प्लस कर लो, कितना था 9,600 हुआ। नेक्स्ट आई भी हुआ हमारा। अब क्या बचा, जे बचा, जे में क्या बचा रहा है, एम्प्लॉयर्स कॉन्ट्रीब्यूशन टू अ रिकॉग्नाइज्ड प्रोविडेंट फंड इज ₹8,000। तुम्हारे को परसेंटेज नहीं दिया, एम्प्लॉयर्स कॉन्ट्रीब्यूशन टुवर्ड्स RPF एट 15% है, 14% कुछ भी नहीं दिया, रेडीमेड तुम्हारे को अमाउंट दिया कितना, 8,000 बोल के, तो लिख लो यहाँ पे ना, एम्प्लॉयर्स कॉन्ट्रीब्यूशन टुवर्ड्स RPF बोल के, एक्चुअल रिसीव्ड एट 15% 14% बोल के कुछ भी नहीं दिया, रेडीमेड अमाउंट दिया, क्या दिया, रेडीमेड अमाउंट इज गिवन कितना, 8,000 रुपीज। इसके अंदर से लेस करना तुम लोग, क्या एग्जेम्प्टेड है तुम्हारा फिक्स रेट एट 12% ऑफ सैलरी बोल के, 12% 12/100 इंटू, अब कितना है वो
सैलरी होना हमारे को, क्या होना, सैलरी होना, सैलरी आरपीएफ के वास्ते सैलरी होना हमारे को, आरपीएफ के वास्ते। तो यहाँ पे लिख लो वर्किंग नोट, यहाँ पे सैलरी फॉर द कैलकुलेशन ऑफ आरपीएफ बोल के ना। यहाँ पे सैलरी का फॉर्मूला क्या है, सैलरी इज इक्वल टू बेसिक सैलरी प्लस डियरनेस अलावेंस एंटर्स इनटू रिटायरमेंट बेनिफिट प्लस कमीशन बोल के। तो तुम्हारा बेसिक सैलरी कितना, तुम्हारा 46,000 है। अब तुम्हारा क्या होना, डियरनेस अलावेंस होना, क्या होना, डियरनेस अलावेंस, वो भी कौन सा होना, एंटर्स इनटू रिटायरमेंट बेनिफिट। कहाँ पे वो डियरनेस अलावेंस एंटर्स इनटू रिटायरमेंट बेनिफिट, यहाँ पे कितना है वो 2400, वही तुम्हारा 2400 तुम्हें लोग यहाँ पे लेना। ओके, अब प्लस क्या होना तुम्हारे को, कमीशन होना, क्या होना, कमीशन। कमीशन कहाँ पे है, यहाँ पे ऊपर है, देखो कमीशन है ना, यहाँ पे कमीशन है, कितना है वो कमीशन तुम्हारा, कितना है कमीशन है, 10,000 रुपीज है। कितना है कमीशन, 10,000 रुपीज, ले लो कमीशन तुम्हारा 10,000 रुपीज। हाँ किधर, हाँ इधर कमीशन कितना, 10,000 रुपीज। अब दोनों को, सब तीनों को प्लस कर लो, कितना था तुम्हारा 58,400। ये तो क्या है, तुम्हारा सैलरी है, ये क्या है, सैलरी। ओके, अब ये तुम्हारा सैलरी आरपीएफ का तुम लोग यहाँ पे लेना, कहाँ पे, यहाँ पे है ना, यहाँ पे 12% ऑफ सैलरी 58,400, इसके ऊपर कितना था, 7,008 आता। अब 8,000 माइनस 7,008 करो, कितना था, 992 आता। ओके, ये क्या हुआ, एम्प्लॉयर्स कॉन्ट्रीब्यूशन टुवर्ड्स आरपीएफ हुआ। अब वो आगे पढ़ो क्या है बोल के, यहाँ पे देखो सेंटेंस होने के बाद में एंड बोल के दिया, एंड इंटरेस्ट क्रेडिटेड टू दी फंड इज एट 14%। क्या है, इंटरेस्ट क्रेडिटेड टुवर्ड्स आरपीएफ कितना है, 14%। अमाउंट कितनी है वो, 17,500। ओके, लिख लो यहाँ पे लिख लो, इंटरेस्ट क्रेडिटेड टुवर्ड्स आरपीएफ, एक्चुअल रिसीट कितना वो 14% दिया नहीं वहां पे, कितना बोल के 14% बोल के, कितना अमाउंट वो 17,500। ओके, उसमें से लेस हम लोग करना है, लेस एग्जेम्प्टेड एट 9.5% हमारा फिक्स है, एग्जेम्प्टेड एट 9.5%। कितना, सबसे पहले अमाउंट लेना, अमाउंट 17,500 इंटू 9.5 डिवाइडेड बाय 14 करना, कितना था तुम्हारा 11,875 था। 17,500 में से 11,875 को लेस करो तो तुम्हारा अमाउंट कितना बचता, 5,625 बचता। ओके, अब आओ ऊपर क्वेश्चन के अंदर, ऊपर क्वेश्चन के अंदर आओ, पूरा क्वेश्चन कंप्लीट हुआ अभी, ABCDEFGHIJ पूरा क्वेश्चन कंप्लीट हुआ तुम्हारा अभी। पूरा क्वेश्चन कंप्लीट होने के बाद में टोटल कर लो इसका, कितना था अभी, इसका सबका टोटल कितना था अभी तुम्हारा 1,55,017 था। इसको तुम लोग क्या बोलते, ग्रॉस सैलरी करके बोलते। इसके अंदर से लेस करना, लेस डिडक्शंस अंडर सेक्शन 16, उसके अंदर रोमन नंबर 1 स्टैंडर्ड डिडक्शन, रोमन नंबर 2 एंटरटेनमेंट अलावेंस, रोमन नंबर 3 प्रोफेशनल टैक्स। स्टैंडर्ड डिडक्शन गवर्नमेंट एम्प्लॉय रहने दो, प्राइवेट एम्प्लॉय रहने दो, कितना था 50,000 रुपीज। एंटरटेनमेंट अलावेंस इसको नहीं देना अभी, इसको एंटरटेनमेंट अलावेंस नहीं देना, क्यों, इन्हें प्राइवेट एम्प्लॉय है, प्राइवेट एम्प्लॉय को एंटरटेनमेंट अलावेंस नहीं देते, इसलिए डैश। प्रोफेशनल टैक्स, प्रोफेशनल टैक्स, प्रोफेशनल टैक्स देखो यहाँ पे है क्या, प्रोफेशनल टैक्स पूरा क्वेश्चन पढ़ो, ये पूरा क्वेश्चन, इसके अंदर प्रोफेशनल टैक्स बोल के नहीं दिया, तो प्रोफेशनल टैक्स क्या था, नहीं आता, प्रोफेशनल टैक्स नहीं दिया ना, इसलिए प्रोफेशनल टैक्स नहीं आता। तो कितना था अभी 50,000 प्लस जीरो कितना था 50,000 आता। ओके, अब क्या करना बोलो, 1,55,017 माइनस 50,000 कितना होता, 1,05,017 होता। ये तुम्हारा क्या होता, इनकम फ्रॉम सैलरी, ये क्या होता, इनकम फ्रॉम सैलरी। ये है तुम्हारा ओवरऑल कॉन्सेप्ट ऑफ इनकम फ्रॉम सैलरी। ये क्या एक्चुअली 15 मार्क्स का प्रॉब्लम, तुम्हारे को 10 मार्क्स के लिए। टेक द स्क्रीनशॉट ऑफ दिस क्वेश्चन, इट इज इंपॉर्टेंट क्वेश्चन, वेरी इंपॉर्टेंट। दिस इज द क्वेश्चन। नेक्स्ट दिस इज द सॉल्यूशन अप टू ग्रॉस सैलरी, ग्रॉस सैलरी तक सोल्यूशन है ये, ग्रॉस सैलरी तक सोल्यूशन यहाँ से लेकर यहाँ तक है। उसके बाद में यहाँ से तुम्हारा डिडक्शन से, यहाँ से ग्रॉस सैलरी एंड होने के बाद में ऐसे फर्स्ट वर्किंग नोट है, उसके बाद में ये वर्किंग नोट्स, रिमेनिंग वर्किंग नोट्स। ओके, so hope you understood, hope you understood. ಓಕೆ, ಸೊ ಫೈನಲ್ ಬರ್ರಿಪ್ಪ, ಈಗ ಫೈನಲ್ಲ, ಈಗ ನಾ ಏನು ಹೇಳ್ತೀನಿ ನಿಮಗೆ, ಫೈನಲ್ಲ ಬರ್ರಿ, ಕೇಸ್ ಸ್ಟಡಿ ಕ್ವಶನ್ ಇದು ಏನ್ರಿಪ್ಪ, ಇದು ಕೇಸ್ ಸ್ಟಡಿ ಕ್ವಶನ್ ಬರ್ರಿ ಫೈನಲ್. ಬಂದು ನೋಡ್ರಿಪ್ಪ ಇಲ್ಲೇ ಕೇಸ್ ಸ್ಟಡಿ ಕ್ವಶನ್ ಫೈನಲ್ ನಿಮ್ದು. ಇಟ್ ಈಸ್ ಅ ಕೇಸ್ ಸ್ಟಡಿ,
ಕೇಳಂಗಿಲ್ಲ ನಿಮ್ಗೆ, ಯಾಕಂದರೆ ಆಲ್ರೆಡಿ ಕೇಳಿದಲ್ಲ ಅದು ನಿಮ್ಗೆ ಸೀನಿಯರ್ಸ್ಗೆ ಕ್ವಶನ್ ಪೇಪರ್ ಕೇಸ್ ಸ್ಟಡಿ ಇನ್ಕಮ್ ಫ್ರಮ್ ಸ್ಯಾಲರಿ ಬೇಸ್ ಮೇಲೆ. ಸ್ಯಾಲರಿ ಅಲ್ಲ ಅದು, ಏನು ಹೌಸ್ ಪ್ರಾಪರ್ಟಿ, ಹೌಸ್ ಪ್ರಾಪರ್ಟಿ. ಓಕೆ, ಅಂಡರ್ಲೈನ್ ಇಂಪಾರ್ಟೆಂಟ್ ಐತಿ ಇದು. ಓಕೆ, ಕೇಸ್ ಸ್ಟಡಿ ಕ್ವಶನ್ ಆಯಿತು. ಮಿಸ್ಟರ್ Mahesh is a government employee in Mumbai. Mr. Mahesh is government employee in Mumbai. Wait a minute, I will. ಏನ್ರಿದು ಕೇಸ್ ಸ್ಟಡಿ ಇನ್ಕಮ್ ಫ್ರಮ್ ಸ್ಯಾಲರಿ ಬೇಸ್ ಮೇಲೆ ಬರ್ರಿ. ಮಿಸ್ಟರ್ ಮಹೇಶ್ ಈಸ್ ಅ ಗವರ್ಮೆಂಟ್ ಎಂಪ್ಲಾಯಿ. ಯಾವ ಎಂಪ್ಲಾಯಿ? ಪ್ರೈವೇಟ್ ಎಂಪ್ಲಾಯಿ, ಗೌರ್ಮೆಂಟ್ ಎಂಪ್ಲಾಯಿ? ಗೌರ್ಮೆಂಟ್ ಎಂಪ್ಲಾಯಿ. ಗವರ್ಮೆಂಟ್ ಎಂಪ್ಲಾಯಿ ಅಂದ್ರೆ ಏನ್ರಿಪ್ಪ? ಇವ್ರಿಗೆ ಏನು ಕೊಡ್ಬೇಕು ನಾವು? ಎಂಟರ್ಟೈನ್ಮೆಂಟ್ ಅಲವೆನ್ಸ್ ಕೊಡ್ಬೇಕು ಇವರಿಗೆ. ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 16 ಒಳಗೆ ಇವರಿಗೆ ನಾವು ಎಂಟರ್ಟೈನ್ಮೆಂಟ್ ಅಲವೆನ್ಸ್ ಕೊಡ್ಬೇಕ್ರಿಪ್ಪ, ಹೌದಲ್ಲ? ಎಂಟರ್ಟೈನ್ಮೆಂಟ್ ಅಲವೆನ್ಸ್ ಕೊಡ್ಬೇಕು ನಾವು ಇವರಿಗೆ. ಇನ್ ಮುಂಬೈ. ಮುಂಬೈಲೇ ಕೆಲಸ ಮಾಡ್ತಾನೆ ರೀ. ಏನ್ರಿ ಮುಂಬೈ? KMDC, ಕೋಲ್ಕತ್ತಾ, ಮುಂಬೈ, ದೆಹಲಿ, ಚೆನ್ನೈ ಬಂತಲ್ಲ. HR ಒಳಗೆ HR ಬಂದ್ರೆ ಎಷ್ಟು ತಗೋಬೇಕ್ರಿಪ್ಪ? ಈಗ 50% ಆಫ್ ಸ್ಯಾಲರಿ. ಯಾಕ್ರಿಪ್ಪ? KMDC, ಕೋಲ್ಕತ್ತಾ, ಮುಂಬೈ, ದೆಹಲಿ, ಚೆನ್ನೈ. ನೆಕ್ಸ್ಟ್ ಎ, ಹಿ ಈಸ್ ಗೆಟಿಂಗ್ ಅ ಮಂತ್ಲಿ ಬೇಸಿಕ್ ಸ್ಯಾಲರಿ ಆಫ್ ₹20,000. ಓಕೆ, ಮಂತ್ಲಿ ಇದ್ರಿಪ್ಪ ಇಲ್ಲಿ. ಏನ್ರಿ ಮಂತ್ಲಿ ಅಂದ್ರೆ ಏನ್ರಿಪ್ಪ? ಇಂಟು 12 ಮಾಡ್ಬೇಕು. 27,000 ಇಂಟು 12 ಬೇಸಿಕ್ ಸ್ಯಾಲರಿ. ಆ್ಯಂಡ್ ಡಿಯರ್ನೆಸ್ ಅಲವೆನ್ಸ್ 7,500 ಪರ್ ಮಂತ್. 7,500 ಪರ್ ಮಂತ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್. ಇಲ್ಲಿ ಬ್ರಾಕೆಟಲ್ಲಿ ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಏನು ಕೊಟ್ಟಿಲ್ಲ. ರಿಟೈರ್ಮೆಂಟ್ ಬೆನಿಫಿಟ್ ಬಗ್ಗೆ ಅಂತ ಏನು ಕೊಟ್ಟಿಲ್ಲ, ಅಂದರೆ ತೊಗೊಳಕ್ಕೆ ಬರಂಗಿಲ್ಲ ಇದು HR ಒಳಗೆ. ಇಲ್ಲೂ ಕೊಟ್ಟಿಲ್ಲ, ಅಲ್ಲಿ ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಅಂತ ಕೊಟ್ಟಿಲ್ಲ ಇಲ್ಲಿ. ಬಿ, he received house rent allowance. ಬಂದು ನೋಡ್ರಿಪ್ಪ ಅದು ಆ್ಯಕ್ಚುಲಿ HRA ರಿಸೀವ್ಡ್ ಆ್ಯಕ್ಚುಯಲ್ ಹೌಸ್ ರೆಂಟ್ ಅಲವೆನ್ಸ್ ರಿಸೀವ್ಡ್ ಎಷ್ಟ್ರಿಪ್ಪ? 7,500 ಪರ್ ಮಂತ್. ಆ್ಯಂಡ್ ಪೇಡ್ ಆ್ಯಕ್ಚುಯಲ್ ರೆಂಟ್ ಆಫ್ ₹94,400 ಪರ್ ಇಯರ್. ಇದು ಆ್ಯಕ್ಚುಯಲ್ ರೆಂಟ್ ಪೇಡ್ ಇದು. ನೆಕ್ಸ್ಟ್ ಬರ್ರಿ. he is provided with a motor car of the cubic capacity of engine exceeding 1.6 liters. exceeding ಅಂದ್ರೆ ಏನ್ರಿಪ್ಪ? ಮೋರ್ ದ್ಯಾನ್ 1.6. exceeding ಅಂದ್ರೆ ಏನ್ರಿ? ಮೋರ್ ದ್ಯಾನ್ 1.6 ಲೀಟರ್. ವಿಚ್ ಈಸ್ ಯೂಸ್ಡ್ ಬೈ ಹಿಮ್ ಫಾರ್ ಆಫೀಸ್ ಡ್ಯೂಟೀಸ್. ಆಫೀಸ್ ಮತ್ತು ಪರ್ಸ್ನಲ್ ಪ್ರೈವೇಟ್ ಡ್ಯೂಟೀಸ್ ಬೋತ್ ರೀಪ್ಪ. ಆಫೀಸ್ ಮತ್ತು ಪರ್ಸ್ನಲ್ ಎರಡು ಅಂದರೆ ತಗೋಬೇಕು. ಬರೇ ಆಫೀಸ್ ಯೂಸ್ ಅಂದ್ರೆ ಏನ್ರಿಪ್ಪ? ಬರಂಗಿಲ್ಲ. ಬರೇ ಆಫೀಸ್ ಯೂಸ್ ಅಂದ್ರೆ ಏನ್ರಿಪ್ಪ? ಎಕ್ಸೆಂಪ್ಟೆಡ್. ಆಫೀಸ್ ಮತ್ತು ಪ್ರೈವೇಟ್ ಡ್ಯೂಟೀಸ್ ಅಂದರೆ ತಗೋಬೇಕು. ಆಫೀಸ್ ಪರ್ಪಸ್ ಮತ್ತು ಪ್ರೈವೇಟ್ ಪರ್ಪಸ್ ಅಂದರೆ ತಗೋಬೇಕು. ದ ಎಕ್ಸ್ಪೆನ್ಸಸ್ ಆಫ್ ಮೋಟರ್ ಕಾರ್ ಹ್ಯಾವ್ ಬೀನ್ ಮೆಟ್ ಬೈ ದ ಎಂಪ್ಲಾಯರ್. ಎಕ್ಸ್ಪೆನ್ಸ್ ಯಾರು ಪೇ ಮಾಡ್ತಾರಂತ್ರಿಪ್ಪ? ಎಕ್ಸ್ಪೆನ್ಸಸ್ ಎಲ್ಲ ಮೋಟರ್ ಕಾರ್ ಎಕ್ಸ್ಪೆನ್ಸ್ ಯಾರು ಪೇ ಮಾಡ್ತಾರಂತ್ರಿಪ್ಪ? ಎಂಪ್ಲಾಯರ್ ಅಂದರೆ ಕಂಪನಿ ಪೇ ಮಾಡ್ತಾರೆ. ಅಂದರೆ ಏನ್ರಿಪ್ಪ? ಅದು ಮೋರ್ ದ್ಯಾನ್ 1.6 ಲೀಟರ್ ಎಕ್ಸ್ಪೆನ್ಸಸ್ ಪೇಡ್ ಬೈ ದ ಎಂಪ್ಲಾಯರ್. ಅಂದರೆ ಏನು ಎಷ್ಟು ತೊಗೋಬೇಕ್ರಿ ನೀವು? 2,400. ಇಲ್ಲೇ ಕೊಟ್ಟಿಲ್ಲ, ನಾವು ತೊಗೋಬೇಕು. 2,004 ಎಕ್ಸ್ಪೆನ್ಸ್ ಏನ್ರಿದು? ಕಾರ್ ಈಸ್ ಮೋರ್ ದ್ಯಾನ್ 1.6 ಲೀಟರ್. ಆಮೇಲೆ ಎಕ್ಸ್ಪೆನ್ಸಸ್ ಪೇಡ್ ಬೈ ಕಂಪನಿ ಎಷ್ಟು ತೊಗೋಬೇಕು ನೀವು? 2,400 ಇಂಟು 12 ಆ್ಯಡ್ ಇನ್ಕ್ಲೂಡಿಂಗ್ ಡ್ರೈವರ್ ಅಂತ ಕೊಟ್ಟಾರಿಲ್ಲೇ ನೋಡ್ರಿಲ್ಲೇ. ಇನ್ಕ್ಲೂಡಿಂಗ್ ಡ್ರೈವರ್ ಸ್ಯಾಲರಿ ಏನು ಕೊಟ್ಟಾರಿಲ್ಲೇ? ಇಲ್ಲ, ಕೊಟ್ಟಿಲ್ಲ. ಇನ್ಕ್ಲೂಡಿಂಗ್ ಡ್ರೈವರ್ ಅಂತ ಕೊಟ್ಟಿಲ್ಲ, ಅಂದರೆ ಡ್ರೈವರ್ ಸ್ಯಾಲರಿ ಬರಂಗಿಲ್ಲ. ಕೊಟ್ಟಿಲ್ಲ ಅವರು. ಇನ್ಕ್ಲೂಡಿಂಗ್ ಡ್ರೈವರ್ ಅಂತ ಕೊಟ್ಟಿಲ್ಲ, ಅಂದರೆ ಡ್ರೈವರ್ ಸ್ಯಾಲರಿ ಬರಂಗಿಲ್ಲ. ಆಮೇಲೆ ಏನ್ರಿಪ್ಪ? ದ ಕಂಪನಿ ಹ್ಯಾಸ್ ಆಲ್ಸೋ ಪೇಡ್ ಗ್ಯಾಸ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಬಿಲ್ಸ್ ಆಫ್ ₹24,600. ಓಕೆ. ರೀಇಂಬರ್ಸ್ಮೆಂಟ್ ಆಫ್ ಮೆಡಿಕಲ್ ಎಕ್ಸ್ಪೆನ್ಸಸ್ ₹12,000 ಆಫ್ ಮಿಸ್ಟರ್. ಓಕೆ, ಮೆಡಿಕಲ್ ಎಕ್ಸ್ಪೆನ್ಸಸ್. ಆಮೇಲೆ ಎಂಟರ್ಟೈನ್ಮೆಂಟ್ ಅಲವೆನ್ಸ್ ₹3,000 ಪರ್ ಮಂತ್. ಓಕೆ, ಮೇಲೆ ಬರಬೇಕು ಬಟ್ ಕೆಳಗಡೆ ಎಂಟರ್ಟೈನ್ಮೆಂಟ್ ಬರ್ತೈತೆ ರೀ. ಪ್ರೊಫೆಷನ್ ಟ್ಯಾಕ್ಸ್ ಡಿಡಕ್ಟೆಡ್ ಫ್ರಾಮ್ ಸ್ಯಾಲರಿ ಈಸ್ ₹750 ಪರ್ ಮಂತ್. ಇಲ್ಲಿ ಕಂಪನಿ ಪೇಡ ಹಿ ಪೇಡ್ ಅಂತ ಏನು ಕೊಟ್ಟಿಲ್ಲ, ಅಂದರೆ ಡೈರೆಕ್ಟ್ ಡಿಡಕ್ಷನ್ ಮಾಡಿ ತೊಗೋಬೇಕಿತ್ತು. ಪ್ರೊಫೆಷನ್ ಟ್ಯಾಕ್ಸ್ ಪೇಡ್ ಬೈ ದ ಕಂಪನಿ ಏನು ಕೊಟ್ಟಿಲ್ಲ. ಅಲ್ಲ, ಪೇಡ್ ಬೈ ದ ಕಂಪನಿ ಅಂದರೆ 2 ಟೈಮ್ ರಿಪೀಟ್, ಒಂದು ಮೇಲೆ ಒಂದು ಕೆಳಗಡೆ. ಬಟ್ ಇದು ಏನು ಕೊಟ್ಟಿಲ್ಲ ಅದರ ಬಗ್ಗೆ. ಹಿ ಪೇಡ್ ಕಂಪನಿ ಪೇಡ್ ಅಂತ ಏನು ಕೊಟ್ಟಿಲ್ಲ, ಅಂದರೆ ಏನ್ರಿಪ್ಪ? ಬರೀ ಒಂದು ಸಲ ರಿಪೀಟ್. ಎಲ್ಲಿ ರಿಪ್ಪ? ಡಿಡಕ್ಷನ್ಸ್ ಒಳಗೆ. ಕಂಪ್ಯೂಟ್ ಹೀಸ್ ಇನ್ಕಮ್ ಫ್ರಮ್ ಸ್ಯಾಲರಿ ಫಾರ್ ದ ಅಸೆಸ್ಮೆಂಟ್ ಇಯರ್ 22-23 ಅಸ್ಯೂಮಿಂಗ್. ಈಗ ಬಂದು ನೋಡಿಪ್ಪ ಕೇಸ್ ಸ್ಟಡಿ ಕ್ವಶನ್. ದ ಅಸೆಸಿ ಹ್ಯಾಸ್ ನಾಟ್ ಆಪ್ಟೆಡ್ ಫಾರ್ ಸೆಕ್ಷನ್ 115 BAC. ನಂಬರ್ 2, ಅಸೆಸಿ ಹ್ಯಾಸ್ ಆಪ್ಟೆಡ್ ಫಾರ್ ಸೆಕ್ಷನ್ 115 BAC. ನಾಟ್ ಆಪ್ಟೆಡ್ ಅಂದ್ರೆ ಏನ್ರಿಪ್ಪ? ಇಲ್ಲ ನೋಡ್ರಿ. ನಾಟ್ ಆಪ್ಟೆಡ್ ಅಂದರೆ ನಾರ್ಮಲ್ ಪ್ರಾಬ್ಲಮ್. ಆಪ್ಟೆಡ್ ಅಂದರೆ ಸ್ವಲ್ಪ ಡಿಫ್ರೆಂಟ್ ಪ್ರಾಬ್ಲಮ್. ಆಪ್ಟೆಡ್ ಅಂದರೆ ಏನ್ರಿಪ್ಪ? ಸ್ವಲ್ಪ ಡಿಫ್ರೆಂಟ್ ಪ್ರಾಬ್ಲಮ್. ನೋಡೋಣ್ರಿ ಇದು ಏನ್ರಿಪ್ಪ? ಅದು ನಿಮ್ದು ಕೇಸ್ ಸ್ಟಡಿ ಕ್ವಶನ್. ಏನ್ರಿದು ನಿಮ್ದು ಕೇಸ್ ಸ್ಟಡಿ ಕ್ವಶನ್. ಓಕೆ, ಫಸ್ಟ್ ಕನ್ನಡ ಎಕ್ಸ್ಪ್ಲೇನ್ ಮಾಡ್ತೀನಿ ರೀ, ಆಮೇಲೆ ಹಿಂದಿ. ಓಕೆ, ಓಕೆ. ಈಗ ಸೊಲ್ಯೂಷನಲ್ಲಿ ಬರ್ರಿಪ್ಪ. ಸೊಲ್ಯೂಷನಲ್ಲಿ ನೋಡ್ರಿ, ಇಲ್ಲೇ ಏನೈತ್ರಿ? ಇದು ಕ್ವಶನ್ ನೋಡಿರಿ ನೀವು. ಈಗ
ಮಿಸ್ಟರ್ ಮಹೇಶ್ ಏನ್ರಿಪ್ಪ ಇದು ಗೌರ್ಮೆಂಟ್ ಎಂಪ್ಲಾಯಿ ಮುಂಬೈಲೇ ಕೆಲಸ ಮಾಡ್ತಾನ್ರಿಪ್ಪ ಅಂದ್ರೆ ಏನ್ರಿ HRA 50% ತೊಗೋಬೇಕು KMDC ಉಳ್ಕಿದೆಲ್ಲ ಐತ್ರಿಪ್ಪ. ಬಟ್ ಆಪ್ಷನ್ಸ್ ನೋಡ್ರಿ ಇಲ್ಲಿ ಹೆಂಗೈತ್ರಿ ಆಪ್ಷನ್ಸ್ ಕೇಸ್ ಸ್ಟಡಿ ಒಳಗೆ ಆಪ್ಷನ್ಸ್ ಕಂಪ್ಯೂಟ್ ಹೀಸ್ ಇನ್ಕಮ್ ಫ್ರಮ್ ಸ್ಯಾಲರಿ ಫಾರ್ ದ ಅಸೆಸ್ಮೆಂಟ್ ಇಯರ್ 22-23 ಅಸ್ಯೂಮಿಂಗ್ ನಂಬರ್ 1 ದ assessee ಹ್ಯಾಸ್ ನಾಟ್ ಆಪ್ಟೆಡ್ ಫಾರ್ ಸೆಕ್ಷನ್ 115 BSc. ನಾಟ್ ಆಪ್ಟೆಡ್ ಅಂದ್ರೆ ಏನ್ರಿಪ್ಪ ನಾರ್ಮಲ್ ಪ್ರಾಬ್ಲಮ್. ದ ನಂಬರ್ 2 ದ assessee ಹ್ಯಾಸ್ ಆಪ್ಟೆಡ್ ಫಾರ್ ಸೆಕ್ಷನ್ 115 BSc. ಆಪ್ಟೆಡ್ ಅಂದ್ರೆ ಏನ್ರಿಪ್ಪ ಸ್ವಲ್ಪ ಡಿಫ್ರೆಂಟ್ ಪ್ರಾಬ್ಲಮ್. ಓಕೆ ಬರ್ರಿ ನಾವು ಒಂದಕ್ಕೆ ಇದು ಮಾಡೋಣ್ರಿಪ್ಪ, ಒಂದು ಫಾರ್ಮೆಟಲ್ಲಿ ಮಾಡೋಣ್ರಿ ಸೊಲ್ಯೂಷನ್ ನೋಡ್ರಿಪ್ಪ ಇಲ್ಲಿ. ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಸ್ಯಾಲರಿ ಆಫ್ ಮಿಸ್ಟರ್ ಮಹೇಶ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2022-23 ಕರೆಕ್ಟಾ. ಪರ್ಟಿಕ್ಯುಲರ್ಸ್ ನೋಡ್ರಿ ಆಪ್ಷನ್ ಏನ್ರಿಪ್ಪ ಅದು ಆಪ್ಷನ್ 1 ಏನ್ರಿದ್ದು ಆಪ್ಷನ್ 1 ಇಲ್ಲೇ ಬರಿಬಿಡ್ತೀನಿ ನಾನು. ಆಪ್ಷನ್ 1 ನಾಟ್ ಆಪ್ಟೆಡ್ ಅಂಡರ್ ಸೆಕ್ಷನ್ 115 BSc. ಆಪ್ಷನ್ 2 ಏನ್ರಿದ್ದು ಆಪ್ಷನ್ 2 ಆಪ್ಟೆಡ್ ಅಂಡರ್ ಸೆಕ್ಷನ್ 115 BSc. ಓಕೆ ಕರೆಕ್ಟಾ, ಈ ತರ ಬರಿಬೇಕು ನೀವು. ಆಯ್ತು ಚಾಲೋ ಮಾಡೋಣ್ರಿ. ಫಸ್ಟ್ ಏನೈತ್ರಿಪ್ಪ ನಾಟ್ ಇದು ಆಪ್ಟೆಡ್ ಅಂತ ಐತಲ್ರಿ ಆಪ್ಷನ್ 2 ಆಪ್ಟೆಡ್ ಅಂತ ಇದು ಆಪ್ಟೆಡ್ ಅಂತ ಐತಲ್ಲ ಇದು ಆಮೇಲೆ ಮಾಡೋಣ್ರಿ. ಈಗ ಬೇಡ ನಮಗೆ ಬೇಡ, ಆಮೇಲೆ ನೋಡೋಣ್ರಿ ಇದು ಆಮೇಲೆ ನೋಡೋಣ್ರಿ. ಫಸ್ಟ್ ನಾಟ್ ಆಪ್ಟೆಡ್ ಮಾಡೋಣ್ರಿ. ಏನ್ರಿ ನಾಟ್ ಆಪ್ಟೆಡ್ ಅಂದ್ರೆ ಏನ್ರಿಪ್ಪ ನಾರ್ಮಲ್ ಪ್ರಾಬ್ಲಮ್. ಬರ್ರಿ ಫಸ್ಟ್ ಏನ್ರಿಪ್ಪ ಅಲ್ಲಿ ಎ ಅಲ್ಲ ಅದು ಫಸ್ಟ್ ಎ ಕ್ವಶನ್ ನೋಡ್ರಿ ಮ್ಯಾಲೆ ಇಲ್ಲಿ ನೋಡ್ರಿಪ್ಪ ಎ ಏನ್ರಿಪ್ಪ ಫಸ್ಟ್ ಅಲ್ಲೇ he is getting a monthly salary of rupees 27,000. ಇದು 27,000 ಏನ್ರಿಪ್ಪ ಬೇಸಿಕ್ ಸ್ಯಾಲರಿ ತಗೋರಿ. ಬೇಸಿಕ್ ಸ್ಯಾಲರಿ ಎಷ್ಟ್ರಿಪ್ಪ ಅದು 27,000 ಪರ್ ಮಂತ್ ಅಲ್ಲ ಅದು 27,000 ಪರ್ ಮಂತ್. ಸಾರಿ 27,000 ಇಂಟು 12 ಪರ್ ಮಂತ್ ಅಲ್ಲ ಅದು 27,000 ಇಂಟು 12 ಮಾಡ್ರಿಪ್ಪ. ಎಷ್ಟು ಬಂತ್ರಿ ಇದು 27,000 ಇಂಟು 12 ಅಂದರೆ 3,24,000. ಎಷ್ಟ್ರಿ 3,24,000. ಬೇಸಿಕ್ ಸ್ಯಾಲರಿ 3,24,000 27,000 ಇಂಟು 2. ಓಕೆ ನೆಕ್ಸ್ಟ್ ಡಿಯರ್ನೆಸ್ ಅಲವನ್ಸ್ ಅಲ್ಲ ಅದು ಬಿ ಏನ್ರಿಪ್ಪ ಅದು ಡಿಯರ್ನೆಸ್ ಅಲವೆನ್ಸ್ ಎಷ್ಟು ಕೊಟ್ಟಾರಿಪ್ಪ ಡಿಯರ್ನೆಸ್ ಅಲವೆನ್ಸ್ ಇಲ್ಲಿ ಐತೆ ನೋಡಿ. ಡಿಯರ್ನೆಸ್ ಅಲವೆನ್ಸ್ ₹7,500 ಪರ್ ಮಂತ್. ಡಿಯರ್ನೆಸ್ ಅಲವೆನ್ಸ್ ಎಷ್ಟ್ರಿಪ್ಪ ಅದು 7,500 ಪರ್ ಮಂತ್ ತಗೋರಿ. ಡಿಯರ್ನೆಸ್ ಅಲವೆನ್ಸ್ 7,500 ಪರ್ ಮಂತ್ ಇಂಟು 12 ಪರ್ ಮಂತ್ ಅಂದ್ರೆ ಇಂಟು 12 ಮಾಡ್ರಿಪ್ಪ. ಎಷ್ಟು ಬಂದು ನೋಡ್ರಿ 7,500 ಇಂಟು 12 ಮಾಡ್ರಿಪ್ಪ 90,000. ಎಷ್ಟ್ರಿ 90,000 ಕರೆಕ್ಟಾ. ಓಕೆ ನೆಕ್ಸ್ಟ್ ಮುಗಿತ್ರಿಪ್ಪ ಇದು ಮೇಲೆ ಎ ಅಡ್ಜಸ್ಟ್ಮೆಂಟ್ ಮುಗಿತ್ರಿ. ಸಾರಿ ಎ ಅದು ಬರೀ ಎ ಅದು ಇದು ಹೇಳ್ತೀನಿ. ಬರೀ ಎ ಅಡ್ಜಸ್ಟ್ಮೆಂಟ್ ಇದ್ದು ಬೇಸಿಕ್ ಸ್ಯಾಲರಿ ಮತ್ತು ಡಿಯರ್ನೆಸ್ ಅಲವೆನ್ಸ್ ಮುಗಿತ್ರಿ. ನೆಕ್ಸ್ಟ್ ಬಿ ಅಲ್ಲ ಈಗ ಬಿ ಮಾಡೋಣ್ರಿ. ಈಗ ಬಿ ಏನ್ರಿಪ್ಪ ಈಗ ಬಿ ಏನ್ರಿಪ್ಪ ಇದು ಹಿ ಈಸ್ ಇಲ್ಲೈತೆ ನೋಡ್ರಿಪ್ಪ ಬಿ he received house rent allowance ₹7,500 per month and paid actual rent of ₹94,400. ಬರೀರಪ್ಪ ಇಲ್ಲಿ ಹೌಸ್ ರೆಂಟ್ ಅಲವೆನ್ಸ್ ಅಂತ ಹೌಸ್ ರೆಂಟ್ ಅಲವೆನ್ಸ್ ಏನ್ರಿದು HRA ಅಲ್ಲ ಅದು HRA ಹೌಸ್ ರೆಂಟ್ ಅಲವೆನ್ಸ್ HRA. ವರ್ಕಿಂಗ್ ನೋಟ್ ಮಾಡಬೇಕದು ವರ್ಕಿಂಗ್ ನೋಟ್ 1 ಮಾಡೋಣ ಬರ್ರಿಪ್ಪ. ಹೌಸ್ ರೆಂಟ್ ಅಲವೆನ್ಸ್ ವರ್ಕಿಂಗ್ ನೋಟ್ ಮಾಡೋಣ್ರಿಪ್ಪ. ಬರೀತ್ ನೋಡ್ರಿ ವರ್ಕಿಂಗ್ ನೋಟ್ ಏನ್ರಿ ವರ್ಕಿಂಗ್ ನೋಟ್ಸ್. ನಂಬರ್ 1 ಹೌಸ್ ರೆಂಟ್ ಅಲವೆನ್ಸ್ HRA ಅಂಡರ್ ಸೆಕ್ಷನ್ 10 of 13A ಪರ್ಟಿಕ್ಯುಲರ್ಸ್ rupees. ಫಸ್ಟ್ ಎ ಎಕ್ಸೆಂಪ್ಟೆಡ್ HRA ಅದ ಒಳಗೆ ನಂಬರ್ 1 ಆಕ್ಚುಯಲ್ HRA ರಿಸೀವ್ಡ್. ನಂಬರ್ 2 ಆಕ್ಚುಯಲ್ ರೆಂಟ್ ಪೇಡ್ ಇನ್ ಎಕ್ಸೆಸ್ ಆಫ್ 10% ಆಫ್ ಸ್ಯಾಲರಿ ಅದ ಒಳಗೆ ಆಕ್ಚುಯಲ್ ರೆಂಟ್ ಪೇಡ್ ಲೆಸ್ 10% ಆಫ್ ಸ್ಯಾಲರಿ. ಆಮೇಲೆ 50% ಆಫ್ ಸ್ಯಾಲರಿ. ಯಾಕ್ರಿಪ್ಪ 50% ಮುಂಬೈ ಐತ್ರಿ ಏನ್ರಿ ಮುಂಬೈ ಅಂದ್ರೆ ಎಷ್ಟ್ರಿಪ್ಪ KMDC ಕೋಲ್ಕತ್ತಾ ಮುಂಬೈ ದೆಹಲಿ ಚೆನ್ನೈ ಅಂದ್ರೆ ಮುಂಬೈ ಅಂದ್ರೆ 50% ಎಷ್ಟ್ರಿಪ್ಪ 50% ಆಫ್ ಸ್ಯಾಲರಿ. ಆಮೇಲೆ ಲೋವೆಸ್ಟ್ ಈಸ್ ಎಕ್ಸೆಂಪ್ಟೆಡ್ HRA. ಆಮೇಲೆ ಟ್ಯಾಕ್ಸಬಲ್ HRA ಮಾಡ್ಬೇಕು ನಾವು. ಟ್ಯಾಕ್ಸಬಲ್ HRA ಆಕ್ಚುಯಲ್ HRA ರಿಸೀವ್ಡ್ ಲೆಸ್ ಎಕ್ಸೆಂಪ್ಟೆಡ್ HRA ನಿಮಗೆ ಟ್ಯಾಕ್ಸಬಲ್ HRA ನಿಮಗೆ ಸಿಗ್ತೈತ್ರಿ. ಓಕೆ ಈಗ ಬರ್ರಿಪ್ಪ ಫಾರ್ಮಾಟ್ ಶುರು ಮಾಡೋಣ್ರಿ. ಫಸ್ಟ್ ಏನ್ರಿಪ್ಪ ಇಲ್ಲಿ ಆಕ್ಚುಯಲ್ HRA ರಿಸೀವ್ಡ್ ಏನ್ರಿ ಫಸ್ಟ್ ಆಕ್ಚುಯಲ್ HRA ರಿಸೀವ್ಡ್ ಎಲ್ಲಿತ್ರಪ್ಪ ಆಕ್ಚುಯಲ್ HRA ರಿಸೀವ್ಡ್ ಎಲ್ಲೈತೆ ನೋಡ್ರಿಪ್ಪ. he received ಏನ್ರಿದು he received house rent allowance ಎಷ್ಟ್ರಿಪ್ಪ ಅದು 7,500
7,500 ಪರ್ ಮಂತ್ 7,500 ಪರ್ ಮಂತ್ ಐತಲ್ಲ ಅದು ನಿಮ್ದು ಏನಪ್ಪ ಆ್ಯಕ್ಚುಯಲ್ ಎಚ್ ಆರ್ ರಿಸೀವ್ಡ್ 7,500 ಇಂಟು 12 ಪರ್ ಮಂತ್ ಮಾಡಿರಿ ಎಷ್ಟು ಬರ್ತೈತಿಪ್ಪ ಇದು ಇಲ್ಲ ಬರೀಬೇಕು ಅದು ಇಲ್ಲ ಎಷ್ಟು ಬರ್ತೈತಿಪ್ಪ ಇದು 7,500 ಇಂಟು 12 ಎಷ್ಟು ಬಂತ್ರಿಪ್ಪ ಇದು 90,000 ಎಷ್ಟು ರೀ 90,000 ಕರೆಕ್ಟಾ ಈಗ ನಮ್ಗೆ ಏನು ಬೇಕ್ರಿಪ್ಪ ಆ್ಯಕ್ಚುವಲ್ ರೆಂಟ್ ಪೇಡ್ ಬೇಕು ನಮ್ಗೆ ಏನು ರೀ ಆ್ಯಕ್ಚುವಲ್ ರೆಂಟ್ ಪೇಡ್ ಎಲ್ಲೈತ್ರಿಪ್ಪ ಆ್ಯಕ್ಚುವಲ್ ರೆಂಟ್ ಪೇಡ್ ಇಲ್ಲೈತೆ ನೋಡ್ರಿಪ್ಪ ಆ್ಯಕ್ಚುವಲ್ ರೆಂಟ್ ಪೇಡ್ ಎಷ್ಟ್ರಿಪ್ಪ ಇದು 94,400 ಪರ್ ಇಯರ್ ಏನು ರೀ 94,400 ಪರ್ ಇಯರ್ ಐತ್ರಿ ಇಲ್ಲ ಪರ್ ಇಯರ್ ಡೈರೆಕ್ಟ್ ತೊಗೋಬೇಕದು 94,400 ಪರ್ ಇಯರ್ ಅಂತ ತೊಗೋಬೇಕಿಲ್ಲ ಇಲ್ಲಿ ತೊಗೋಬೇಕು ಪರ್ ಮಂತ್ ಕೊಟ್ಟಿಲ್ಲ ಡೈರೆಕ್ಟ್ ಇಯರ್ಲಿ ಎಷ್ಟಿದು 94,400 ತೊಗೋರಿ 94,400 ಪರ್ ಮಂತ್ ಅಂದರೆ ಇಂಟು 12 ಮಾಡಬೇಕು ಬಟ್ ಪರ್ ಮಂತ್ ಕೊಟ್ಟಿಲ್ಲ ಬರೀ 94,400 ಈಗೇನ್ರಿಪ್ಪ 10% ಲೆಸ್ 10% ಆಫ್ ಸ್ಯಾಲರಿ 10/100 ಇಂಟು ನಮ್ಗೆ ಏನು ಬೇಕ್ರಿಪ್ಪ ಈಗ ಸ್ಯಾಲರಿ ಬೇಕು ನಮಗೆ ಸ್ಯಾಲರಿ ನಮಗೆ ಗೊತ್ತಿಲ್ಲ ಅದಕ್ಕೆ ಸ್ಯಾಲರಿ ಮಾಡಬೇಕು ನೋಟ್ ಸ್ಯಾಲರಿ ಫಾರ್ ಕ್ಯಾಲ್ಕುಲೇಷನ್ ಆಫ್ ಎಚ್ ಆರ್ ಎ ಸ್ಯಾಲರಿ ಇಸ್ ಈಕ್ವಲ್ ಟು ಬೇಸಿಕ್ ಸ್ಯಾಲರಿ ಪ್ಲಸ್ ಡಿಯರ್ನೆಸ್ ಅಲವೆನ್ಸ್ ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಪ್ಲಸ್ ಕಮಿಷನ್ ನಮ್ಗೆ ಏನು ಬೇಕ್ರಿಪ್ಪ ಫಸ್ಟ್ ಈಗ ಸ್ಯಾಲರಿ ಬೇಕು ನಮಗೆ ಯಾವ ಸ್ಯಾಲರಿಪ್ಪ ಅದು ಬೇಸಿಕ್ ಸ್ಯಾಲರಿ ಎಲ್ಲಿತ್ರಿಪ್ಪ ಎಲ್ಲಿತ್ತು ನೋಡ್ರಿ ಬೇಸಿಕ್ ಸ್ಯಾಲರಿ ಎಷ್ಟಿಪ್ಪ ಬೇಸಿಕ್ ಸ್ಯಾಲರಿ ಇದ್ದು 3,24,000 ತಗೋರಿ ಬೇಸಿಕ್ ಸ್ಯಾಲರಿ 3,24,000 ಬೇಸಿಕ್ ಸ್ಯಾಲರಿ 3,24,000 ಈಗ ಡಿಯರ್ನೆಸ್ ಅಲವೆನ್ಸ್ ತಗೋಬೇಕು ಬೇಡ ಡಿಯರ್ನೆಸ್ ಅಲವೆನ್ಸ್ ಬರೀಲ್ಲ ಇಲ್ಲೈತೆ ನೋಡ್ರಿಪ್ಪ ಡಿಯರ್ನೆಸ್ ಇಲ್ಲೈತೆ ನೋಡ್ರಿ ಡಿಯರ್ನೆಸ್ ಅಲವೆನ್ಸ್ ಆಫ್ ರುಪೀಸ್ 7,500 ಪರ್ ಮಂತ್ ಓಕೆ 7,500 ಪರ್ ಮಂತ್ ಬಟ್ ಇಲ್ಲಿ ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಅಂತ ಕೊಟ್ಟೇನ್ರಿ ಏನ್ರಿ ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಅಂತ ಕೊಟ್ಟೇನ್ರಿ ಇಲ್ಲೇ ಕೊಟ್ಟಿಲ್ಲ ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಕೊಟ್ಟಿಲ್ಲ ಅಂದ್ರೆ ತಗೋಬೇಡ್ರಿ ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಕೊಟ್ಟಿಲ್ಲ ಅವರು ಏನ್ರಿ ಇದು ನಮ್ಗೆ ಇದು ಬೇಕು ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಬೇಕು ನಮಗೆ ಅವರು ಕೊಟ್ಟಿಲ್ಲ ಅಂದ್ರೆ ಏನ್ರಿಪ್ಪ ಡಿಯರ್ನೆಸ್ ಅಲವೆನ್ಸ್ ಬರಂಗಿಲ್ಲ ಕೊಟ್ಟಿಲ್ಲ ಅಂದ್ರೆ ಏನ್ರಿಪ್ಪ ಡಿಯರ್ನೆಸ್ ಅಲವೆನ್ಸ್ ಬರಂಗಿಲ್ಲ 0 ತಗೋಬೇಕು ನೀವು ಐತ್ರಿ ಡಿಯರ್ನೆಸ್ ಅಲವೆನ್ಸ್ ನಿಮ್ಮ ಕಡೆ ಐತ್ರಿ ಇಲ್ಲ ಐತ್ರಿ ಡಿಯರ್ನೆಸ್ ಅಲವೆನ್ಸ್ ಬಟ್ ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಅಂತ ವರ್ಡ್ ಕೊಟ್ಟಿಲ್ಲ ಅವರು ಇದು ವರ್ಡ್ ಕೊಟ್ಟಿಲ್ಲ ಅಂದ್ರೆ ಏನ್ರಿಪ್ಪ ತಗೋಬೇಡ್ರಿ ಕಮಿಷನ್ ಕೊಟ್ಟಿಲ್ಲ ಪೂರಾ ಕ್ವಶನ್ ನೋಡ್ರಿ ಕಮಿಷನ್ ಕೊಟ್ಟಿಲ್ಲ ಅಂದ್ರೆ ಎಷ್ಟ್ರಿಪ್ಪ ಈಗ ಸ್ಯಾಲರಿ ನಿಮ್ದ ಈಗ ಹೇಳ್ರಿ ಸ್ಯಾಲರಿ ನಿಮಗೆ ಎಷ್ಟ್ರಿಪ್ಪ 3,24,000 ಪ್ಲಸ್ 0 ಸ್ಯಾಲರಿ ಸೇಮ್ ರೀಪ್ಪ 3,24,000 3,24,000 ನಿಮ್ದು ಏನ್ರಿಪ್ಪ ಸ್ಯಾಲರಿ ಇದು ಈ ಸ್ಯಾಲರಿ ಇದೈತಲ್ಲ ಅದು ಸ್ಯಾಲರಿ ಇದು ಎಲ್ಲೇ ತಗೋಬೇಕು ನೀವು ಇಲ್ಲೇ ತಗೋಬೇಕು 10% ಆಫ್ ಸ್ಯಾಲರಿ ಅಂತ ಐತಲ್ಲ ಅಲ್ಲಿ ತಗೋಬೇಕು ನೀವು 10/100 ಇತ್ತು 3,24,000 ತಗೋರಿಲ್ಲ 3,24,000 ಈಗ ಮಾಡ್ರಿಪ್ಪ 10% ಆಫ್ 3,24,000 ಮಾಡ್ರಿಪ್ಪ ಎಷ್ಟು ಬರ್ತೈತ್ರಿ ಇದು ಆನ್ಸರ್ ಇಲ್ಲ 32,400 ಎಷ್ಟು ರೀ 32,400 ಈಗ 94,400 ಮೈನಸ್ 32,400 ಮಾಡ್ರಿಪ್ಪ ಎಷ್ಟು ಬರ್ತೈತ್ರಿ ಇದು ಆನ್ಸರ್ 62,000 ಬರ್ತೈತ್ರಿ ಆನ್ಸರ್ ಎಷ್ಟು 62,000 ಕರೆಕ್ಟಾ ಹಾಂ ಈಗ 50% ತಗೋಬೇಕು ಯಾಕ್ರಿಪ್ಪ ಮುಂಬೈ ಐತ್ರಿ ಅದಕ್ಕೆ 50% ಎಷ್ಟಿದ್ದು ಸ್ಯಾಲರಿ 50% ಆಫ್ ಸ್ಯಾಲರಿ ನಿಮ್ಮ ಕಡೆ ಮೇಲೆ ಐತ್ರಿಪ್ಪ 50% ಇಂಟು 3,24,000 ಎಷ್ಟು ಬಂತ್ರಿಪ್ಪ ಇದು 50% ಮಾಡ್ರಿಪ್ಪ ಎಷ್ಟು ಬರ್ತೈತ್ರಿ ಇದು ಆನ್ಸರ್ 1,62,000 ಎಷ್ಟ್ರಿಪ್ಪ ಅದು 1,62,000 ಬರ್ತೈತ್ರಿಪ್ಪ ಆನ್ಸರ್ 1,62,000 ಕರೆಕ್ಟಾ 1,62 ಹಾಫ್ 50% 1,62,000 ಬರ್ತೈತ್ರಿಪ್ಪ 3,24,000 ಹಾಫ್ ಮಾಡ್ರಿ 1,62,000 ಈಗ ಏನು ನೋಡ್ಬೇಕು ನಾವು ಈಗ ಲೋವೆಸ್ಟ್ ನೋಡ್ಬೇಕು ಏನ್ರಿ ಲೋವೆಸ್ಟ್ ಯಾವ್ದ್ರಿಪ್ಪ 90,000 ಜಾಸ್ತಿ ಐತ್ರಿ 1,62,000 ಜಾಸ್ತಿ ಐತ್ರಿಪ್ಪ 62,000 ಕಮ್ಮಿ ಐತ್ರಿ 62,000 ಕಮ್ಮಿ ಐತ್ರಿಪ್ಪ ಎಷ್ಟು ರೀ ಬರೀರಿ ಲೋವೆಸ್ಟ್ ಅಂದ್ರೆ ಏನ್ರಿಪ್ಪ 62,000 ಲೋವೆಸ್ಟ್ ಲೋವೆಸ್ಟ್ ಈಸ್ ಎಕ್ಸೆಂಪ್ಟೆಡ್ ಎಚ್ ಆರ್ ಎ ಈಗ ಟ್ಯಾಕ್ಸೇಬಲ್ ಮಾಡ್ಬೇಕು ಏನ್ರಿಪ್ಪ ಈಗ ಟ್ಯಾಕ್ಸೇಬಲ್ ಮಾಡ್ಬೇಕಂದ್ರೆ ಏನ್ರಿಪ್ಪ ಆ್ಯಕ್ಚುಯಲ್ ಎಚ್ ಆರ್ ಎ ರಿಸೀವ್ಡ್ ಎಲ್ಲೈತ್ರಪ್ಪ ನಿಮ್ದು ಆ್ಯಕ್ಚುಯಲ್ ಎಚ್ ಆರ್ ಎ ರಿಸೀವ್ಡ್ ಇಲ್ಲೈತ್ರಿ ಆ್ಯಕ್ಚುಯಲ್ ಎಚ್ ಆರ್ ಎ ರಿಸೀವ್ಡ್ ಎಷ್ಟು ಐತ್ರಿ ಇದು ಆ್ಯಕ್ಚುಯಲ್ ಎಚ್ ಆರ್ ಎ ರಿಸೀವ್ಡ್ 90,000 ಎಷ್ಟು ರೀ 90,000 ತಗೋರಿ 90,000 ಕರೆಕ್ಟಾ ಈಗ ಲೆಸ್ ಎಕ್ಸೆಂಪ್ಟೆಡ್ ಎಚ್ ಆರ್ ಎ ನಮ್ದು ಇಲ್ಲೈತ್ರಿಪ್ಪ ಎಷ್ಟು ರೀ 62,000 ತಗೋರಿ 62,000 90,000 ಮೈನಸ್ 62,000 ಮಾಡ್ರಿಪ್ಪ ಎಷ್ಟು ಬರ್ತೈತ್ರಿ ಇದು ಆನ್ಸರ್ 90,000 ಮೈನಸ್ 62,000 ಮಾಡ್ರಿ ಎಷ್ಟು ಬರ್ತೈತಿಪ್ಪ ಆನ್ಸರ್ ಇದು 28,000 ಎಷ್ಟು ರೀ 28,000 ಇದು 28,000 ನಿಮ್ದು ಏನ್ರಿಪ್ಪ ಟ್ಯಾಕ್ಸೇಬಲ್ ಎಚ್ ಆರ್ ಎ 28,000 ನಿಮ್ದು ಏನ್ರಿಪ್ಪ ಟ್ಯಾಕ್ಸೇಬಲ್ ಎಚ್ ಆರ್ ಎ ಇದು ಟ್ಯಾಕ್ಸೇಬಲ್ ಎಚ್ ಆರ್ ಎ ಏನು ಮಾಡ್ಬೇಕ್ರಿಪ್ಪ ಅಲ್ಲಿ ತಗೋಬೇಕು ಎಚ್ ಆರ್ ಎ ಅಂತ ಬರ್ದಿಲ್ಲ ರೀ ನೀವು ಎಚ್ ಆರ್ ಎ ಹೌಸ್ ರೆಂಟ್ ಅಲವೆನ್ಸ್ ವರ್ಕಿಂಗ್ ನೋಟ್ ನಂಬರ್ 1 ಎಷ್ಟು ತಗೋಬೇಕ್ರಿ ಇಲ್ಲಿ ಎಷ್ಟು ತಗೋಬೇಕು ನೀವು ಇಲ್ಲೇ ಎಷ್ಟು ಇದು ಟ್ಯಾಕ್ಸೇಬಲ್ ಎಚ್ ಆರ್ ಎ 28,000 ಇದು 28,000 ಐತಲ್ಲ ಇದು
ಇದು ನೀವು ಇಲ್ಲೇ ತೊಗೋಬೇಕು ವರ್ಕಿಂಗ್ ನೋಟಲ್ಲೇ 28,000 ಆಯ್ತು ನೋಡ್ರಿಪ್ಪ. ಹೌಸ್ ರೆಂಟ್ ಅಲವೆನ್ಸ್ ಮುಗೀತು ರೀ. ನೋಟ್ನು ಬರ್ತೀನಿ ನಾನು ಇಲ್ಲೇ 50% ಓನ್ಲಿ ಟು KMDC ಕೋಲ್ಕತ್ತಾ ಮುಂಬೈ ದಿಲ್ಲಿ ಚೆನ್ನೈ ಅಂತ. 28,000 ತೊಗೋಬೇಕಲ್ಲ ಟ್ಯಾಕ್ಸಬಲ್ HR. 28,000 ಅಲ್ಲೇ ತೊಗೋಬೇಕು ಮೇಲೆ. ಓಕೆ, ಈಗ ಬಿ ಮುಗಿತ್ರಿ. ಈಗ ಏನ್ರಿಪ್ಪ, ಈಗ ಸಿ ತೊಗೋಬೇಕು. ಸಿ ಏನ್ರಿಪ್ಪ ಇದು, ಹಿ ಈಸ್ ಪ್ರೊವೈಡೆಡ್ ವಿತ್ ಅ ಮೋಟರ್ ಕಾರ್ ಆಫ್ ದ ಕ್ಯೂಬಿಕ್ ಕೆಪಾಸಿಟಿ ಆಫ್ ಇಂಜನ್ ಎಕ್ಸೀಡಿಂಗ್ ಅಂದ್ರೆ ಏನ್ರಿಪ್ಪ, ಮೋರ್ ದ್ಯಾನ್. ಎಕ್ಸೀಡಿಂಗ್ ಅಂದ್ರೆ ಏನ್ರಿ, ಮೋರ್ ದ್ಯಾನ್ 1.6 ಲೀಟರ್ಸ್ ವಿಚ್ ಈಸ್ ಯೂಸ್ಡ್ ಬೈ ಹಿಮ್ ಫಾರ್ ಆಫೀಸ್ ಡ್ಯೂಟೀಸ್ ಆ್ಯಂಡ್ ಪ್ರೈವೇಟ್ ಪರ್ಪಸ್ ಅಂದ್ರೆ ಪರ್ಸನಲ್, ಆಫೀಸ್ ಮತ್ತು ಪರ್ಸನಲ್ ಬೋತ್. ದ ಎಕ್ಸ್ಪೆನ್ಸಸ್ ಆಫ್ ಮೋಟರ್ ಕಾರ್ ಹ್ಯಾವ್ ಬೀನ್ ಮೆಟ್ ಬೈ ದ ಎಂಪ್ಲಾಯರ್. ಓಕೆ, ಬರೀರಿಪ್ಪ ಮೋಟರ್ ಕಾರ್ ಫೆಸಿಲಿಟಿ ಅಂತ ಬರೀರಿ. ಮೋಟರ್ ಕಾರ್ ಫೆಸಿಲಿಟಿ ಸಿ ಅಲ್ಲದು, ಸಿ ಕಾರ್ ಪರ್ಕ್ಯೂಸಿಟ್ ಏನ್ರಿ, ಕಾರ್ ಪರ್ಕ್ಯೂಸಿಟ್ ಇಲ್ಲಿ ಬ್ರಾಕೆಟ್ ಅಲ್ಲಿ ಬರೀಪ್ಪ, ಕಾರ್ ಪರ್ಕ್ಯೂಸಿಟ್ ಬ್ರಾಕೆಟ್ ಅಲ್ಲಿ ಏನ್ರಿದ್ದು, ಮೋರ್ ದ್ಯಾನ್ ಅಲ್ಲ, ಅದು ಮೋರ್ ದ್ಯಾನ್ 1.6 ಲೀಟರ್ और CC. ಓಕೆ, ಮೋರ್ ದ್ಯಾನ್ 1.6 ಲೀಟರ್ CC ಅವರ ಕರೆಕ್ಟ್ ಆತಲ್ಲ ಅದು. ಎಕ್ಸ್ಪೆನ್ಸಸ್ ಆರ್ ಪೇಡ್ ಬೈ ಯಾರಿಪ್ಪ ಅದು, ಎಕ್ಸ್ಪೆನ್ಸಸ್ ಇಲ್ಲಿ ಈ ಸೆಂಟೆನ್ಸ್ ಭಾಳ ಇಂಪಾರ್ಟೆಂಟ್ ನಮಗೆ, ಈ ಸೆಂಟೆನ್ಸ್ ಭಾಳ ಇಂಪಾರ್ಟೆಂಟ್. ದ ಎಕ್ಸ್ಪೆನ್ಸಸ್ ಆಫ್ ಮೋಟರ್ ಕಾರ್ ಹ್ಯಾವ್ ಬಿನ್ ಮೆಟ್ ಬೈ ದ ಎಂಪ್ಲಾಯರ್. ಎಕ್ಸ್ಪೆನ್ಸಸ್ ಯಾರು ಪೇ ಮಾಡ್ತಾರಿಪ್ಪ, ಎಂಪ್ಲಾಯರ್ ಅಂದ್ರೆ ಏನ್ರಿಪ್ಪ, ಕಂಪನಿ ಪೇ ಮಾಡ್ತಾರೆ. ಕಂಪನಿ ಪೇ ಅಂದ್ರೆ ಏನ್ರಿಪ್ಪ, 2,400 ತಗೋರಿಲ್ಲ, 2,400 into 12. ಅಲ್ಲಿ ಅವ್ರಿಗೆ ಕೊಟ್ಟಿಲ್ಲ ಅವರು, ನಾವು ತಗೋಬೇಕಿದು, ಇದು ನಾವು ತಗೋಬೇಕು. ಸಾರಿ, ಇದು ನಾವು ತಗೋಬೇಕು. ಅದಕ್ಕೆ ಏನ್ರಿಪ್ಪ, ಇಲ್ಲೇ ತಗೋತೀನಿ ತಡೀರಿ. ಓಕೆ, ಸ್ವಲ್ಪ ಜಾಗ ಬಿಡಬೇಕಾ, ಬೇಡ. ಇಲ್ಲೇ ಏನಿದ್ದು 2,400 ಅಲ್ಲ, ಅದು 2,400 ಇಂಟು ಎಷ್ಟ್ರಿಪ್ಪ ಇದು, 12. 2,400 ಇಂಟು 12 ಮಾಡ್ರಿ, ಎಷ್ಟು ಬರ್ತದಪ್ಪ ಅದು, 2,400 ಇಂಟು 12, 2,400 ಇಂಟು 12 ಎಷ್ಟ್ರಿಪ್ಪ ಇದು, 28,800. ಎಷ್ಟು ರೀ, 28,800 ತಗೋರಿಪ್ಪ. ಇಲ್ಲಿ ಎಲ್ಲಿ ತಗೋತೀರಿಪ್ಪ ಇದು, ಬೇಡ ಇಲ್ಲೇ ಕಾರ್ ಪ್ರೊಕ್ಯೂಸಿಟ್ ಬೇಡ. ನಾ ಅಲ್ಲೇ ವರ್ಕಿಂಗ್ ನೋಟ್ ಹಾಕ್ತೇನೆ ರೀಪ್ಪ, ಇಲ್ಲೇ ಬೇಡ, ತೋರ್ಸೋಕೆ ಬರಂಗಿಲ್ಲ ಅದು. ಮತ್ತು ಇಲ್ಲೇ ಹೆಂಗಿರಲಿ, ಕಾರ್ ಪ್ರೊಕ್ಯೂಸಿಟ್ ಇದು ಬೇಡ. ಕಂಟ್ರೋಲ್ ಯು, ಇಲ್ಲೇ ವರ್ಕಿಂಗ್ ನೋಟ್ ಹಾಕೊಂಡ್ರಿ ಬ್ರ್ಯಾಕೆಟಲ್ಲೇ, ವರ್ಕಿಂಗ್ ನೋಟ್ ನಂಬರ್ 2. ಕಾರ್ ಪ್ರೊಕ್ಯೂಸಿಟ್ ತೋರಿಸ್ರಿಪ್ಪ. ಈಗ ಹೌಸ್ ರೆಂಟ್ ಅಲವೆನ್ಸ್ ಮುಗಿತ್ರಿ, ವರ್ಕಿಂಗ್ ನೋಟ್ ನಂಬರ್ 2 ಕಾರ್ ಪರ್ಕ್ಯೂಸಿಟ್ ಏನ್ರಿ, ಕಾರ್ ಪರ್ಕ್ಯೂಸಿಟ್ ಏನಿದು, ಮೋರ್ ದ್ಯಾನ್ ಅಲ್ಲ, ಅದು ಮೋರ್ ದ್ಯಾನ್ 1.6 ಲೀಟರ್ ಅವರ CC ಕ್ಯೂಬಿಕ್ ಕೆಪಾಸಿಟಿ. ಆಮೇಲೆ ಎಕ್ಸ್ಪೆನ್ಸಸ್ ಏನ್ರಿದು, ಎಕ್ಸ್ಪೆನ್ಸಸ್ born or paid by the employer or a company. ನಿಮ್ಗೆ ಹೇಳಿದ್ ನಾನು ಏನ್ರಿಪ್ಪ, ಕಾರ್ ಪರ್ಕ್ಯೂಸಿಟ್ ಮೋರ್ ದ್ಯಾನ್ 1.6 ಲೀಟರ್ CC ಐತ್ರಿ. ಆಮೇಲೆ ಎಕ್ಸ್ಪೆನ್ಸಸ್ ಯಾರು ಪೇ ಮಾಡ್ತಾರಿಪ್ಪ, ಎಂಪ್ಲಾಯರ್ ಅವ್ರ ಕಂಪನಿ ಪೇ ಮಾಡ್ತಾರೆ. ಅವಾಗ ಎಷ್ಟು ತೊಗೋಬೇಕು ನೀವು, ಅವಾಗ 2,400 ತೊಗೋಬೇಕು ನೀವು. 2,400 ಇಂಟು 12 ತೊಗೋಬೇಕು ನೀವು. 2,400 ಇಂಟು 12 ಎಷ್ಟ್ರಿಪ್ಪ ಇದು, 2,400 ಇಂಟು 12 ಅಂದರೆ 28,800. ಹೌದಲ್ಲ, ಕರೆಕ್ಟ್ ಅಲ್ಲ. 2,400 ಇಂಟು 12 ಮಾಡಿರಿ ನೀವು, 28,800. ಓಕೆ, ಆ್ಯಡ್ ಎಂದಿದ್ದು ಡ್ರೈವರ್ಸ್ ಸ್ಯಾಲರಿ. ಈಗ ಡ್ರೈವರ್ ಸ್ಯಾಲರಿ ಕೊಡಬೇಕಾ ಬೇಡ, ಬೇಡರಿಪ್ಪ. ಈಗ ಅಡ್ಜಸ್ಟ್ಮೆಂಟ್ ನೋಡ್ಬೇಕು, ಅಡ್ಜಸ್ಟ್ಮೆಂಟ್ ನೀವು ಏನ್ರಿ, ಪೂರ ಕ್ವಶನ್ ನೋಡ್ರಿ ಇದು. ಇಲ್ಲಿ ಇದ್ರ ಬಗ್ಗೆ ಕೊಟ್ಟಿಲ್ಲ ಅವರು, ಏನ್ರಿ ಇನ್ಕ್ಲೂಡಿಂಗ್ ಡ್ರೈವರ್ ಅಂತ ಕೊಟ್ಟಿಲ್ಲ ಅವರು. ಏನ್ರಿ ಇನ್ಕ್ಲೂಡಿಂಗ್ ಡ್ರೈವರ್ ಅಂತ ಕೊಟ್ಟಿಲ್ಲ ಅಂದ್ರೆ ಏನ್ರಿಪ್ಪ, ಡ್ರೈವರ್ ಸ್ಯಾಲರಿ ಬರಂಗಿಲ್ಲ. ಕೊಟ್ಟಿಲ್ಲ ಅವರು, ಇನ್ಕ್ಲೂಡಿಂಗ್ ಡ್ರೈವರ್ ಅಂತ ಕೊಟ್ಟಿಲ್ಲ. ಅದಕ್ಕೆ ಏನ್ರಿಪ್ಪ, ಡ್ರೈವರ್ ಸ್ಯಾಲರಿ ಬರಂಗಿಲ್ಲ. ಅದಕ್ಕೆ ಏನ್ರಿಪ್ಪ, ಡ್ರೈವರ್ ಸ್ಯಾಲರಿ ನಿಲ್. ಎಷ್ಟ್ರಿ, ನಿಲ್. ಕರೆಕ್ಟಾ?
ಈಗ ಮಾಡ್ರಿಪ್ಪ ಎಷ್ಟು ರೀ 28,000 ಓಕೆ ಈಗ 28,800 ಪ್ಲಸ್ ನಿಲ್ 28,800 ಕರೆಕ್ಟಾ. ಈಗ ಇದು ನಿಮ್ದು ಏನ್ರಿಪ್ಪ, ಈಗ ಇದು ನಿಮ್ದು ಕಾರ್ ಪರ್ಕ್ವಿಸಿಟ್, ಇದು ನಿಮ್ದು ಏನ್ರಿಪ್ಪ ಇಲ್ಲೇ ಬರೀತೀನಿ ತಡೀರಿ, ಇದು ನಿಮ್ದು ಕಾರ್ ಪರ್ಕ್ಯೂಸಿಟ್, ಇದು ನಿಮ್ದು ಏನ್ರಿಪ್ಪ ಕಾರ್ ಪರ್ಕ್ಯೂಸಿಟ್ ತಿಳಿತ್ರಿ. ಇದು ನಿಮ್ದು ಕಾರ್ ಪರ್ಕ್ಯೂಸಿಟ್ ಎಷ್ಟ್ರಿಪ್ಪ, ಅದು ಡ್ರಾವಾ ಸ್ಯಾಲರಿ ಕೊಟ್ಟಿಲ್ಲ ಅವರು, ಅದಕ್ಕೆ ಆ್ಯಡ್ ಮಾಡಕ್ಕೆ ಬರಂಗಿಲ್ಲ. 28,800 ನಿಮ್ದು ಏನ್ರಿಪ್ಪ ಕಾರ್ ಪರ್ಕ್ಯೂಸಿಟ್ ತಗೋರಿಪ್ಪ. ಇಲ್ಲಿ ಹೆಡ್ಡಿಂಗ್ ಮಾಡ್ತೀನಿ, ಇದು ಅಂಡರ್ಲೈನ್, ಸಾರಿ ಇಲ್ಲೇ ಕಂಟ್ರೋಲ್ ಯು ಕರೆಕ್ಟಾ. ಕಾರ್ ಪರ್ಕ್ಯೂಸಿಟ್ ಅಮೌಂಟ್ ಎಷ್ಟು ಬಂತ್ರಿಪ್ಪ, ಇದು 28,800 ತಗೋರಿಲ್ಲ. ಕಾರ್ ಪರ್ಕ್ಯೂಸಿಟ್ 28,800 ತಗೋರಿಲ್ಲ, 28,800 ಕರೆಕ್ಟಾ. ವರ್ಕಿಂಗ್ ನೋಟ್ ನಂಬರ್ 12 ಐತ್ರಿ. ಸಿ ಮುಗಿತ್ರಿ. ಈಗ ಡಿ ಏನ್ರಿಪ್ಪ ಇದು, ದ ಕಂಪನಿ ಹ್ಯಾಸ್ ಆಲ್ಸೋ ಪೇಡ್ ಗ್ಯಾಸ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಬಿಲ್ಸ್ 24,600 rupees. ಓಕೆ, ಕಂಪನಿ ಪೇಡ್ ಬರೀಲ್ಲ ಡಿ ಗ್ಯಾಸ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಬಿಲ್ಸ್ paid by ಕಂಪನಿ, ಹೌದಲ್ಲ, ಕರೆಕ್ಟ್ ಅಲ್ಲ. ಗ್ಯಾಸ್ ಆ್ಯಂಡ್ ಎಲ್ಲಿದ್ದು, ಗ್ಯಾಸ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಬಿಲ್ಸ್ ಪೇಡ್ ಬೈ ಕಂಪನಿ ಎಷ್ಟ್ರಿಪ್ಪ, ಇದು 24,600 rupees ಪರ್ ಮಂತ್ ಅಲ್ಲ, ಡೈರೆಕ್ಟ್ ಅಮೌಂಟ್ ಕೊಟ್ಬಿಟ್ಟಾರಿಪ್ಪ 24,600 ಅಂತ ತಗೋರಿ ನೀವು. 24,600 ಕರೆಕ್ಟಾ. ಓಕೆ. ನೆಕ್ಸ್ಟ್ ರಿಇಂಬರ್ಸ್ಮೆಂಟ್ ಆಫ್ ಮೆಡಿಕಲ್ ಎಕ್ಸ್ಪೆನ್ಸ್ ಐತಲ್ಲ, ರಿಇಂಬರ್ಸ್ಮೆಂಟ್ ಆಫ್ ಮೆಡಿಕಲ್ ಎಕ್ಸ್ಪೆನ್ಸ್ ಈ ಅಲ್ಲದು ಈ ನೋಡ್ರಿಲ್ಲ, reimbursed the medical expenses of rupees 12,000 of Mr. Mahesh during the year. ಬರೀರಿಪ್ಪ reimbursement of medical expense ಅಂತ ಬರೀರಿಲ್ಲ, ಈ ಅಲ್ಲದು ಈ ಅಂತ ಬರೀರಿ. ಓಕೆ, ಕಮ್ ಟು ದಿ ಪಾಯಿಂಟ್. ಈ ಪಾಯಿಂಟ್ ಏನೈತ್ರಿಪ್ಪ, ಅದು ಈ reimbursement of medical expenses rupees 12,000 ತಗೋರಿದ್ದು. ಈ ಅದೇ ರೀಇಂಬರ್ಸ್ಡ್ ಕೊಟ್ಟಾರಿಪ್ಪ, ನೀವು ರೀಇಂಬರ್ಸ್ಮೆಂಟ್ ಅಂತ ಬರೀರಿಪ್ಪ. ರೀಇಂಬರ್ಸ್ಮೆಂಟ್ ಅಂತ ಬರೀರಿ ನೀವು. ರೀಇಂಬರ್ಸ್ಮೆಂಟ್ ಆಫ್ ಮೆಡಿಕಲ್ ಎಕ್ಸ್ಪೆನ್ಸಸ್, ರಿಇಂಬರ್ಸ್ಮೆಂಟ್ ಆಫ್ ಮೆಡಿಕಲ್ ಎಕ್ಸ್ಪೆನ್ಸಸ್ ಅಂತ ಬರೀರಿ. ಎಷ್ಟಿತ್ತು ಅಮೌಂಟ್ ಅದು ರಿಇಂಬರ್ಸ್ಮೆಂಟ್ ಆಫ್ ಮೆಡಿಕಲ್ ಎಕ್ಸ್ಪೆನ್ಸಸ್ 12,000 rupees ತಗೋರಿಲ್ಲ, 12,000 rupees 12,000 ಕರೆಕ್ಟಾ. ನೆಕ್ಸ್ಟ್ 12,000. ನೆಕ್ಸ್ಟ್ ಬರ್ರಿಪ್ಪ ಎಫ್ ಎಂಟರ್ಟೈನ್ಮೆಂಟ್ ಅಲವೆನ್ಸ್ rupees 3,000 ಪರ್ ಮಂತ್, 3,000 ಪರ್ ಮಂತ್ ಐತ್ರಿಪ್ಪ ತಗೋರಿ ಎಂಟರ್ಟೈನ್ಮೆಂಟ್ ಅಲವೆನ್ಸ್. ಎಫ್ ಎಂಟರ್ಟೈನ್ಮೆಂಟ್ ಅಲವೆನ್ಸ್ ಎಷ್ಟಿದ್ದು ಎಂಟರ್ಟೈನ್ಮೆಂಟ್ ಅಲವೆನ್ಸ್ 3,000 ಪರ್ ಮಂತ್, 3,000 into 12 ಎಷ್ಟ್ರಿಪ್ಪ 36,000. ಎಂಟರ್ಟೈನ್ಮೆಂಟ್ ಅಲವೆನ್ಸ್ ಎಷ್ಟ್ರಿ 36,000 ಮಾಡ್ರಿ, 36,000 ಅಂತ ಕರೆಕ್ಟಾ. ಮತ್ತೇನೈತ್ರಿಪ್ಪ ಪ್ರೊಫೆಷನ್ ಟ್ಯಾಕ್ಸ್ ಮ್ಯಾಲೆ ತಗೊಳಕ್ ಬರಂಗಿಲ್ಲ, ಯಾಕಂದ್ರೆ ಕಂಪನಿ ಪೇಡ್ ಅಂತ ಕೊಟ್ಟಿಲ್ಲ ಅವರು. ಕಂಪನಿ ಪೇಡ್ ಅಂದ್ರೆ ಮ್ಯಾಲೆ ತಗೋಬೇಕು, ಬಟ್ ಇಲ್ಲಿ ಮ್ಯಾಲೆ ತಗೊಳಕ್ ಬರಂಗಿಲ್ಲ, ಯಾಕಂದ್ರೆ ಕಂಪನಿ ಪೇಡ್ ಕೊಟ್ಟಿಲ್ಲ. ಈ ಪೇಡ್ ಅಂತ ಅಸ್ಯೂಮ್ ಮಾಡ್ರಿ ನೀವು, ಕೆಳಗಡೆ ತಗೋಬೇಕು, ಡಿಡಕ್ಷನ್ಸ್ ಒಳಗೆ ತಗೋಬೇಕು. ಓಕೆ, ಈಗೇನ್ರಿ ಎಲ್ಲ ಮುಗಿತಲ್ಲ. ಈಗ ಟೋಟಲ್ ಮಾಡ್ರಿ, ಎಷ್ಟು ಬರ್ತೈತ್ರಿ ಟೋಟಲ್, ಈಗ ಎಲ್ಲ ಮುಗಿತಲ್ಲ, ABCDEFG ಎಲ್ಲ ಮುಗಿತ್ರಿ. ಟೋಟಲ್ ಮಾಡ್ರಿಪ್ಪ, ಜಿ ಅಲ್ಲೇ ಆಮೇಲೆ ತಗೋಬೇಕು. ಟೋಟಲ್ ಮಾಡ್ರಿ, ಈಗ ಎಷ್ಟು ಬರ್ತೈತ್ರಿ, ಎಷ್ಟು ನೋಡ್ರಿಪ್ಪ ಅದು ಟೋಟಲ. ಟೋಟಲ್ ನೋಡ್ರಿಪ್ಪ ಎಷ್ಟು ಬರ್ತೈತ್ರಿ, 3,24,000. ವೇಟ್ ಅ ಮಿನಿಟ್, ಐ ವಿಲ್ ಚೆಕ್ ಮೈ. ಏನಿದು 3,24,000 ಪ್ಲಸ್ 90,000 ಪ್ಲಸ್ 28,000 ಪ್ಲಸ್ 28,800 ಪ್ಲಸ್ 24,600 ಆಮೇಲೆ ಪ್ಲಸ್ 12,000 ಆಮೇಲೆ ಪ್ಲಸ್ 36,000 ಎಷ್ಟು ಬಂತ್ರಿಪ್ಪ ಇದು 5,43,000. ಎಷ್ಟು ರೀ 5,40,000. ವೇಟ್ ಅ ಮಿನಿಟ್,
ಅಂಡರ್ಲೈನ್ ಮಾಡ್ತೀನಿ, ಕಂಟ್ರೋಲ್ ಅಂಡರ್ಲೈನ್ ಈ ಕೆಳಗಡೆ 5 ಲ್ಯಾಕ್ ಎಷ್ಟಿದು 43,000, 5,43,000 ನಾನು ಚೆಕ್ ಮಾಡ್ತೀನಿ ತಡೀರಪ್ಪ. 3,24,000 ಪ್ಲಸ್ 90,000 ಪ್ಲಸ್ 28,000 ಪ್ಲಸ್ 28,800 ಪ್ಲಸ್ 24,600 ಪ್ಲಸ್ 12,000 ಪ್ಲಸ್ 36,000. ಓಕೆ, 5,43,400 ಬಂದಿದೆ ಸರ್. ಇದು 5,43,400. ಇದು ಏನ್ರಿಪ್ಪ, ಇದು ಗ್ರಾಸ್ ಸ್ಯಾಲರಿ. ಇದು ಏನ್ರಿ, ಗ್ರಾಸ್ ಸ್ಯಾಲರಿ. ಈಗ ಲೆಸ್ ಗ್ರಾಸ್ ಸ್ಯಾಲರಿ ಲೆಸ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 16. ಇದ್ರ ಒಳಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಎಷ್ಟು ಕೊಡ್ಬೇಕು ನೀವು? ಕಂಪಲ್ಸರಿ ಫಿಕ್ಸ್ ಅಮೌಂಟ್. ಸ್ಟ್ಯಾಂಡರ್ಡ್ ಡಿಡಕ್ಷನ್ ಎಷ್ಟು ಕೊಡ್ಬೇಕು ನೀವು? ಫಿಕ್ಸ್ ಅಮೌಂಟ್ 50,000 rupees. ಸ್ಟ್ಯಾಂಡರ್ಡ್ ಡಿಡಕ್ಷನ್ ಫಿಕ್ಸ್ ಅಮೌಂಟ್ ಕೊಡಬೇಕು ನೀವು. ಎಷ್ಟ್ರಿಪ್ಪ? 50,000 rupees. ಎಂಟರ್ಟೈನ್ಮೆಂಟ್ ಅಲವೆನ್ಸ್ ಕೊಡಬೇಕು ಬೇಡ? ಎಂಟರ್ಟೈನ್ಮೆಂಟ್ ಅಲವೆನ್ಸ್ ಕೊಡ್ಬೇಕು ಬೇಡ್ರಿಪ್ಪ? ಎಂಟರ್ಟೈನ್ಮೆಂಟ್ ಅಲವೆನ್ಸ್ ಗೌರ್ಮೆಂಟ್ ಎಂಪ್ಲಾಯ್ ಯಾರಿಪ್ಪ? ಅವರು ಗೌರ್ಮೆಂಟ್ ಎಂಪ್ಲಾಯ್. ಯಾರ್ರಿ? ಗೌರ್ಮೆಂಟ್ ಎಂಪ್ಲಾಯ್. ಗೌರ್ಮೆಂಟ್ ಎಂಪ್ಲಾಯ್ ಅಂದ್ರೆ ಏನ್ರಿಪ್ಪ? ಎಂಟರ್ಟೈನ್ಮೆಂಟ್ ಅಲವೆನ್ಸ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 16 ಒಳಗೆ ಎಂಟರ್ಟೈನ್ಮೆಂಟ್ ಅಲವೆನ್ಸ್ ಡಿಡಕ್ಟ್ ಮಾಡ್ಬೇಕ್ರಿಪ್ಪ, ತಗೋಬೇಕು. ಹೌದಲ್ಲ? ಗೌರ್ಮೆಂಟ್ ಎಂಪ್ಲಾಯ್ಗೆ ತಗೋಬೇಕ್ರಿಪ್ಪ. ಅದು ಫಾರ್ಮಾಟ್ ಇತ್ತಲ್ಲದು ಎಂಟರ್ಟೈನ್ಮೆಂಟ್ ಅಲವೆನ್ಸ್ ಇದು ಲೆಸ್ ಮಾಡೋಕೆ ಫಾರ್ಮಾಟ್ ಇತ್ತಲ್ಲದು ಎಲ್ಲಿತ್ತು ಇದು? ಅದು ತೊಗೊಂಡು ಅದು ನೋಡಿ ಯೂಸ್ ಮಾಡ್ಬೇಕು ನಾವು ಫಾರ್ಮಾಟ್. ನಿಮಗೆ ಹೇಳಿದ್ದು ನಾನು. ವೇಟ್ ಅ ಮಿನಿಟ್, ಐ ವಿಲ್ ಚೆಕ್ ಇಫ್ ಇಟ್ ಇಸ್ ದೇರ್ ಆರ್ ನಾಟ್. ಎಂಟರ್ಟೈನ್ಮೆಂಟ್ ಅಲವೆನ್ಸ್ ವೇಟ್ ಎಂಟರ್ಟೈನ್ಮೆಂಟ್ ಅಲವೆನ್ಸ್ the rent free house, entertainment allowance, ಹೇಳಿಲ್ಲ ನಿಮಗೆ ನಾನು. ಓಕೆ, ಎಂಟರ್ಟೈನ್ಮೆಂಟ್ ಅಲವೆನ್ಸ್ ತಗೋಬೇಕ್ರಿಪ್ಪ. ಎಂಟರ್ಟೈನ್ಮೆಂಟ್ ಅಲವೆನ್ಸ್ ತಗೋಬೇಕು. ಹೇಳಿದ್ತಾರೆ ನಿಮಗೆ, ಎಲ್ಲಿ ಹೇಳಿದ್ದು ನಿಮಗೆ ನಾನು? ಅದು ನನಗೂ ಗೊತ್ತೈತಿ, ಬಟ್ ಓಕೆ, ಲೆಟ್ ಇಟ್ ಬಿ. ಶುರು ಮಾಡೋಣ್ರಿ. ಲೆಟ್ ಇಟ್ ಬಿ ಎಂಟರ್ಟೈನ್ಮೆಂಟ್ ಅಲವೆನ್ಸ್, ರೆಂಟ್ ಫ್ರೀ ಹೌಸ್, ಓಕೆ. ಕಮ್ ಟು ದಿ ಮೇನ್ ಟಾಪಿಕ್, ದಟ್ ಈಸ್ ಎಂಟರ್ಟೈನ್ಮೆಂಟ್ ಅಲವೆನ್ಸ್ ಅಲ್ಲದು. ಈಗ ಎಂಟರ್ಟೈನ್ಮೆಂಟ್ ಅಲವೆನ್ಸ್ಗೆ ಕ್ಯಾಲ್ಕುಲೇಷನ್ ಮಾಡ್ಬೇಕು ನೀವು. ಈಗ ಎಂಟರ್ಟೈನ್ಮೆಂಟ್ ಅಲವೆನ್ಸ್ಗೆ ಕ್ಯಾಲ್ಕುಲೇಷನ್ ಮಾಡಬೇಕು. ವೇಟ್ ಅ ಮಿನಿಟ್, ಐ ವಿಲ್ ಚೆಕ್ ಕೈಂಡ್. ಓಕೆ, ಬರ್ರಿಪ್ಪ. ಎಂಟರ್ಟೈನ್ಮೆಂಟ್ ಅಲವೆನ್ಸ್ ಮಾಡೋಣ್ರಿ. ಈಗ ಎಂಟರ್ಟೈನ್ಮೆಂಟ್ ಅಲವೆನ್ಸ್ ನಮಗೆ ಗೊತ್ತಿಲ್ಲ. ಇದನ್ನು ವರ್ಕಿಂಗ್ ನೋಟ್ ಹಾಕ್ತೇನೆ ರೀ. ಇಲ್ಲೇ ವರ್ಕಿಂಗ್ ನೋಟ್ ಹಾಕ್ತೇನೆ ರೀಪ್ಪ. ಆ್ಯಕ್ಚುಲಿ 5,000 ಬರ್ತೈತೆ ಇದು ಗೌರ್ಮೆಂಟ್ ಎಂಪ್ಲಾಯೀಸ್ಗೆ. ಏನ್ರಿಪ್ಪ, ಏನು ಕ್ಯಾಲ್ಕುಲೇಷನ್ ಮಾಡಿರಿ ನೀವು? ನಾ ಕ್ಯಾಲ್ಕುಲೇಷನ್ ಮಾಡ್ತೀನಿ ನೋಡ್ರಿಪ್ಪ. ಈಗ ಕ್ಯಾಲ್ಕುಲೇಷನ್ ಅದು ಕ್ಯಾಲ್ಕುಲೇಷನ್ ಮಾಡಿ ನಿಮಗೆ ಆನ್ಸರ್ ಎಷ್ಟು ಸಿಗ್ತೈತ್ರಿಪ್ಪ? ಈಗ 5,000 ನಿಮಗೆ ಸಿಗ್ತೈತ್ರಿಪ್ಪ. 99% ಪ್ರಾಬ್ಲಮ್ಸ್ ಒಳಗೆ ಆನ್ಸರ್ ಎಷ್ಟು ಬರ್ತೈತ್ರಿಪ್ಪ? ಅದು 5,000 rupees ಬರ್ತೈತ್ರಿ. ನಾನು ನಿಮಗೆ ವರ್ಕಿಂಗ್ ನೋಟ್ ಹಾಕಿ ತೋರಿಸ್ತೀನಿ ಮತ್ತೆ. ಹೌದಲ್ಲ? ವರ್ಕಿಂಗ್ ನೋಟ್ 99 ಪ್ರಾಬ್ಲಮ್ಸ್ ಒಳಗೆ ಎಷ್ಟ್ರಿಪ್ಪ? ಅದು 5,000 ಬರ್ತೈತ್ರಿ. ಇದು ವರ್ಕಿಂಗ್ ನೋಟ್ ನಂಬರ್ 3 ಇಲ್ಲ, ಅದು ವರ್ಕಿಂಗ್ ನೋಟ್ ನಂಬರ್ 3. ತೋರಿಸ್ರಿಪ್ಪ. ವರ್ಕಿಂಗ್ ನೋಟ್ ನಂಬರ್ 3 ಅಲ್ಲೇ ಎಂಟರ್ಟೈನ್ಮೆಂಟ್ ಅಲವೆನ್ಸ್. ಎಂಟರ್ಟೈನ್ಮೆಂಟ್ ಅಲವೆನ್ಸ್ 99% ಪ್ರಾಬ್ಲಮ್ಸ್ ಒಳಗೆ ಎಂಟರ್ಟೈನ್ಮೆಂಟ್ ಅಲವೆನ್ಸ್ ಎಷ್ಟು ಬರ್ತೈತ್ರಿಪ್ಪ? 5,000 rupees. ಅದಕ್ಕೆ ಕ್ಯಾಲ್ಕುಲೇಷನ್ ಮಾಡಿರಿ ನೀವು, ಅಷ್ಟೇ ಬರ್ತೈತ್ರಿ ಆನ್ಸರ್. ಅದು ಅದಕ್ಕೆ ನಾನು ತೋರಿಸ್ತೀನಿ ನಿಮಗೆ. ಮತ್ತೆ ನಿಮಗೆ ಬರಬೇಕಲ್ಲ ಮತ್ತೆ ಎಕ್ಸಾಮಲ್ಲೇ. ಎಂಟರ್ಟೈನ್ಮೆಂಟ್ ಅಲವೆನ್ಸ್ ನೋಡ್ರಿಪ್ಪ, ಅಲ್ಲಿ ಎ ಅಂತ ಹಾಕ್ತೀನಿ ರೀ. ಫಸ್ಟ್ ಎ, ಆ್ಯಕ್ಚುಯಲ್ ಎಂಟರ್ಟೈನ್ಮೆಂಟ್ allowance received. Actual entertainment allowance received. Actual entertainment allowance received. B, maximum limit. ಆಮೇಲೆ ಸಿ 20, ಸಿ ಫಿಕ್ಸ್ ಆಯಿತು. ಸಿ 20% ಆಫ್ ಬೇಸಿಕ್ ಸ್ಯಾಲರಿ. 20% ಆಫ್ ಬೇಸಿಕ್ ಸ್ಯಾಲರಿ. 20% ಆಫ್ ಬೇಸಿಕ್ ಸ್ಯಾಲರಿ. ಇದು ಫಾರ್ಮಾಟ್ ರೀಪ್ಪ. ಎಂಟರ್ಟೈನ್ಮೆಂಟ್ ಅಲವೆನ್ಸ್ ಮಾಡೋಕೆ ಇದು ಫಾರ್ಮಾಟ್ ರೀ.
ಓಕೆ, ಆಮೇಲೆ ಇದಾದ್ಮೇಲೆ ಏನ್ರಿಪ್ಪ, ವಿಚ್ ಎವರ್ ಇಸ್ ಲೀಸ್ಟ್, ಇಲ್ಲಾಂದ್ರೆ ವಿಚ್ ಎವರ್ ಇಸ್ ಲೋವರ್, ವಿಚ್ ಎವರ್ ಇಸ್ ಲೀಸ್ಟ್ ಅವ್ರ ವಿಚ್ ಎವರ್ ಇಸ್ ಲೋವರ್ ಏನ್ರಿ, ವಿಚ್ ಎವರ್ ಈಸ್ ಲೋವರ್, ವಿಚ್ ಎವರ್ ಇಸ್ ಲೋವರ್, ವಿಚ್ ಎವರ್ ಇಸ್ ಲೋವರ್, ಇದು ನೋಡ್ರಿಪ್ಪ ವಿಚ್ ಎವರ್ ಇಸ್ ಲೋವರ್. ಬರ್ರಿ ಫಸ್ಟ್ ನಮ್ಗೆ ಏನು ಬೇಕ್ರಿಪ್ಪ, ಆ್ಯಕ್ಚುವಲ್, ಫಸ್ಟ್ ನಮ್ಗೆ ಇದು ಬೇಕು, ಆ್ಯಕ್ಚುವಲ್ ಎಂಟರ್ಟೈನ್ಮೆಂಟ್ ಅಲವೆನ್ಸ್ ರಿಸೀವ್ಡ್ ಬೇಕು ನಮಗೆ. ಆ್ಯಕ್ಚುವಲ್ ಎಂಟರ್ಟೈನ್ಮೆಂಟ್ ಅಲವೆನ್ಸ್ ರಿಸೀವ್ಡ್ ಎಲ್ಲೈತ್ರಿಪ್ಪ, ಆ್ಯಕ್ಚುವಲ್ ಎಂಟರ್ಟೈನ್ಮೆಂಟ್ ಅಲವೆನ್ಸ್ ರಿಸೀವ್ಡ್, ಆ್ಯಕ್ಚುವಲ್ ಎಂಟರ್ಟೈನ್ಮೆಂಟ್ ಅಲವೆನ್ಸ್ ರಿಸೀವ್ಡ್ ಎಲ್ಲೈತ್ರಿ ಇದು, ಆ್ಯಕ್ಚುವಲ್ ಎಂಟರ್ಟೈನ್ಮೆಂಟ್ ಅಲವೆನ್ಸ್ ರಿಸೀವ್ಡ್ ಎಲ್ಲೈತ್ರಿ, ಆ್ಯಕ್ಚುವಲ್ ಎಂಟರ್ಟೈನ್ಮೆಂಟ್ ಅಲವೆನ್ಸ್ ರಿಸೀವ್ಡ್ ಇಲ್ಲೈತೆ ನೋಡ್ರಿಪ್ಪ, ಅಲ್ಲಿ ಆ್ಯಕ್ಚುವಲ್ ಎಂಟರ್ಟೈನ್ಮೆಂಟ್ ಅಲವೆನ್ಸ್ ರಿಸೀವ್ಡ್ ಇಲ್ಲೈತೆ ನೋಡ್ರಿಪ್ಪ, ಇಲ್ಲಿ ಕೊಟ್ಟ ನೋಡ್ರಿ, ಎಂಟರ್ಟೈನ್ಮೆಂಟ್ ಅಲವೆನ್ಸ್ ಆಫ್ ರುಪೀಸ್ 3000 ಅಂತ, ಎಂಟರ್ಟೈನ್ಮೆಂಟ್ ಅಲವೆನ್ಸ್ ಆಫ್ ರುಪೀಸ್ 3000, ಇದು ಏನ್ರಿ, ಇದು ಆ್ಯಕ್ಚುವಲ್ ಎಂಟರ್ಟೈನ್ಮೆಂಟ್ ಅಲವೆನ್ಸ್ ರಿಸೀವ್ಡ್ 3000 ಪರ್ ಮಂತ್, ಆ್ಯಕ್ಚುವಲ್ ಎಂಟರ್ಟೈನ್ಮೆಂಟ್ ಅಲವೆನ್ಸ್ ರಿಸೀವ್ಡ್ 3000 ಪರ್ ಮಂತ್ ತಗೋರಿಲ್ಲ, ಆ್ಯಕ್ಚುವಲ್ ಎಂಟರ್ಟೈನ್ಮೆಂಟ್ ಅಲವೆನ್ಸ್ ರಿಸೀವ್ಡ್ ಬ್ರಾಕೆಟಲ್ಲೇ 3000 ಪರ್ ಮಂತ್, 3000 ಪರ್ ಮಂತ್ ಎಷ್ಟು ಬಂತ್ರಿಪ್ಪ, 3000 ಪರ್ ಮಂತ್ ಅಂದರೆ 3000 ಇಂಟು 12 ಎಷ್ಟ್ರಿಪ್ಪ, 36,000 ಕರೆಕ್ಟಾ. ಆಮೇಲೆ ಮ್ಯಾಕ್ಸಿಮಮ್ ಲಿಮಿಟ್ ನಾನು ನಿಮ್ಗೆ ಹೇಳಿದ್ರಿಪ್ಪ, ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟ್ರಿಪ್ಪ, ಎಂಟರ್ಟೈನ್ಮೆಂಟ್ ಅಲವೆನ್ಸ್ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟ್ರಿ, 5000, ಎಷ್ಟ್ರಿ 5000, 99% ಪ್ರಾಬ್ಲಮ್ಸ್ ಒಳಗೆ ಆನ್ಸರ್ ಎಷ್ಟು ಬರ್ತೈತಿಪ್ಪ, 5000 ಬರ್ತೈತೆ ರೀ. ಓಕೆ, 36,000 ಆ್ಯಕ್ಚುವಲ್ ಎಂಟರ್ಟೈನ್ಮೆಂಟ್ ಅಲವೆನ್ಸ್ 3000 ಇಂಟು 12 36,000, ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟ್ರಿಪ್ಪ ನಿಮ್ದು 5000 ಯಾವಾಗಲೂ. 20% ಆಫ್ ಬೇಸಿಕ್ ಸ್ಯಾಲರಿ, 20% ಆಫ್ ಬೇಸಿಕ್ ಸ್ಯಾಲರಿ ಫಿಕ್ಸ್ ಆಗಿದ್ದು ರೇಟ್ 20% ಮಾಡಿದ್ದು. ಈಗ ಬ್ರಾಕೆಟ್ ಎಷ್ಟು ಪರ್ಸೆಂಟ್ ರೀಪ್ಪ, 20%, 20 ಡಿವೈಡೆಡ್ ಬೈ 100 ಇಂಟು ಬೇಸಿಕ್ ಸ್ಯಾಲರಿ, ಓನ್ಲಿ ಬೇಸಿಕ್ ಸ್ಯಾಲರಿ ನೋಡ್ರಿಪ್ಪ, ಇಲ್ಲೈತ್ರಿ ಬೇಸಿಕ್ ಸ್ಯಾಲರಿ ನಿಮ್ದು ಓನ್ಲಿ, ಇಲ್ಲೈತೆ ನೋಡ್ರಿಪ್ಪ ಬೇಸಿಕ್ ಸ್ಯಾಲರಿ ಎಷ್ಟ್ರಿಪ್ಪ, ಬೇಸಿಕ್ ಸ್ಯಾಲರಿ 3,24,000 ಎಷ್ಟ್ರಿ, 3,24,000 ತಗೋರಿ, 3,24,000, 3,24,000 ಮಾಡ್ರಿಪ್ಪ. ಈಗ 3,24,000 ಇಂಟು 20% ಎಷ್ಟ್ರಿ, 64,800, 64,800. ಓಕೆ, ಈಗ ಏನು ನೋಡ್ಬೇಕ್ರಿಪ್ಪ, ಈಗ ವಿಚ್ ಎವರ್ ಇಸ್ ಲೋವರ್, ಲೋವರ್ ಯಾವುದ್ರಿಪ್ಪ ಅಂತ ನೋಡ್ಬೇಕು, ವಿಚ್ ಎವರ್ ಇಸ್ ಲೋವರ್ ನೋಡ್ರಿ, ಯಾವ ಲೋವರ್ ಐತ್ರಿಪ್ಪ ಇದ್ರಾಗ, ಲೋವರ್ ಯಾವುದ್ರಿಪ್ಪ, ವಿಚ್ ಎವರ್ ಇಸ್ ಲೋವರ್. 36,000 ಜಾಸ್ತಿ ಐತ್ರಿ, 64,500 ಜಾಸ್ತಿ ಐತ್ರಿ ನೋಡ್ರಿ, 36,000 ಜಾಸ್ತಿ ಐತ್ರಿ, 64,000 ಜಾಸ್ತಿ ಐತ್ರಿ. ಫೈನಾನ್ಸ್ ಎಷ್ಟ್ರಿಪ್ಪ, ಲೋವೆಸ್ಟ್ ಯಾವುದ್ರಿಪ್ಪ ಇದ್ರಾಗ, ಲೋವೆಸ್ಟ್ 5,000, ಲೋವೆಸ್ಟ್ ಎಷ್ಟ್ರಿಪ್ಪ ನಿಮ್ದು 5,000, ಇದು ನಿಮ್ದು ಆನ್ಸರ್, ಇದು ನಿಮ್ದು ಆನ್ಸರ್ ತಿಳಿತಾ. ನಾನು ನಿಮ್ಗೆ ಹೇಳಿದಲ್ರಿ ಮ್ಯಾಕ್ಸಿಮಮ್ 99% ಪ್ರಾಬ್ಲಮ್ಸ್ ಒಳಗೆ ಆನ್ಸರ್ ಎಷ್ಟು ಬರ್ತೈತೆ ನಿಮ್ದು, 5,000 ಬರ್ತೈತೆ ರೀ, 5,000 ಯಾವಾಗಲೂ 5,000 ಬರ್ತೈತೆ ರೀ ಆನ್ಸರ್. ವಿಚ್ ಎವರ್ ಇಸ್ ಲೋವರ್, ಎಂಟರ್ಟೈನ್ಮೆಂಟ್ ಅಲವೆನ್ಸ್ ಎಷ್ಟು ಕೊಡ್ಬೇಕ್ರಿಪ್ಪ, ಈಗ 5,000 rupees ಕೊಡ್ಬೇಕು, ಎಷ್ಟ್ರಿ 5,000 rupees ಕೊಡ್ಬೇಕು. ಈಗ ಎಂಟರ್ಟೈನ್ಮೆಂಟ್ ಅಲವೆನ್ಸ್ ಎಷ್ಟ್ರಿ, 5,000 rupees ಎಂಟರ್ಟೈನ್ಮೆಂಟ್ ಅಲವೆನ್ಸ್ ಎಲ್ಲೈತ್ರಿದು, ಎಂಟರ್ಟೈನ್ಮೆಂಟ್ ಅಲವೆನ್ಸ್ ಇಲ್ಲೈತೆ ನೋಡ್ರಿಪ್ಪ, ಎಂಟರ್ಟೈನ್ಮೆಂಟ್ ಅಲವೆನ್ಸ್ ವರ್ಕಿಂಗ್ ನೋಟ್ ನಂಬರ್ 3 ಎಷ್ಟ್ರಿಪ್ಪ, ಇದು 5,000 ಬಂತ್ರಿ ಆನ್ಸರ್, ಎಷ್ಟ್ರಿ 5,000 ಕೊಡ್ರಿಪ್ಪ, 5,000 ಕರೆಕ್ಟಾ. ಈಗ ಪ್ರೊಫೆಷನಲ್ ಟ್ಯಾಕ್ಸ್, ಪ್ರೊಫೆಷನಲ್ ಟ್ಯಾಕ್ಸ್ ಎಲ್ಲೈತ್ರಿಪ್ಪ, ಅದು ಪ್ರೊಫೆಷನಲ್ ಟ್ಯಾಕ್ಸ್ ಇಲ್ಲೇ ಕಂಪನಿ ಪೇಡ್ ಅಂತ, ಕಂಪನಿ ಪೇಡ್ ಪ್ರೊಫೆಷನಲ್ ಟ್ಯಾಕ್ಸ್ ಅಂತ ಕೊಟ್ಟಿಲ್ಲ, ಕಂಪನಿ ಪೇಡ್ ಅಂದರೆ ಮ್ಯಾಲೇನೂ ತಗೋಬೇಕು ಕೆಳಗೇನೂ ತಗೋಬೇಕು, ಇಲ್ಲಿ ಬರೇ ಪ್ರೊಫೆಷನ್ ಟ್ಯಾಕ್ಸ್ ಡಿಡಕ್ಟೆಡ್ ಅಷ್ಟೈತ್ರಿಪ್ಪ, ಪ್ರೊಫೆಷನ್ ಟ್ಯಾಕ್ಸ್ ಡಿಡಕ್ಟೆಡ್ ಫ್ರಾಮ್ ಸ್ಯಾಲರೀಸ್ rupees 750 ಪರ್ ಮಂತ್, ಎಷ್ಟ್ರಿಪ್ಪ 750 ಪರ್ ಮಂತ್, ಪ್ರೊಫೆಷನ್ ಟ್ಯಾಕ್ಸ್ ಎಷ್ಟಿದ್ದು 750 ಪರ್ ಮಂತ್ ತಗೋರಿಪ್ಪ, 750 ಪರ್ ಮಂತ್ ಇಲ್ಲಿ ತಗೋರಿ ಬ್ರಾಕೆಟಲ್ಲೇ 750 ಪರ್ ಮಂತ್ ಇಂಟು 12 ಮಾಡಿರಿ, ಇಂಟು 12 750 ಇಂಟು 12 ಮಾಡಿರಿ, 750 ಇಂಟು 12 ಎಷ್ಟು ಬಂತ್ರಿಪ್ಪ, 9,000 ಎಷ್ಟು ಬಂತ್ರಿ, 9,000. ಓಕೆ, 9,000 ಇಲ್ಲೇ ತಗೋರಿಪ್ಪ, ಎಷ್ಟ್ರಿ 9,000 ಕರೆಕ್ಟ್, 9,000. ಹಾಂ, ಓಕೆ, ಈಗ ಏನು ಮಾಡ್ತೀರಿಪ್ಪ, ಈಗ 5 lakh ಇಲ್ಲೈತೆ ನೋಡ್ರಿ, ಇಲ್ಲೈತೆ ನೋಡ್ರಿಪ್ಪ, ಇಲ್ಲೇ 5,43,000, 5,43,400, 5,43,400 ಮೈನಸ್ 5,43,400 ಮೈನಸ್ 50,000 ಮೈನಸ್ 5,000 ಮೈನಸ್ 9,000 ಎಷ್ಟು ಬಂತ್ರಿಪ್ಪ ಆನ್ಸರ್ ನಿಮ್ದು ಟೋಟಲ್, ಇಲ್ಲೇ ಎಷ್ಟು ಬಂತ್ರಿಪ್ಪ ನಿಮ್ದು ಆನ್ಸರ್, 4,79,400, 4,79,400 ಇದು ನಿಮ್ದು ಏನ್ರಿಪ್ಪ ಆನ್ಸರ್, ಇದು ನಿಮ್ದು ಏನ್ರಿ ಆನ್ಸರ್ ತಿಳಿತು ನಿಮಗೆ. ಗ್ರಾಸ್ ಸ್ಯಾಲರಿ 5,43,400 ಅದ ಒಳಗೆ ಏನ್ರಿಪ್ಪ 4,17,000 ಇದು ಎಲ್ಲ ಲೆಸ್ ಮಾಡ್ರಿಪ್ಪ, ಇದು ಎಷ್ಟು ರೀ 4,79,400 ಇದು ನಿಮ್ದು ಏನ್ರಿ ಇನ್ಕಮ್ ಫ್ರಮ್ ಸ್ಯಾಲರಿ. ಯಾವಾಗ ಇರಪ್ಪ ಅದು
ನಾಟ್ ಆಪ್ಟೆಡ್ ಅಂಡರ್ ಸೆಕ್ಷನ್ 115 BSc ಕೇಸ್ ಒಳಗೆ, ನಾಟ್ ಆಪ್ಟೆಡ್ ಅಂಡರ್ ಸೆಕ್ಷನ್ 115 BSc ಕೇಸ್ ಒಳಗೆ ಈ ಥರ ಮಾಡಬೇಕು. ತಿಳಿತಾ? ಈ ಥರ ಮಾಡ್ಬೇಕು ನೋಡ್ರಿಪ್ಪ, ಭಾಳ ಕೇರ್ಫುಲ್ ನೋಡ್ರಿಪ್ಪ. ಇದು ನಿಮಗೆ ಬರ್ಬೇಕು ಮಾಡಕ್ಕೆ. ಓಕೆ ಓಕೆ, ದಿಸ್ ಈಸ್ ದ ಸೊಲ್ಯೂಷನ್. ಇನ್ನೂ ಐತ್ರಿಪ್ಪ, ಇನ್ನೂ ಐತ್ರಿ, ಇನ್ನೂ ಸಾಲ್ವ್ ಮಾಡ್ಬೇಕು. ಇನ್ನೂ ಸಾಲ್ವ್ ಮಾಡ್ಬೇಕು ನಾವು. ಹಾಂ ಬರ್ರಿ, ಈಗ ನಾಟ್ ಆಪ್ಟೆಡ್ ಮುಗಿತ್ರಿಪ್ಪ ನಮ್ದು. ಏನ್ರಿ ನಾಟ್ ಆಪ್ಟೆಡ್ ಮುಗಿತ್ರಿ. ಈಗ ಆಪ್ಟೆಡ್ ಮಾಡ್ಬೇಕಲ್ಲ. ಈಗ ನಾಟ್ ಆಪ್ಟೆಡ್ ಮುಗಿತ್ರಿ, ಈಗ ಆಪ್ಟೆಡ್ ಮಾಡ್ಬೇಕಲ್ಲ. ಆಪ್ಟೆಡ್ ನೋಡ್ರಿಪ್ಪ, ಇಲ್ಲೇ ಫಸ್ಟ್ ಏನ್ರಿಪ್ಪ ಬೇಸಿಕ್ ಸ್ಯಾಲರಿ. ಆಪ್ಟೆಡ್ ಕಾಲಮಲ್ಲಿ ನೋಡ್ರಿಪ್ಪ, ಆಪ್ಟೆಡ್ ಅಂಡರ್ ಸೆಕ್ಷನ್ 115 BSc ಕಾಲಮಲ್ಲಿ ನೋಡ್ರಿಪ್ಪ, ಬೇಸಿಕ್ ಸ್ಯಾಲರಿ ಎಷ್ಟು ಐತ್ರಿಪ್ಪ? ಇದು 3,24,000. ಬೇಸಿಕ್ ಸ್ಯಾಲರಿ ಸೇಮ್ ಇರ್ತೈತೆ ರೀ. ಬೇಸಿಕ್ ಸ್ಯಾಲರಿ ಸೇಮ್ 3,24,000 ಸೇಮ್ ಇರ್ತೈತೆ ರೀ. ಬೇಸಿಕ್ ಸ್ಯಾಲರಿ ಅಮೌಂಟ್ ಸೇಮ್. ಆಮೇಲೆ ಡಿಯರ್ನೆಸ್ ಅಲವೆನ್ಸ್ ಐತೆ ನೋಡ್ರಿಪ್ಪ, ಇದನ್ನು ಸೇಮ್ ಇರ್ತೈತೆ ರೀ. ಇದನ್ನು ಸೇಮ್, ಕರೆಕ್ಟ್ ತಿಳಿತ್ರಿ. ಬೇಸಿಕ್ ಸ್ಯಾಲರಿ ಸೇಮ್ 3,24,000. ಡಿಯರ್ನೆಸ್ ಅಲವೆನ್ಸ್ ಇದನ್ನು ಅಮೌಂಟ್ ಸೇಮ್ 90,000 ಸೇಮ್ ಇರ್ತೈತೆ ರೀ. ಹಾಂ, ಎಚ್ ಆರ್ ಎ ಚೇಂಜ್ ಬರ್ತೈತೆ ರೀ. ಏನ್ರಿ ಎಚ್ ಆರ್ ಎ ಚೇಂಜ್? ಏನ್ರಿ ಎಚ್ ಆರ್ ಎ ಅಮೌಂಟ್ ಚೇಂಜ್ ಬರ್ತೈತೆ ರೀ. ಎಚ್ ಆರ್ ಎ ಅಮೌಂಟ್ ಚೇಂಜ್ ಬರ್ತೈತೆ ರೀ. ನೋಡ್ರಿಪ್ಪ, ಎಚ್ ಆರ್ ಎ ಅಮೌಂಟ್ ನಾಟ್ ಆಪ್ಟೆಡ್ ಅಂಡರ್ ಸೆಕ್ಷನ್ 115 BSc ಕಾಲಮ್ ಒಳಗೆ ಎಚ್ ಆರ್ ಎ ಎಷ್ಟು ಬಂತ್ರಿಪ್ಪ ಅಮೌಂಟ್? ಇಲ್ಲೇ 28,000. ಎಷ್ಟು ಬಂತ್ರಿ? ಇಲ್ಲೇ 28,000. ಇಲ್ಲಿ 28,000 ಬರಂಗಿಲ್ಲ. ಇಲ್ಲೇ ನೋಡ್ರಿ, ಇಲ್ಲೇ ನಾ ಆಪ್ಟೆಡ್ ಒಳಗೆ ಎಚ್ ಆರ್ ಎ 28,000. ಏನ್ರಿ 28,000 ಇಲ್ಲಿ ನೋಡ್ರಿಪ್ಪ, 28,000 ಇದು ಟ್ಯಾಕ್ಸೇಬಲ್. ಎಚ್ ಆರ್ ಎ ಕ್ಯಾಲ್ಕುಲೇಷನ್ ಒಳಗೆ ಲಾಸ್ಟ್ ಅಮೌಂಟ್ ಬಂತಲ್ಲ, ಎಚ್ ಆರ್ ಎ ಕ್ಯಾಲ್ಕುಲೇಷನ್ ಒಳಗೆ ಲಾಸ್ಟ್ ಅಮೌಂಟ್ ಬಂತಲ್ಲ 28,000 ಅಂತ, ಅದು ಎಲ್ಲಿ ತಗೋಬೇಕು ನೀವು? ಇಲ್ಲಿ ತಗೋಬೇಕು. ನಾಟ್ ಆಪ್ಟೆಡ್ ಅಂಡರ್ ಸೆಕ್ಷನ್ 115 BSc ಕಾಲಮಲ್ಲಿ ಇಲ್ಲಿ ತಗೋಬೇಕು ನೀವು. ಇಲ್ಲಿ ತಗೋಬೇಕು ಎಚ್ ಆರ್ ಎಗೆ ನೀವು 28,000 ಅಮೌಂಟ್ ತಗೋಬೇಕು. ಬಟ್ ಆಪ್ಟೆಡ್ ಕಾಲಮಲ್ಲಿ ಆಪ್ಟೆಡ್ ಇಲ್ಲಿ ತಗೋಬೇಕು. ಎಚ್ ಆರ್ ಎ ಫಸ್ಟ್ ಅಮೌಂಟ್. ಆ್ಯಕ್ಚುವಲ್ ಎಚ್ ಆರ್ ಎ ರಿಸೀವ್ಡ್ ಅಂತ ಐತಲ್ಲ, ಆ್ಯಕ್ಚುವಲ್ ಎಚ್ ಆರ್ ಎ ರಿಸೀವ್ಡ್ ಅಂತ ಐತಲ್ಲ ಅಮೌಂಟ್, ಅದು 90,000. ಏನ್ರಿ ಆ್ಯಕ್ಚುವಲ್ ಎಚ್ ಆರ್ ಎ ರಿಸೀವ್ಡ್ ಐತಲ್ಲ, ಇದು ಫಸ್ಟ್ ಅಮೌಂಟ್ 90,000 ಅದು ತಗೋಬೇಕು. ನಾಟ್ ಆಪ್ಟೆಡ್ ಅಂಡರ್ ಸೆಕ್ಷನ್ 115 BSc ಕಾಲಮ್ ಒಳಗೆ, ನಾಟ್ ಆಪ್ಟೆಡ್ ಅಂಡರ್ ಸೆಕ್ಷನ್ 115 BSc ಕಾಲಮ್ ಒಳಗೆ ಲಾಸ್ಟ್ ಅಮೌಂಟ್ ತಗೋಬೇಕು. ಟ್ಯಾಕ್ಸೇಬಲ್ ಲಾಸ್ಟ್ ಅಮೌಂಟ್ ತಗೋಬೇಕು. ಟ್ಯಾಕ್ಸೇಬಲ್ ಎಚ್ ಆರ್ ಎ ಅಮೌಂಟ್ ತಗೋಬೇಕು. ಬಟ್ ಆಪ್ಟೆಡ್ ಅಂಡರ್ ಸೆಕ್ಷನ್ 115 BSc ಒಳಗೆ ಫಸ್ಟ್ ಅಮೌಂಟ್ ತಗೋಬೇಕು. ಆ್ಯಕ್ಚುವಲ್ ಎಚ್ ಆರ್ ಎ ರಿಸೀವ್ಡ್ ಈಗ ಎಷ್ಟು ತಗೋಬೇಕು? ಈಗ 90,000 ತಗೋಬೇಕಿಲ್ಲ. ಎಷ್ಟು ತಗೋಬೇಕಿಲ್ಲ? 90,000 ತಗೋಬೇಕಿಲ್ಲ. ಎಷ್ಟು ರೀ? 90,000. ನೋಡ್ರಿಪ್ಪ, ಎಷ್ಟು ಡಿಫ್ರೆನ್ಸ್ ಐತ್ರಿಪ್ಪ. ಇದು ಹೌಸ್ ರೆಂಟ್ ಅಲಾವೆನ್ಸ್ ಇಲ್ಲಿ ಎಷ್ಟ್ರಿಪ್ಪ? 28,000. ಯಾಕಂದ್ರೆ 28,000 ಲಾಸ್ಟ್ ಅಮೌಂಟ್. ಎಚ್ ಆರ್ ಎ ಕ್ಯಾಲ್ಕುಲೇಷನ್ ಒಳಗೆ ಟ್ಯಾಕ್ಸೇಬಲ್ ಎಚ್ ಆರ್ ಎ ಅಮೌಂಟ್ 28,000. ಬಟ್ ಇಲ್ಲೇ ನಾವು ಆಪ್ಟೆಡ್ ಅಂಡರ್ ಸೆಕ್ಷನ್ ಏನ್ರಿ, ಇಲ್ಲೇ ಆಪ್ಟೆಡ್ ಅಂಡರ್ ಸೆಕ್ಷನ್ 115 BSc ಒಳಗೆ 90,000 ಬಂತ್ರಿಪ್ಪ. ಹೆಂಗ್ರಿ? ಎಚ್ ಆರ್ ಎ ಫಸ್ಟ್ ಅಮೌಂಟ್. ಆ್ಯಕ್ಚುವಲ್ ಎಚ್ ಆರ್ ಎ ರಿಸೀವ್ಡ್ ಫಸ್ಟ್ ಅಮೌಂಟ್ 90,000 ಇಲ್ಲಿ ತಗೋಬೇಕು. ಆಪ್ಟೆಡ್ ಕಾಲಮಲ್ಲಿ ಡನ್. ನೆಕ್ಸ್ಟ್ ಕಾರ್ ಪರ್ಕ್ಯೂಸಿಟ್ ಏನು ಮಾಡ್ತೀರಿಪ್ಪ? ಈ ಕಾರ್ ಪರ್ಕ್ಯೂಸಿಟ್ ಏನು ಚೇಂಜ್ ಇಲ್ಲ. ಕಾರ್ ಪರ್ಕ್ಯೂಸಿಟ್ ಸೇಮ್ ಟು ಸೇಮ್ ಬರೀಬೇಕ್ರಿಪ್ಪ. ಕಾರ್ ಪರ್ಕ್ಯೂಸಿಟ್ ಅಮೌಂಟ್ ಸೇಮ್ ಟು ಸೇಮ್ ತಗೋಬೇಕು ನೀವು. ಎಷ್ಟಿತ್ರಿಪ್ಪ? 28,800 ಸೇಮ್ ಟು ಸೇಮ್ ತಗೋಬೇಕು. ಇದು ಚೇಂಜ್ ಮಾಡಕ್ಕೆ ಹೋಗ್ಬೇಡ್ರಿ. ಹೌಸ್ ರೆಂಟ್ ಅಲವೆನ್ಸ್ ಚೇಂಜ್ ಮಾಡಬೇಕು. ಕಾರ್ ಪರ್ಕ್ಯೂಸಿಟ್ ಅಮೌಂಟ್ ಸೇಮ್ 28,800. ಪ್ರಾಬ್ಲಮ್ ಇಲ್ಲ, ಇದು ಇಲ್ಲೇ ಏನು ಪ್ರಾಬ್ಲಮ್ ಇಲ್ಲ. ಆಮೇಲೆ ಬರ್ರಿ, ಗ್ಯಾಸ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಬಿಲ್ಸ್ ಪೇಡ್ ಬೈ ದ ಕಂಪನಿ ಇದು ಸೇಮ್ 24,600 ಸೇಮ್. ಇಲ್ಲೂ ಚೇಂಜ್ ಮಾಡಕ್ಕೆ ಹೋಗ್ಬೇಡ್ರಿ. ಸೇಮ್ ಟು ಸೇಮ್ ಅಮೌಂಟ್ 24,600 ಸೇಮ್ ಟು ಸೇಮ್ ಇರ್ತೈತೆ ರೀ. ನೆಕ್ಸ್ಟ್ ಬರ್ರಿಪ್ಪ, ರೀಇಂಬರ್ಸ್ಮೆಂಟ್ ಆಫ್ ಮೆಡಿಕಲ್ ಎಕ್ಸ್ಪೆನ್ಸಸ್ ಐತೆ ನೋಡ್ರಿಪ್ಪ. ರೀಇಂಬರ್ಸ್ಮೆಂಟ್ ಆಫ್ ಮೆಡಿಕಲ್ ಎಕ್ಸ್ಪೆನ್ಸಸ್ ಇಲ್ಲಿ 12,000, ಅಲ್ಲೇನು 12,000 ಸೇಮ್ ಟು ಸೇಮ್. ಅಲ್ಲೇನು ಸೇಮ್ ಟು ಸೇಮ್ ಇರ್ತೈತೆ ರೀ, ಚೇಂಜ್ ಇಲ್ಲ, ಸೇಮ್. ಆಮೇಲೆ ಎಂಟರ್ಟೈನ್ಮೆಂಟ್ ಅಲಾವೆನ್ಸ್ ಎಷ್ಟ್ರಿಪ್ಪ? ಇದು 36,000, ಅಲ್ಲೇನು ಸೇಮ್ 36,000 ಸೇಮ್ ಟು ಸೇಮ್. ಇಲ್ಲಿ ಚೇಂಜ್ ಮಾಡಂಗಿಲ್ಲ, ಸೇಮ್ ಟು ಸೇಮ್ ಇರ್ತೈತೆ ರೀ. ಬರೀ ಒಂದು ಅಮೌಂಟ್ ಚೇಂಜ್ ಮಾಡಿರಿ ನೀವು. ಇಲ್ಲಿ ನಾಟ್ ಆಪ್ಟೆಡ್ ಅಂಡರ್ ಸೆಕ್ಷನ್ 115 BSc ಒಳಗೆ ಎಷ್ಟೈತ್ರಿಪ್ಪ? ನಾಟ್ ಆಪ್ಟೆಡ್ ಅಂಡರ್ ಸೆಕ್ಷನ್ 115 BSc ಒಳಗೆ ಎಚ್ ಆರ್ ಎ 28,000 ಐತ್ರಿ. ಬಟ್ ಆಪ್ಟೆಡ್ ಅಂಡರ್ ಸೆಕ್ಷನ್ 115 BSc ಒಳಗೆ ಎಷ್ಟೈತ್ರಿಪ್ಪ? 90,000. ಯಾಕ್ರಿಪ್ಪ? ಆಪ್ಟೆಡ್ ಒಳಗೆ 90 ತಗೋಬೇಕು, ಫಸ್ಟ್ ಅಮೌಂಟ್ ತಗೋಬೇಕು. ಆಪ್ಟೆಡ್ ಒಳಗೆ ಫಸ್ಟ್ ಅಮೌಂಟ್ ತಗೋಬೇಕಾ? ಆಪ್ಟೆಡ್ ಒಳಗೆ ಫಸ್ಟ್ ಅಮೌಂಟ್ ತಗೋಬೇಕು. ನಾಟ್ ಆಪ್ಟೆಡ್ ಒಳಗೆ ಲಾಸ್ಟ್ ಅಮೌಂಟ್ ತಗೋಬೇಕು. ಅಷ್ಟು ಡಿಫ್ರೆನ್ಸ್ ಐತ್ರಿಪ್ಪ. ಆಪ್ಟೆಡ್ ಒಳಗೆ ಫಸ್ಟ್ ಅಮೌಂಟ್ 90,000 ಬಂತಲ್ಲ ಇಲ್ಲ? ಓಕೆ, ಉಳ್ಕಿದ್ದೆಲ್ಲ ಸೇಮ್ ಟು ಸೇಮ್, ಏನು ಚೇಂಜ್ ಮಾಡಕ್ಕೆ ಹೋಗ್ಬೇಡ್ರಿ, ಸೇಮ್ ಟು ಸೇಮ್ ಇರ್ತೈತೆ ರೀ. ಈಗ ಟೋಟಲ್ ಮಾಡಿರಿ, ಎಷ್ಟು ಬರ್ತೈತೆ ರೀ? ಟೋಟಲ್ ಮಾಡಿರಿ ಇದು ಎಷ್ಟು ಬರ್ತೈತ್ರಿಪ್ಪ? ಈಗ ಟೋಟಲ್ ಇದು 3,24,000 ಪ್ಲಸ್ 90,000 ಪ್ಲಸ್ 90,000 ಪ್ಲಸ್ 28,800 ಪ್ಲಸ್ 24,600 ಪ್ಲಸ್ 12,000 ಪ್ಲಸ್ 36,000 ಎಷ್ಟು ಬಂತ್ರಿಪ್ಪ? ಇಲ್ಲೇ 6,05,000. ಎಷ್ಟು ಇದು?
वेट अ मिनट ಓಕೆ ಹಾಂ ಟೋಟಲ್ ಅಮೌಂಟ್ ಎಷ್ಟಿಪ್ಪ ಇದು ಎಲ್ಲ ಟೋಟಲ್ ಮಾಡಿದ ಮೇಲೆ 6,05,400 6,05,400 ಇದು ಟೋಟಲ್ ರೀಪ. ಇದನ್ನು ಬೋಲ್ಡ್ ಮಾಡ್ತೀನಿ, ಕರೆಕ್ಟಾ? ಹಾಂ ಓಕೆ. ಇಲ್ಲೇ ಒಂದು ಮಾತು ಕೇಳ್ರಿ, ಇಲ್ಲೇ ನೋಡಿಲ್ಲೇ ಆಪ್ಟೆಡ್ ಅಂಡರ್ ಸೆಕ್ಷನ್ 115 BAC ಕಾಲಮ್ ಒಳಗೆ 3 ಡಿಡಕ್ಷನ್ಸ್ ಬರಂಗಿಲ್ಲ. ನಿಲ್ ಬರ್ತೈತ್ರಿಪ್ಪ. ಯಾವ 3 ಡಿಡಕ್ಷನ್ಸ್ ಬರಂಗಿಲ್ರಿಪ್ಪ. ಅದಕ್ಕೇನ್ರಿ 3 ಡಿಡಕ್ಷನ್ಸ್ ನಿಲ್ ತಗೋಬೇಕು ನೀವು. ಬರಂಗಿಲ್ಲ, ಇದು ಏನೂ ಬರಂಗಿಲ್ಲ, 3 ಡಿಡಕ್ಷನ್ಸ್ ಬರಂಗಿಲ್ಲ. ನೆಟ್ಬಿಡ್ಕೋರಿದ್ದು ನಾಟ್ ಆಪ್ಟೆಡ್ ಅಂಡರ್ ಸೆಕ್ಷನ್ 115 BAC ಕಾಲಮ್ ಒಳಗೆ HRA ಅಮೌಂಟ್ ಕ್ಯಾಲ್ಕುಲೇಟ್ ಮಾಡ್ಬೇಕು ನೀವು. HRA ಅಮೌಂಟ್ ಕ್ಯಾಲ್ಕುಲೇಟ್ ಮಾಡಿ ಲಾಸ್ಟ್ ಅಮೌಂಟ್ ತಗೋಬೇಕು. ಆಪ್ಟೆಡ್ ಅಂಡರ್ ಸೆಕ್ಷನ್ 115 BAC ಒಳಗೆ HRA ಫಸ್ಟ್ ಅಮೌಂಟ್ ತಗೋಬೇಕು ನೀವು. ಆ್ಯಕ್ಚುಲಿ HRA ರಿಸೀವ್ಡ್ ಅಮೌಂಟ್ ತಗೋಬೇಕು ನೀವು. ಹಾಂ, ಆಮೇಲೆ ಡಿಡಕ್ಷನ್ಸ್ 3 ಡಿಡಕ್ಷನ್ಸ್ ತಗೋಬೇಕು. ಇಲ್ಲೇ ನಾಟ್ ಆಪ್ಟೆಡ್ ಅಂಡರ್ ಸೆಕ್ಷನ್ 115 BAC ಒಳಗೆ ಏನ್ರಿ 3 ಡಿಡಕ್ಷನ್ಸ್ ನೀವು ತಗೋಬೇಕು. ಬಟ್ ನಾಟ್ ಆಪ್ಟೆಡ್ ಒಳಗೆ ಏನ್ರಿಪ್ಪ 3 ಡಿಡಕ್ಷನ್ಸ್ ತಗೋಬೇಕು ನೀವು. ಆಪ್ಟೆಡ್ ಒಳಗೆ ಡಿಡಕ್ಷನ್ಸ್ 3 ಡಿಡಕ್ಷನ್ಸ್ ನಿಲ್ ಬರ್ತೈತ್ರಿಪ್ಪ. 3 ಡಿಡಕ್ಷನ್ಸ್ ನಿಲ್ ಬರ್ತೈತ್ರಿಪ್ಪ. ಬರಂಗಿಲ್ಲ ಇಲ್ಲಿ. ಹಾಂ, ಈಗ ಟೋಟಲ್ ಮಾಡಿರಪ್ಪ ಸೇಮ್ ಎಷ್ಟು ಬರ್ತೈತಿಪ್ಪ ಇದು? 6 ಲ್ಯಾಕ್ ಸೇಮ್ ಬರ್ತೈತಿಪ್ಪ. 6,05,400 ಮೈನಸ್ ಎಲ್ಲ ನಿಲ್ ಸೇಮ್ ಬರ್ತೈತಿಪ್ಪ. 6,05,400 ಬಂತಲ್ಲ. ಇದು ಏನ್ರಿಪ್ಪ ನಿಮ್ದು ಇನ್ಕಮ್ ಫ್ರಾಮ್ ಸ್ಯಾಲರಿ. ಇದು ಏನ್ರಿ ನಿಮ್ದು ಇನ್ಕಮ್ ಫ್ರಾಮ್ ಸ್ಯಾಲರಿ. ಕೇಸ್ ಸ್ಟಡಿ ಕ್ವಶನ್. ಇದು ಕೇಸ್ ಸ್ಟಡಿ ಕ್ವಶನ್. ಓಕೆ, ಹೋಪ್ ಯು ಅಂಡರ್ಸ್ಟೂಡ್. Hope you understood this problem. Okay, so this is your question, case study question. Next, this one is the solution. And this one is the working notes. These are the working notes. HRA calculation working notes. Next, ಸ್ಯಾಲರಿ ಫಾರ್ ಕ್ಯಾಲ್ಕುಲೇಷನ್ ಆಫ್ ವರ್ಕಿಂಗ್ ನೋಟ್ಸ್. ಇದು ತಗೋರಿ, ನಾ ಇದರಲ್ಲಿ ಸ್ವಲ್ಪ ಮೇಲೆ ತಗೋರಿ. ಹಾಂ ಓಕೆ, ಇದು ವರ್ಕಿಂಗ್ ನೋಟ್ಸ್. ತಗೋರಿಪ್ಪ ವರ್ಕಿಂಗ್ ನೋಟ್ಸ್. HRA ವರ್ಕಿಂಗ್ ನೋಟ್ಸ್. ನೆಕ್ಸ್ಟ್ ಎಲ್ಲೈತೆ ನೋಡ್ರಿಪ್ಪ ಕಾರ್ ಪರ್ಕ್ವಿಸಿಟ್ ಬಗ್ಗೆ ಎಲ್ಲೈತ್ರಿ ನೋಡ್ರಿಪ್ಪ. ಟೇಕ್ ದ ಸ್ಕ್ರೀನ್ಶಾಟ್. ತಿಳಿತಲ್ಲ, ಇಷ್ಟೈತೆ ನೋಡ್ರಿಪ್ಪ ಕೇಸ್ ಸ್ಟಡಿ. ओके, अब हिंदी मीडियम वाले आओ यहाँ पे, आपको समझाता हूँ मैं भी. हम लोग कौन सा क्वेश्चन डिस्कस कर रहे हैं केस स्टडी का. देख लो यहाँ पे क्या है. मिस्टर महेश इज अ गवर्नमेंट एम्प्लॉय. कौन सा एम्प्लॉय ने? गवर्नमेंट एम्प्लॉय. तो इसको क्या करना बोलो? डिडक्शंस अंडर सेक्शन 16 के अंदर क्या देना? इसको एंटरटेनमेंट अलाउंस देना. इसको कितना वो कितना था? वो 99% प्रॉब्लम्स में कितना था? वो एंटरटेनमेंट अलाउंस का अमाउंट 5,000 रुपीज आता. ठीक है, इन्हें कहाँ पे काम करता है? मुंबई में. कहाँ पे? मुंबई में. मुंबई मतलब KMDC, कोलकाता, मुंबई, दिल्ली, चेन्नई. तो कितना देना इसको? HRA आया तो 50% जो सैलरी देना इसको. उसके बाद में ही इज गेटिंग मंथली सैलरी, मंथली बेसिक सैलरी. मंथली है पे, मंथली तो इंटू 12 करना. कितना है वो? 27,000 इंटू 12 बेसिक सैलरी. DNS अलाउंस कितना है? 7,500 पर मंथ इंटू 12 करना इसको. यहाँ पे ब्रैकेट में देखो कुछ भी दिया क्या? एंटर्स इंटू रिटायरमेंट बेनिफिट बोल के कुछ भी नहीं दिया. तो HRA HRA में सैलरी आती है तो कोई सैलरी बोल के वहाँ पे DNS अलाउंस नहीं लेना. क्यों? तो एंटर्स इंटू रिटायरमेंट बेनिफिट नहीं दिया. ओके, नेक्स्ट कमीशन भी नहीं दिया. ही रिसीव्ड हाउस रेंट अलाउंस. क्या दिया? हाउस रेंट अलाउंस मतलब HRA दिया. एक्चुअल HRA रिसीव्ड कितना है तुम्हारा? 7,500 पर मंथ. ओके, एंड एक्चुअल रेंट पेड तुम्हारा कितना है? 94,400 पर ईयर का दिया. ओके, ही इज प्रोवाइडेड विथ अ मोटर कार ऑफ द क्यूबिक कैपेसिटी ऑफ एक्सीडिंग. क्या दिया? एक्सीडिंग का मतलब क्या है? बोलो मोर देन. एक्सीडिंग का मतलब क्या है? मोर देन 1.6 लीटर्स. मोर देन 1.6 लीटर्स. ओके, मोर देन 1.6 लीटर्स बोले तो देखना इसको. हाँ, कार को किस लिए यूज कर रहे हैं? ऑफिस के लिए भी और पर्सनल के लिए भी. ऑफिस के लिए भी और पर्सनल पर्पस के लिए भी, दोनों के लिए यूज कर रहा. ऑफिस और पर्सनल दोनों के लिए यूज कर रहा. तो क्या होता है? इसको लेना. अगर सिर्फ ओनली फॉर ऑफिस यूज बोले तो नहीं लेना, उसको एग्जाम करना. ओनली फॉर ऑफिस यूज एग्जाम्प्टेड है, बट ऑफिस एंड पर्सनल यूज लेना. द एक्सपेंसेस ऑफ कार मेट बाय द एम्प्लॉयर. कार के एक्सपेंसेस कौन पे कर रहे हैं? एम्प्लॉयर मतलब कंपनी पे कर रही. तो 2,400 इंटू 12 है. इंक्लूडिंग ड्राइवर बोल के दिया गया नहीं. इंक्लूडिंग ड्राइवर बोल के नहीं दिया. तो 900 इंटू 12 नहीं आता. नहीं दिया उन्हें.
इंक्लूडिंग ड्राइवर बोल के देना, हमारे को नहीं दिया। नेक्स्ट, द कंपनी हैज ऑल्सो पेड गैस एंड इलेक्ट्रिसिटी बिल्स ऑफ रुपीज 24,600, यहाँ पे कंपनी पे कर रही गैस का बिल। ओके, नेक्स्ट आओ, नेक्स्ट क्या दिया, रिइंबर्समेंट ऑफ मेडिकल एक्सपेंसेस दिया ना, मेडिकल एक्सपेंस, वेट 1 मिनट, सॉरी फॉर डिस्टर्बेंस, ओके, रिइंबर्स द मेडिकल एक्सपेंसेस सर। ओके, ಇದು ತಗೋ, लेना है इसको। उसके बाद में क्या है, एंटरटेनमेंट अलाउंस रुपीज 3,000 पर मंथ, इसको भी लेना। ये ऊपर का आइटम है, नीचे का आइटम देखेंगे बाद में। नेक्स्ट क्या है, प्रोफेशन टैक्स डिडक्टेड फ्रॉम सैलरी रुपीज 750 पर मंथ। ये प्रोफेशन टैक्स कौन पे कर रहा, कुछ भी दिया यहाँ पे, ही पेड, कंपनी पेड बोल के कुछ भी दिया, ही पेड बोल के वर्ड भी नहीं दिया, कंपनी पेड बोल के भी नहीं दिया। अगर कंपनी पेड करी तो 2 बार रिपीट, एक बार ऊपर एक बार नीचे, बट ही पेड बोल तो सिर्फ डिडक्शन अंडर सेक्शन 16 में था। अब नहीं दिया नहीं ही पेड बोल के, तो हमें क्या क्या अज्यूम करना, बोलो कुछ भी नहीं दिया तो ही पेड करके अज्यूम करना, में ही पेड मतलब लेस में करना है इसको। कंप्यूट हिज इनकम फ्रॉम सैलरी फॉर द असेसमेंट ईयर 22-23 अज्यूमिंग। ऑप्शन 1 क्या बोल रहा है, ऑप्शन 1 में तुम्हारे को, ऑप्शन 1 में क्या बोल रहा है तुम्हारे को, द असेसी हैज नॉट ऑप्टेड फॉर सेक्शन 115 बीएससी, मतलब उन्हें सेक्शन 115 बीएससी ऑप्ट नहीं कर रहा। ठीक है, तो नॉर्मल प्रॉब्लम, नॉट ऑप्टेड बोले तो नॉर्मल प्रॉब्लम। उसके बाद में क्या है, नंबर 2, द असेसी हैज ऑप्टेड फॉर सेक्शन 115 बीएससी, ऑप्टेड का मतलब देख लेंगे मैं बाद में। ओके, तो तुम्हें सबसे पहले हेडिंग डालो, क्या बोल के, कंप्यूटेशन ऑफ इनकम फ्रॉम सैलरी ऑफ मिस्टर महेश फॉर द असेसमेंट ईयर 22-23 पर्टिकुलर्स। उसके बाद में नंबर 1 कौन सा है वो, नॉट ऑप्टेड अंडर सेक्शन 115 बीएससी बोल के। नंबर 2 क्या दिया, ऑप्टेड अंडर सेक्शन 115 बीएससी। ऑप्शन 1 ना नॉट ऑप्टेड, ऑप्शन 2 ऑप्टेड। ओके, तो सबसे पहले लिख लो क्या है, ए बेसिक सैलरी कितना है वो 27,000 पर मंथ, इंटू 12 कर लो, कितना था 3,24,000। तुम्हें सिर्फ ए कॉलम के ऊपर फोकस करो, किसके, ए कॉलम के ऊपर, ये वाले कॉलम के ऊपर फोकस करो, तुम्हें सिर्फ ये वाले कॉलम के ऊपर, वो बाद में देख लेंगे, बाजू वाला कॉलम है देखो, बाद में देख लेंगे। ठीक है, ओके, तो तुम्हारा बेसिक सैलरी कितना है, 3,24,000 आया। उसके बाद में क्या दिया उन्हें, आगे डियरनेस अलाउंस क्या दिया, डियरनेस अलाउंस कितना है वो 7,500 पर मंथ। तो डियरनेस अलाउंस लिख लो यहाँ पे ना, डियरनेस अलाउंस कितना है 7,500 पर मंथ, इंटू 12 कर लो, कितना था 90,000। ओके, तो बी, अब बी क्या है, बी हाउस रेंट अलाउंस क्या दिया, हाउस रेंट अलाउंस। तो तुम्हें एचआरए मालूम करना है यहाँ पे, हाउस रेंट अलावेंस एंड एचआरए ब्रैकेट में वर्किंग नोट नंबर 1, तो मालूम कर लेंगे इसको। वर्किंग नोट से हाउस रेंट अलावेंस अंडर सेक्शन 10 ऑफ 13 ए पर्टिकुलर रुपीज। ये तुम्हारा हमारा क्या है, पूरा फॉर्मेट है, एज इट इज कॉपी पेस्ट मारना इसको फॉर्मेट को। सबसे पहले क्या दिया है, एक्चुअल एचआरए रिसीव्ड बोल के, कहाँ पे वो एक्चुअल एचआरए रिसीव्ड है, यहाँ पे देखो, ही रिसीव्ड बोल के ना, ही रिसीव्ड बी में, ही रिसीव्ड हाउस रेंट अलावेंस कितना है वो 7,500 पर मंथ। तो एक्चुअल एचआरए रिसीव्ड का हमारा कितना है बोलो अभी 7,000 पर मंथ, इंटू 12 करना इसको, कितना था 90,000। ओके, उसके बाद में एक्चुअल रेंट पेड इन एक्सेस ऑफ 10% ऑफ सैलरी बोल के, एक्चुअल रेंट पेड होना हमारे को, कहाँ पे एक्चुअल रेंट पेड है, उसी लाइन में है, उसी लाइन में देखो यहाँ पे है ना, यहाँ पे एक्चुअल रेंट पेड, एक्चुअल रेंट पेड कितना हुआ 94,400 ईयर दिया, ईयर पर मंथ नहीं दिया, तो ईयर एक्चुअल रेंट पेड कितना है, ईयर कितना है 94,400। उसके अंदर से लेस करना क्या, 10% ऑफ सैलरी करना, 10/100 इंटू सैलरी हमारे को मालूम है क्या, नहीं मालूम, तो बाद में देख लेंगे हम लोग। 50% ऑफ सैलरी, क्यों 50%, क्यों KMDC मुंबई नहीं पे, मुंबई तो 50%, कोलकाता मुंबई दिल्ली चेन्नई 50% ऑफ सैलरी। तो करना लोवेस्ट इज एग्जेम्प्टेड एचआरए। उसके बाद में टैक्सेबल एचआरए, एक्चुअल एचआरए रिसीव्ड लेस एग्जेम्प्टेड एचआरए, तुम्हारे को टैक्सेबल एचआरए मिलता। अब हमारे को क्या होना भी, सैलरी होना, क्या होना, सैलरी। सैलरी के लिए हमारे पास फॉर्मूला है, नोट, सैलरी फॉर कैलकुलेशन ऑफ एचआरए, सैलरी इज इक्वल टू बेसिक सैलरी प्लस डीएनएस अलावेंस ब्रैकेट में एंटर्स इनटू रिटायरमेंट बेनिफिट प्लस कमीशन। सबसे पहले बेसिक सैलरी हमारे पास है, बेसिक सैलरी कितना है हमारे पास, बेसिक सैलरी यहाँ पे बेसिक सैलरी कितना है वो 3,24,000 बेसिक सैलरी, 3,24,000 वो यहाँ पे ले लो, बेसिक सैलरी 3,24,000। डीएनएस अलावेंस क्या है, डीएनएस अलावेंस। अब डीएनएस अलावेंस लेना या नहीं वो किसके ऊपर डिपेंड है, सेंटेंस के ऊपर डिपेंड। यहाँ पे देखो डीएनएस अलावेंस है, यहाँ पे ना डियरनेस अलावेंस ऑफ रुपीज 7,500 पर मंथ ड्यूरिंग द प्रीवियस ईयर 21-22। यहाँ पे ब्रैकेट में कुछ भी नहीं दिया हमारे को, एंटर्स इनटू रिटायरमेंट बेनिफिट बोल के हमारे को कुछ भी नहीं दिया, कुछ भी नहीं दिया, तो वो उसको डीएनएस अलावेंस को नहीं लेना, क्यों बोलते एंटर्स इनटू रिटायरमेंट बेनिफिट हमारे को नहीं दिया, तो इसलिए 0। एंड हमारे को यही चाहिए, इंटरेस्ट इंटू रिटायरमेंट बेनिफिट चाहिए हमारे को, नहीं दिया नहीं, तो इसलिए 0। कमीशन नहीं दिया तो 0। 3,24,000 तुम्हारा क्या होता, सैलरी होता। अब इसके ऊपर निकालना को कितना 10% ऑफ सैलरी कितना होता 3,24,000 के ऊपर 10% 32,400, 94,400 माइनस 32,400 कितना था 62,000। ओके,
अब मुंबई है इसलिए कितना 50% ऑफ सैलरी, तो 50/100 इंटू 3 लाख, सैलरी सेम 3,24,000 कितना था 1,62,000। अब इसमें से क्या देखना बोलो, लोवेस्ट देखना, क्या लोवेस्ट, कौन सा लोवेस्ट है बोल के, 90,000, 62,000, 1,62,000, तीनों में से कम कौन सा है 62,000, क्या है 62,000, तुम्हारा क्या होता एग्जेम्प्टेड एचआरए होता। अब टैक्सेबल निकालना तुम्हें, टैक्सेबल एक्चुअल एचआरए रिसीव्ड कितना है वो तुम्हारा, एक्चुअल एचआरए रिसीव्ड 90,000, उसमें से एग्जेम्प्टेड एचआरए कितना है 62,000, उसमें से लेस करने के बाद में कितना बचा 28,000, ये क्या है तुम्हारा टैक्सेबल एचआरए, क्या है टैक्सेबल एचआरए। ये तुम लोग कहाँ पे लेना, यहाँ पे है ना हाउस रेंट अलाउंस बोल के यहाँ पे लेना तुम्हें, एक्चुअल एचआरए रिसीव्ड 28,000 बोल के है ना। ओके हुआ है कितना बी का हुआ। अब क्या सी, सी में क्या बोल रहा तुम्हारे को, ही इज प्रोवाइडेड विथ अ मोटर कार ऑफ द क्यूबिक कैपेसिटी ऑफ इंजन एक्सीडिंग, मैं तुम्हारे को बोला था एक्सीडिंग का मतलब मोर देन 1.6 लीटर विच इज यूज्ड बाय हिम फॉर ऑफिस ड्यूटीज एंड प्राइवेट पर्पसेस, द एक्सपेंसेस ऑफ मोटर कार हैव बीन मेट बाय द एम्प्लॉयर। ओके इसके लिए वर्किंग नोट यहाँ पे बना लो, नंबर सी कार परक्यूजिट, क्या है कार परक्यूजिट, वर्किंग नोट नंबर 2, तो इसके लिए बना लेंगे हमें यहाँ पे कार परक्यूजिट मोर देन 1.6 लीटर सीसी, तो कार एक्सपेंस कौन पे कर रहा है, एक्सपेंसेस बॉर्न और पेड बाय द एम्प्लॉयर, कौन कंपनी पे कर रही। तो अगर ऐसा हुआ तो क्या करना बोलो 2,400 हमारे पास लेना अमाउंट, क्वेश्चन के अंदर हमारे को नहीं दिया, हमें हम लोग लेना है हमारी तरफ से, तो हमारे पास फॉर्मेट है कार का एक्सपेंस का, तो लिख लो 2,400 इंटू 12 करना कितना था 28,800, उसमें अंदर से ऐड ड्राइवर सैलरी, क्या है ड्राइवर सैलरी, वो ने क्वेश्चन के अंदर हमारे को इंक्लूडिंग ड्राइवर बोल के नहीं दिया हमारे को, क्या पे ये पढ़ो पूरा का सेंटेंस है, ये क्वेश्चन पूरा पढ़ो तुम्हें सेंटेंस है, इसके अंदर इंक्लूडिंग ड्राइवर बोल के हमारे को नहीं दिया, तो ड्राइवर सैलरी नहीं आता, नहीं दिया तो क्यों लेते तुम्हें, इंक्लूडिंग ड्राइवर सैलरी नहीं दिया हमारे को, इसलिए ड्राइवर सैलरी क्या था नील था, 28,800 प्लस नील कितना था 28,800, ये क्या होता कार परक्यूजिट, कार परक्यूजिट में कितना आंसर आता अभी 28,800, लिख लो यहाँ पे कार परक्यूजिट 28,800 आया ना अभी 28,800। ओके अब नेक्स्ट सी हुआ हमारा, अब क्या बचा अभी डी बचा, डी क्या है ये, द कंपनी हैज ऑल्सो पेड गैस एंड इलेक्ट्रिसिटी बिल्स ऑफ रुपीज 24,600, तो लिख लो यहाँ पे डी में गैस एंड इलेक्ट्रिसिटी बिल्स पेड बाय कंपनी बोल के कितना है वो 24,600 बोल के अमाउंट दिया ना रेडीमेड हमारे को, लिख लेना। नेक्स्ट क्या है अभी, नेक्स्ट यहाँ पे देखो reimbursed the medical expenses of rupees 12,000 of Mr. Mahesh during the year बोल के दिया, तो क्या है reimbursement of medical expenses, लिख लो यहाँ पे reimbursement of medical expenses कितना है वो 12,000 रुपीज, लिख लो हुआ। नेक्स्ट क्या दिया तुम्हारे को एंटरटेनमेंट अलावेंस, यहाँ पे देखो एंटरटेनमेंट अलावेंस ऑफ रुपीज 3,000 पर मंथ, लिख लो यहाँ पे एंटरटेनमेंट अलावेंस 3,000 इंटू 12 कितना था 36,000 आता। ओके तो हुआ अभी बचा क्या अभी सिर्फ प्रोफेशन टैक्स बचा, क्या बचा प्रोफेशन टैक्स, प्रोफेशन टैक्स किसको देते हैं तुम्हें, प्रोफेशन टैक्स कंपनी पेड बोले तो 2 बार रिपीट, लेकिन पे कंपनी पेड बोल के नहीं है तो सिर्फ 1 बार रिपीट करना, कितने बार रिपीट करना सिर्फ 1 बार, कंपनी पेड करे तो 2 बार, तो सिर्फ 1 ही बार रिपीट करना इसको, डिडक्शन लेना है इसको, तो यहाँ पे टोटल करो इसको, क्या करो टोटल करो इसको कितना था, इसका इतना टोटल करते कितना था ये अभी 5,43,400 आता है, क्या है ग्रॉस सैलरी, इसमें से लेस डिडक्शंस अंडर सेक्शन 16 करना, स्टैंडर्ड डिडक्शन एंटरटेनमेंट अलावेंस प्रोफेशनल टैक्स। ओके स्टैंडर्ड डिडक्शन कितना देना अभी तुम्हें, नॉट ऑप्टेड है, ये कौन सा कॉलम है नॉट ऑप्टेड का कॉलम है, नॉट ऑप्टेड के कॉलम के अंदर स्टैंडर्ड डिडक्शन कितना देना तुम लोग 50,000, ओके कितना 50,000 रुपीज। ओके नेक्स्ट होने के बाद में क्या है भी एंटरटेनमेंट अलावेंस, एंटरटेनमेंट अलावेंस वैसे तो 99% प्रॉब्लम्स के अंदर कितना था बोलो ओनली 5,000 रुपीज, 99% प्रॉब्लम्स के अंदर कितना था तुम्हें कैलकुलेशन करे तो भी कितना तुम्हारे कौन मिलता बोलो 5,000 रुपीज मिलता, तो फिर भी हमें कैलकुलेशन कर लेंगे उसको कितना, वर्किंग नोट नंबर 3 एंटरटेनमेंट अलावेंस, लिख लो यहाँ पे वर्किंग नोट नंबर 3 एंटरटेनमेंट अलावेंस, ए इसका फॉर्मेट है, ए एक्चुअल एंटरटेनमेंट अलावेंस रिसीव्ड, नेक्स्ट है बी मैक्सिमम लिमिट हमारा कितना 5,000 रुपीज, मैक्सिमम लिमिट हमारा कितना रहता बोलो 5,000 रुपीज हमारा मैक्सिमम लिमिट, उसके बाद में क्या है ए फिक्स 20% ऑफ बेसिक सैलरी बोल के, तो सबसे पहले हमारे को क्या होना अभी एक्चुअल एंटरटेनमेंट अलावेंस रिसीव्ड होना हमारे को, कहाँ पे दिया उन्हें एक्चुअल एंटरटेनमेंट अलावेंस रिसीव्ड, यहाँ पे देखो क्वेश्चन के अंदर एक्चुअल एंटरटेनमेंट अलावेंस रिसीव्ड कितना है वो 3,000 पर मंथ, तो लिख लो 3,000 पर मंथ, 3,000 इंटू 12 कितना आया तुम्हारा 36,000, मैक्सिमम लिमिट हमारी कितनी है 5,000 रुपीज, एंटरटेनमेंट अलाउंस के ऊपर हम लोग कितना देते हैं मैक्सिमम लिमिट है 5,000 रुपीज, उसके बाद में क्या है 20% ऑफ बेसिक सैलरी, 20% लिख लो यहाँ पे बेसिक सैलरी हमारा कितना पे बेसिक सैलरी हमारा कहाँ पे बेसिक सैलरी यहाँ पे बेसिक सैलरी है ना, यहाँ पे फर्स्ट में बेसिक सैलरी कितना है वो 3,24,000 वो लिख लो 3,24,000 लिख लो यहाँ पे है ना, यहाँ पे
3,24,000 ना, हाँ उसका 20% निकालो, कितना निकलता? 64,800। अब तीनों में से क्या देखना बोलो? विच एवर इज लोअर, विच एवर इज लोअर। तीनों में से कम कौन सा है? 36,000 ज्यादा है, 64,800 ज्यादा है, उसके बाद में 5,000 क्या है? लोअर है। तो 5,000 तुम्हारा क्या होता है? आंसर होता है एंटरटेनमेंट अलाउंस का। तो यहाँ पे लिख लो एंटरटेनमेंट अलाउंस कितना है हुआ? एंटरटेनमेंट अलाउंस कितना है तुम्हारा भी? 5,000 रुपीज। ओके, सो ये हुआ। अभी क्या बचा? अभी प्रोफेशनल टैक्स। क्या बचा? प्रोफेशनल टैक्स। कहाँ पे प्रोफेशनल टैक्स है? यहाँ पे देखो, प्रोफेशनल टैक्स डिडक्टेड फ्रॉम सैलरी इज ₹750 पर मंथ। कंपनी पेड बोल के नहीं है तो सिर्फ एक बार रिपीट, 750 पर मंथ। तो प्रोफेशनल टैक्स है 750 इंटू 12, कितना था? अभी तुम्हारा 9,000 होता है। कितना? 9,000। ओके, अभी तुम्हारा पूरा हुआ। अब 5,43,000 में से, 5,43,400 में से 50,000 माइनस 5,000 माइनस 9,000 करो, कितना था तुम्हारा? 4,79,400। ये तुम्हारा क्या होता है? इनकम फ्रॉम सैलरी। क्या होता है ये? इनकम फ्रॉम सैलरी। ये तुम्हारा कौन सा ऑप्शन हुआ अभी? नॉट ऑप्टेड अंडर सेक्शन 115 BAC हुआ। अब कौन सा करना है? ऑप्शन नंबर 2, ऑप्टेड अंडर सेक्शन 115 BAC करना। कौन सा? ऑप्टेड अंडर सेक्शन 115 BAC। अब इसके अंदर देखो, सबसे पहले बेसिक सैलरी तुम्हारा कितना है? 3,24,000। सेम आंसर यहाँ पे आता, 3,24,000। करेक्ट है? सेम 3,24,000। करेक्ट है? ओके, नेक्स्ट बी में क्या है? कितना? बी में क्या है? डियरनेस अलाउंस। क्या है? डियरनेस अलाउंस। सेम डियरनेस अलाउंस तुम्हारा इधर आता बाजू में भी। हाँ, और नॉट ऑप्टेड में भी सेम आता, ऑप्टेड में भी क्या आता है? सेम आता, 90,000। उसके बाद में हाउस रेंट अलाउंस उतना ही चेंज होता। क्या होता? हाउस रेंट अलाउंस को चेंज करना हम लोग। हाउस रेंट अलाउंस कितना है यहाँ पे? तुम्हारा हाउस रेंट अलाउंस है 28,000। कितना है? 28,000। लेकिन ऑप्टेड के अंदर हम लोग क्या करना? चेंज करना। ऑप्टेड के अंदर क्या करना? हम लोग चेंज करना है इसको। ऑप्टेड के अंदर हम लोग क्या करना? चेंज करना है इसको। तो देखो यहाँ पे नॉट ऑप्टेड ऑप्शन के अंदर कितना था हमारा? हाउस रेंट अलाउंस है 28,000। हाँ, नॉट ऑप्टेड के अंदर क्या था हमारा? ये टैक्सेबल एचआरए बोल के, दो टैक्सेबल एचआरए बोल के यहाँ पे है ना, टैक्सेबल एचआरए बोल के, टैक्सेबल एचआरए बोल के है ना यहाँ पे, ये वाला टैक्सेबल एचआरए, वो नॉट ऑप्टेड कॉलम के अंदर लेना उसको 28,000 बोल के, नॉट ऑप्टेड के अंदर। लेकिन ऑप्टेड के अंदर 90,000 लेना उसको। क्यों बोलो? हाँ, ऑप्टेड के अंदर फर्स्ट अमाउंट, ऑप्टेड के अंदर फर्स्ट अमाउंट कौन सा? एक्चुअल एचआरए रिसीव्ड, एक्चुअल एचआरए रिसीव्ड 90,000 रुपीज। एक किसको लेना है? ऑप्टेड कॉलम के अंदर। नॉट ऑप्टेड कॉलम के अंदर टैक्सेबल एचआरए लेना। ठीक है, ये अब याद रख लो। अब 90,000 कहां पे लेना है? ऑप्टेड कॉलम के अंदर। तो नॉट ऑप्टेड कॉलम के अंदर ये कितना आया? एचआरए 28,000 आया। ऑप्टेड कॉलम के अंदर कितना आया? अभी 90,000 आया। इतना डिफरेंस चेंज कर लो, याद रख लो बस। उसके बाद में कार परक्यूजिट दोनों में एक सेम आता, दोनों में सेम। बाद में गैस एंड इलेक्ट्रिसिटी बिल दोनों में सेम आता। उसके बाद में रीइंबर्समेंट ऑफ मेडिकल एक्सपेंस दोनों में भी सेम आता। उसके बाद में एंटरटेनमेंट भी दोनों में सेम आता। ओके, इतना डिफरेंस। सिर्फ किसको चेंज करना? एचआरए को चेंज करना। हुआ नहीं? अब करो, उसका टोटल कितना था? 5,43,400। इसका कितना आता? 6,05,400। और एक बात, नॉट ऑप्टेड कॉलम के अंदर तीनों भी डिडक्शंस आते हैं, तीनों भी डिडक्शंस यहाँ पे आते, तीनों भी आते हैं डिडक्शंस। लेकिन ऑप्टेड कॉलम के अंदर, किसके? ऑप्टेड कॉलम के अंदर तीनों भी डिडक्शंस कैसे आते? बोलो, नील बोल के आना। क्या ना? नील बोल के आना। तीनों डिडक्शंस को हम क्या करते हैं? नहीं लेते। तीनों डिडक्शंस को हम लोग क्या करते हैं? नहीं लेते। किसमें? नॉट ऑप्टेड कॉलम के अंदर तीनों डिडक्शंस को लेना, ऑप्टेड कॉलम के अंदर तीनों डिडक्शंस को नहीं लेना। नील 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 बोल के लेना। ठीक है, तो कितना था इसका? 6,05,400 में से निकाले तो तीनों भी 6,05,400। ये तुम्हारा क्या होता है? इनकम फ्रॉम सैलरी। ये है तुम्हारा केस स्टडी क्वेश्चन। ओके, तो थोड़ा लेंदी है बट परफेक्ट क्वेश्चन है ये फॉर केस स्टडी। होप यू अंडरस्टूड दिस क्वेश्चन वेरी वेल फॉर केस स्टडी। ओके, विल ट्राई। ले दो, ये है तुम्हारा केस स्टडी का क्वेश्चन। टेक द स्क्रीनशॉट। ये आपका केस स्टडी का क्वेश्चन। नेक्स्ट है, दिस वन इज अ solution. This one is a solution. Next, these are the working notes. These are the working notes. HRA calculation working notes. Next, then ये भी थोड़ा पार्ट वर्किंग नोट्स का पार्ट. Okay. Thank you all of you for watching this video. Finally, we have covered all the concepts of income tax clearly. Thank you for supporting. Please
try to solve these type of problems based on a previous year question papers. Thank you all of you.